ಹಾಯ್, ಐ ಆಮ್ ಶಿವಪ್ರಕಾಶ್, ಸನ್ ಆಫ್ ಸತ್ಯಪ್ರಕಾಶ್. ಪಕ್ಕ ಲೋಕಲ್ ಹುಡುಗ. ಆದ್ರೂ ಈ ಕೇರಳ ಗಲಾಟೆ ಯಾಕೆ ಅಂತೀರಾ? ಪಕ್ಕದ ಮನೆ. ಚಿಕ್ಕ ವಯಸ್ಸಿಂದನೂ ಏನೋ ಒಂಥರ ಅಟ್ರಾಕ್ಷನ್. ಹೋಲಿ ಬಿಡಿ, ಈ ಸಾಫ್ಟ್ವೇರ್ ಕಾಲದಲ್ಲಿ ಹಾರ್ಡ್ವೇರ್ ಕೈಯಲ್ಲಿದ್ದಾನೆ ಸೇಫ್ಟಿ. ಯಾಕೆ ಬಚ್ಚಿಟ್ಕೊಂಡೆ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಇದನ್ನ ಕಂಡ್ರೆ ಆಗದೆ ಇರೋರು ಒಬ್ರಿದ್ದಾರೆ, ವಿಲ್ಲನ್ನು. ಅವರೇ ನಮ್ಮಪ್ಪ. ಈ ಕಲ್ಲರಿ ಪಟ್ಟು ಪ್ರಾಕ್ಟೀಸ್ ಮಾಡಿ ಫೈಟ್ ಸ್ಕೇಟ್ಸ್ಗೆ ಹೋಗ್ಬಿಡ್ತೀನಿ ಅಂತ ಅವ್ರಿಗೆ ಭಯ. ಅದಕ್ಕೆ ಚಿಕ್ಕವನಿಂದನೂ ಹೀಗೆ ಗೋಡೆ ಹಾರ್ತಾನೇ ಇದ್ದೀನಿ. ಇವತ್ತು ಮಿಸ್ ಆಯ್ತು. ಇದು ಒಂದು ಕಾಫಿನಾ? ಅದು ಕಾಫಿ ಅಲ್ಲ, ಟೀ. ಮನುಷ್ಯರಾದವ್ರು ಯಾರು ಈ ರೀತಿ ಮಾಡಲ್ಲ. ಅನ್ನಪ್ಪ ಅನ್ನು ಅಂದೆ ಏನ್ ಮಾಡ್ತೀಯ? 2 ಗಂಟೆ ವಯಸ್ಸಾಯ್ತು. ಸಾಫ್ಟ್ವೇರ್ ಹುಚ್ಚಿಡಿಸ್ಕೊಂಡು 49 ಇಂಟರ್ವ್ಯೂ ಅಟೆಂಡ್ ಮಾಡಿ ಚೀತು ಅನ್ಸ್ಕೊಂಡ್ರೆ ನಿನಗೆ ಬುದ್ಧಿ ಬರಲಿಲ್ಲ. ಗಿಣಿ ಹೇಳ್ದೆ BP.Ed ಮಾಡ್ಕೊಂಡು ಯಾವ್ದಾದ್ರು ಸ್ಕೂಲಲ್ಲಿ ಡ್ರಿಲ್ ಮೇಸ್ಟರ್ ಆಗೋ ಅಂತ ನೀನ್ ನನ್ನ ಮಾತೇಳಿ ಕೇಳ್ತೀಯ? ಮತ್ತಿನ್ನೇನು, ನೀನ್ ಕನ್ನಡ ಮೇಸ್ಟರ್ ಆದೆ ಅಂತ ನನ್ನನ್ನು ಕಾನ್ವೆಂಟ್ ಅಲ್ಲಿ ಓದಿಸ್ತೆ, ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿಸ್ತೆ. ಇಂಟರ್ವ್ಯೂಗೆ ಹೋದ್ರೆ ಒಂದೇ ಒಂದು ಇಂಗ್ಲಿಷ್ ಪದನೂ ಬರಲ್ಲ. ವಿಶ್ವೇಶ್ವರಯ್ಯ, CV ರಾಮನ್ನು, ಅಬ್ದುಲ್ ಕಲಾಂ ಎಲ್ಲ ಕಾರ್ಪೊರೇಷನ್ ಸ್ಕೂಲ್ನಲ್ಲಿ ಓದ್ದೋರೆ. ಒಂದು ತಿಳ್ಕೊ, ನಮ್ಮ ಯೋಗ್ಯತೆಗೆ ಸಿಕ್ಕಿದ್ದನ್ನ ಅನುಭವಿಸಿ ಸಂತೋಷ ಪಡೋನೆ ಬುದ್ಧಿವಂತ. ಇಷ್ಟಪಟ್ಟಿದ್ದನ್ನ ಕಷ್ಟಪಟ್ಟಾದ್ರೂ ಸರಿ, ಪಡ್ಕೊಳ್ಳೋನೆ ಛಲವಂತ. ದಾಟ್ಸ್ ಮೀನ್. ಛಲವಂತ ಅಂತಿಂತಾಲೆ. ಸರಿ, 50 ರೂಪೀಸ್ ಪಾಕೆಟ್ ಮನಿ ಕೊಡು. ಸಬ್ಜೆಕ್ಟ್ ಮರೆತರು ಬಡ್ಜೆಟ್ ಮಾತ್ರ ಬರೆಯಲ್ಲ. ತಗೋ, ದಿನ ಸಾಯರ್ಗಳವ್ರು ಯಾರು? ಇದು ನಮ್ ರಿಲೇಶನ್ಶಿಪ್. ಎಷ್ಟೇ ಬೈದ್ರು ನಾನು ಕೇಳಿದ್ದನ್ನು ಕೊಡ್ತಾರೆ. ಯಾಕೆ ಗೊತ್ತಾ? ಅವರು ನಮ್ ಫಾದರ್. ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದು ಅಂದ್ರೆ ಕದ್ದು ಸಿನಿಮಾಗೆ ಹೋಗ್ತೀಯ. ಹೀಗೆ ಆದ್ರೆ ನೀನು ಇವನ್ ತರ ಹೋಗ್ತೀಯ. ನೀನ್ ಹುಡ್ಸಿದ ತಪ್ಪಿಗೆ ನನ್ನ ಯಾಕೆ ಎಕ್ಸಾಂಪಲ್ ಕೊಡ್ತೀಯಾ? ಮತ್ತಿನ್ನೇನು, ಇನ್ಫೋಸಿಸ್ ನಾರಾಯಣ ಮೂರ್ತಿನ ಕೊಡಕ್ಕಾಗುತ್ತೆ? ಹೌದಾ? ಇವತ್ತು ಪವರ್ ಸ್ಟಾರ್ದು ಬಿಂದಾಸ್ ರಿಲೀಸು. ನಾನೇ ಟಿಕೆಟ್ ತೆಗೆದಿಟ್ಟಿರ್ತೀನಿ. ಮ್ಯಾಟ್ನಿಗೆ ಹೋಗೋಣ ಬಾ. ಥ್ಯಾಂಕ್ ಯು ಬ್ರದರ್. ಏನ್ ಶಿವು, ಮತ್ತೆ ಇಂಟರ್ವ್ಯೂಗ? ಸುಮ್ನೆ ಸಾಫ್ಟ್ವೇರ್ ಹಾರ್ಡ್ವೇರ್ ಅಂತ ಯಾಕೆ ಟ್ರೈ ಮಾಡ್ತೀಯಾ? ನಿನ್ ಫ್ರೆಂಡ್ ಜೊತೆಗೆ ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಕ್ಕೆ ಟ್ರೈ ಮಾಡು. ಒಳ್ಳೆ ಪರ್ಸನಾಲಿಟಿ, ಕೆಲಸ ಗ್ಯಾರಂಟಿ. ಆಮೇಲೆ ಸರಿ, ನೀನ್ ಹೇಳ್ದಾಗೆ ಸೇರ್ಕೋತೀನಿ. ಸೇರ್ಕೊಂಡ ತಕ್ಷಣ ಏನ್ ಮಾಡ್ತೀನಿ ಗೊತ್ತಾ? ನಿನ್ನನ್ನು ಹಿಡಿದು ತಲೆ ಬೋಡ್ಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿ ಒದ್ದು ಲಾಕಪ್ ನಲ್ಲಿ ಹಾಕ್ತೀನಿ. ಓಕೆನಾ? ನಾಟ್ ಓಕೆ. ಗುಡ್ ಮಾರ್ನಿಂಗ್ ಶಿವು. ಏನು ಆಗ್ಲೇ ಪೊಲೀಸ್ ಸಲ್ಯೂಟ್ ಹೊಡಿತಿದ್ಯಾ? ಹಾಗೆ ಆಗ್ತೀನಮ್ಮ. ಇವತ್ತು ಸೆಲೆಕ್ಷನ್ ನನ್ನ ಬಾಡಿ ನೋಡ್ಬಿಟ್ಟು ಡೈರೆಕ್ಟ್ ಹೆಡ್ ಕಾನ್ಸ್ಟೇಬಲ್ ಮಾಡಿದ್ರು. ಬೆಸ್ಟ್ ಆಫ್ ಲಕ್. ಆಮೇಲೆ ನಿಂದು 50 ಇಂಟರ್ವ್ಯೂಗೆ ನಂದು ಬೆಸ್ಟ್ ಆಫ್ ಲಕ್ ಹೊಡಿಲೇಬೇಕು. ನೀನ್ ಒಬ್ನಾದ್ರೂ ಇದೆಯಲ್ಲ ನನ್ ಬೆಸ್ಟ್ ಆಫ್ ಲಕ್ ಹೇಳಕ್ಕೆ. ದೋಸ್ತಮ್ಮ, ದೋಸ್ತು. ನನ್ ಬಸ್ ಬಂತಮ್ಮ. ಲೈನು. ಹಾಯ್, ನೀವು ಇನ್ಫೋಸಿಸ್, ನಾನೇನೋ fullfree.com. ಇವತ್ತು 50th ಇಂಟರ್ವ್ಯೂ. ಕೆಲಸ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಓಕೆನಾ? ಈ ತರದ ಹುಡುಗಿರು ದಿನಾಗ್ಲೂ ಸಿಗ್ತಾ ಇರ್ತಾರೆ, ಕಾಸುಗೊಂದು ಕೊಸರುಗೊಂದು ಅಂತ. ಆದ್ರೆ ನನಗಿಷ್ಟ ಆಗಲ್ಲ. ಅಂದ್ರೆ ಪ್ರೀತಿ ಇಷ್ಟ ಇಲ್ಲ ಅಂತಲ್ಲ, ಮನಸ್ಸೊಳಗಿರೋ ಹುಡುಗಿ ಕಣ್ಮುಂದೆ ಬಂದು ಮನಸ್ಸು ಕಣ್ಣು ಮಾತಾಡಿ ಒಪ್ಕೊಂಡ್ರೆ ನನಗೂ ಓಕೆ. ಸೊ ಇದು ನನ್ನ ಕಥೆ. ಅಲ್ಲಲ್ಲ, ನನ್ನ ಪ್ರೇಮ ಕಥೆ. ಇವತ್ತು 50th ಇಂಟರ್ವ್ಯೂ ಹೋಗ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್ ಹೇಳಲ್ವಾ? ಥ್ಯಾಂಕ್ ಯು. ಇಂಟರ್ವ್ಯೂಗೆ ಬರೋಕ್ ಮುಂಚೆ ಮೊದಲು ಇಂಗ್ಲಿಷ್ನ ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಕಲ್ತ್ಕೋ. ಕೆಲಸ ಸಿಗೋದಕ್ಕೆ ಮುಂಚೆನೆ ರಿಟೈರ್ಡ್ ಆಗ್ತೀಯ ಬಿಡು. ಸಾರಿ. ಇಂಟರ್ವ್ಯೂಗೆ ಹೋಗಿದ್ಯಲ್ಲ, ಏನಾಯ್ತು ಶಿವು? ಸಾಯಂಕಾಲ ಟಿವಿ ನ್ಯೂಸ್ ಅಲ್ಲಿ ತೋರಿಸ್ತಾರೆ ನೋಡು. ಕೆಲ್ಸ ಸಿಗ್ಲಿಲ್ವಾ? ನೋಡ್ಕೊಂಡ್ ಬರಕ್ ಆಗಲ್ವನಾ? ಕಣ್ ಕಾಣಿಸಲ್ವಾ? ರೀ, ನಾನ್ ಕರೆಕ್ಟ್ ಆಗಿ ಬರ್ತಾ ಇದೀನಿ. ನೀವೇ ಮಾತಾಡ್ಕೊಂಡು ರೈಟ್ ಅಲ್ಲಿ ಬಂದಿರೋದು. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನಾ? ಏನ್ ದೊಡ್ಡ ಕಾರಲ್ಲಿ ಬಂದ್ಬಿಟ್ರೆ ಅಂಬಾರಿ ಮೇಲೆ ಬಂದಾಗ ಆಡ್ತೀರಾ? ಏನ್ ಬಡವ್ರ ಪಾಡಿಗೆ ಬೆಲೆನೇ ಇಲ್ವಾ? ಬಿಡಿ ನನ್ನ. ಶಿವು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನ್ ಬರ್ಬೇಡ. ಸಂಬಂಧ ಇದೆ. ಇವನು ನನ್ನ ಫ್ರೆಂಡ್. ಇಲ್ಲಿ ಏನ್ ನಡೀತು ಅಂತ ನನ್ನ ಕಣ್ಣಾರ ನೋಡಿದೀನಿ. ಏನೋ ಮುಖ ನೋಡ್ತಿದ್ಯಾ? ಹತ್ತಗಡೆ. ನೀವು ಫ್ರೆಂಡು ಅಂತಂದ್ರಿ,
ಬ್ಯಾಂಗ್ಳೂರ್ ಸಿಟಿಲಿ ನಿಮ್ಮಂತ ಫ್ರೆಂಡ್ ಸಿಕ್ಕಿದ್ರೆ ನನ್ನಂತ ಲಕ್ಕಿ ಫೆಲೋ ಬೇರೆ ಯಾರು ಇಲ್ಲ. ಥ್ಯಾಂಕ್ಸ್ ಅಲಾಟ್. ಹೇ ದಟ್ಸ್ ಓಕೆ ಮ್ಯಾನ್. ಹರೀಶ್ ಗೌಡ. ಐ ಆಮ್ ಶಿವಪ್ರಕಾಶ್. ಏ ಶಿವು ಏನಮ್ಮ ನ್ಯೂಸ್? ನಾ ಪೊಲೀಸ್ ಸೆಲೆಕ್ಟ್ ಆಗ್ಬಿಟ್ಟೆ ಮಾ ಪೊಲೀಸ್. ವಿಕಿ, ಹರೀಶ್ ವಿಕಿ. ಐ ಆಮ್ ವೆಂಕಿ. ಪೊಲೀಸ್ ಕಾನ್ಸ್ಟೇಬಲ್. ಪೊಲೀಸ್. ಒಂದು, ಎರಡು, ಮೂರು, 100 ಮಲ್ಟಿ ನ್ಯಾಷನಲ್ ಕಂಪನಿಗಳು ಮಾತ್ ಕೇಳೋ ಶಿವು. ಲೋಕಲ್ ಕೈ ಮುಗಿತು ಕೆಳಗಿಳಿಯೋ ಶಿವು. ಕೆಲಸ ಕೊಡೋಕ್ಕಾಗಲ್ವಾ? ರೈತರಿಂದ ಚೀಪ್ ಆಗಿ ಜಾಗ ಹೊಡ್ಕೊಂಡಾಗ ಲೋಕಲ್ ಅವ್ರಿಗೆ ಕೆಲಸ ಕೊಡ್ತೀವಿ ಅಂತ ಬಗಳಿದ್ರೆ ತಾನೆ. ನನ್ ಮಾತ್ ಕೇಳು. ಇವ್ರು ಬಂದ ಮೇಲೆ ಖಾಲಿ ರೋಡ್ ಎಲ್ಲ ಟ್ರಾಫಿಕ್ ಜಾಮ್ ಮಾಡಿ ನಮ್ ಗ್ರೀನ್ ಸಿಟಿ ಹಾಳು ಮಾಡ್ಬಿಟ್ರಲ್ಲ. ಇವ್ರು ಬಂದು ಮನೆ ಬಾಡಿಗೆ ಎಲ್ಲ ಜಾಸ್ತಿ ಮಾಡಿ ಮಿಡಲ್ ಕ್ಲಾಸ್ ನ ಫುಟ್ಪಾತ್ ತಳ್ಬಿಟ್ರಲ್ಲ. ಇವ್ರು ಬಂದ ಮೇಲೆ ಕಾಸ್ಟ್ ಆಫ್ ಲಿವಿಂಗ್ ಇಂಥವ್ರು ನನ್ನೂರಲ್ಲಿ ಇರಬಾರ್ದು. ಸಾರಿ ಅಂಕಲ್, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಮನೆ ಕರ್ಕೊಂಡು ಆಯ್ತು ಬಾ. ಕುಡಿದು ಮನೆಗೆ ಹೋದ್ರೆ ನಮ್ಮಪ್ಪ ಬೈತಾರೆ ಕಣ್ರು. ನಾನು ಇಲ್ಲೇ ಫುಟ್ಪಾತ್ ಏನು ಅನ್ನಲ್ಲ, ನೀನು ಆರಾಮಾಗಿ ಮಲ್ಕೋ. ಅಂಕಲ್, ಶಿವು ಏನೂ ತಿಂದಿಲ್ಲ. ದಿನ ನನ್ನ ಪ್ರಾಣ ತಿಂತಾ ಇದ್ದಾನಲ್ಲ, ಅದಕ್ಕಿಂತ ಊಟ ಬೇರೆ ಯಾವುದು ಸಿಗೋದಿಲ್ಲ. ಇದು ಯಾವ ಬ್ರ್ಯಾಂಡೋ ಏನೋ, ಎಷ್ಟು ಮಜ್ಜಿಗೆ ಕುಡಿದ್ರು ಇಳಿತಾನೆ ಇಲ್ಲ. ಮೇಷ್ಟ್ರೆ, ಒಂದು 100 ರೂಪಾಯಿ ಬೇಕು ಅಪ್ಲಿಕೇಶನ್ಗೆ. ಕೊಡಕ್ಕಾಗಲ್ಲ. ಯಾಕೆ? ನನ್ ದುಡ್ಡು ನನ್ನಿಷ್ಟ. ನಾನು ನಿನ್ ಮಗ. ಅಯ್ಯೋ ಪಾಪ, ಈಗ ಜ್ಞಾಪಕಕ್ಕೆ ಬಂತೇನೋ. ನಾನ್ ನೋಡ್ತಾ ಇಲ್ವಾ? ನನ್ ಟಿವಿ ನನ್ನಿಷ್ಟ. ಕೈಲಾಗದಿದ್ದನು ಮೈ ಪರ್ಚ್ಕೊಂಡ ಅಂತ ಇದಕ್ಕೆ ಹೇಳೋದು. ಮನುಷ್ಯರಾದವ್ರು ಯಾರು ಈ ಮನೇಲಿ ಇರಲ್ಲ. ನಿನ್ನ ಮನುಷ್ಯ ಅಂತ ಯಾವನ್ ಹೇಳ್ದ? ಹಾಗಾದ್ರೆ ನಾಯ? ಅದಕ್ಕಾದ್ರೂ ನಿಯತ್ತಿರುತ್ತೆ. ಅನ್ನ ಹಾಕದವನು ಮಾತು ಕೇಳ. ಮಾತಾಡು. ನನಗೂ ಕೆಲಸ ಸಿಗುತ್ತೆ, ಅವತ್ತು ಮಾತಾಡ್ತೀನಿ. ತಿರುಕ ಕನಸು ಕಂಡಂಗೆ. ಓಹೋ, ಕೆಲ್ಸದಲ್ಲಿದ್ದು ನೀವೆಂತ ಬಾಕಿದೀರಾ? 30 ವರ್ಷದಿಂದ ಅದೇ ಸ್ಕೂಲು. ಬೆಲ್ ಹೊಡ್ದಾಗ ಹೋಗು, ಬೆಲ್ ಹೊಡ್ದಾಗ ಬಾ. ಓತ್ಲ ಹೊಡ್ಕೊಂಡಿದ್ರು ಸ್ಯಾಲ್ರಿ. ಇದೆಲ್ಲ ಒಂದ್ ಕೆಲ್ಸ. ಅದೇ ಕೆಲಸದಿಂದಾನೇ ಜೀವನ ಮಾಡ್ತಿದ್ದೀನಿ ಕಣಯ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ ಸಾಕ್ತಾ ಇದ್ದೀನಿ. ಹುಡ್ಸಿದ ತಪ್ಪಕ್ ಸಾಕಿದ್ಯಾ? ಅದ್ರಲ್ಲೇನ್ ದೊಡ್ಡಸ್ಗೆ? ನಿನ್ನ ವಯಸ್ಸಿನ ಹುಡುಗರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಈಗಾಗಲೇ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ಆದ್ರೆ ನೀನಿನ್ನು ನನ್ನ ಹಿಂದೆನೇ ಸುತ್ತಾ ಇದೀಯಾ. ಒಂದ್ ಅಂಡರ್ವೇರ್ನು ನಾನೇ ನಿಂಗೆ ಕೊಡಿಸ್ಬೇಕಲ್ಲೋ. ಮಗ ಮುಂದೆ ಸಂಪಾದನೆ ಮಾಡಿ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಕೊಡಿಸ್ಬೇಕು. ಆ ಯೋಗ್ಯತೆ ನಿನಗೆಲ್ಲೋ ಇದೆ. ನೀನಿರೋದಕ್ಕೆ ಕಿತ್ಕೊಂಡು ತಿನ್ನೋದಕ್ಕೆ. ದಿನ ಬೆಳಗಾದ್ರೆ ದುಡ್ಡು ಕೇಳ್ತೀಯಲ್ಲ. ಯಾವತ್ತಾದ್ರೂ ಅಪ್ಪ ನೀನ್ ಹೇಗಿದ್ದೀಯ ಅಂತ ಕೇಳಿದ್ಯಾನೋ? ನನಗೆ ಈಗಾಗಲೇ 2 ಸಾರಿ ಹಾರ್ಟ್ ಅಟ್ಯಾಕ್ ಆಗಿದೆ. ವಾರಕ್ಕೆ 2 ಸರ್ತಿ ಚೆಕಪ್ ಹೋಗ್ಬೇಕು. ಯಾವತ್ತಾದ್ರೂ ಅಪ್ಪ ನಾನು ನಿನ್ ಜೊತೆ ಆಸ್ಪತ್ರೆಗೆ ಬರಲ್ಲ ಅಂತ ಅಂದಿದ್ಯಾನೋ? ನೀನ್ ಯಾವತ್ತಾರ ನನ್ನ ಕರೆದಿದ್ಯಾ? ಈಗೇನು 100 ರೂಪಾಯಿ ಕೊಡ್ತೀಯೋ ಇಲ್ವೋ? ಡ್ಯಾಡಿ, ಅಪ್ಪ ಕನ್ನಡ ಮೇಷ್ಟ್ರೆ, ಮಿಸ್ಟರ್ ಸತ್ಯಪ್ರಕಾಶ್. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ ಕಣೋ. ತಗೋ ಇದನ್ನ ತಗೊಂಡ್ ಹೋಗಿ ಅಪ್ಲಿಕೇಶನ್ ಆದ್ರೂ ತಗೋ, ಇಲ್ಲ ಬಾರ್ಗ್ ಹೋಗಿ ಕುಡಿದು ರೋಡ್ ನಲ್ಲಿ ಬಿದ್ದು ಸಾಯಿ. ನಿನ್ನ ಕರ್ಮ. ಬೈಯೋದು ಬದುಕೋಕೆ, ಅದ್ರಲ್ಲೂ ತಂದೆ ಅಲ್ದೆ ಬೇರೆ ಯಾರು ಬೈತಾರೆ? ಬೇರೆ ಯಾರಾದ್ರೂ ಬೈದ್ರೆ ಸುಮ್ನೆ ಇರ್ತೀನಾ?
ಹಳೆ ಗೌರ್ಮೆಂಟ್ ಹೋಗಿ ಹೊಸ ಗೌರ್ಮೆಂಟ್ ಬಂತ, ಎಲ್ಲ ಚೇಂಜ್ ಆಗ್ಬಿಟ್ಟಿದೆಯಲ್ಲ. ಲೇ ಲೇ, ನೀನಾ ಇಲ್ಲಿ? ಬರ್ತೀನಿ ಬೇಗ ಬರ್ತೀನಿ, ಸ್ವಲ್ಪ ಪ್ರಿಪೇರ್ ಆಗಬೇಕು. ಆ, ಬರ್ತೀಯಾ? ಎಲ್ಲಿಗೆ? ಲೇ, ಏನ್ ಗುಂಡ್ಗಿಂಡ್ ಹಾಕಿದ್ಯಾ? ಅಯ್ಯೋ, ಹ್ಮ್, ನಾನಾ ಓದ್ಕೋತಿದ್ದೀನಿ. ಹಾ, ಇದುವರೆಗೂ ಕೆಲ್ಸಕ್ಕೆ ಬಾರ್ದವನಾಗಿದ್ದ, ಈಗ ಹುಚ್ಚಾನು ಆಗೋದ್ನಾ? Good morning, everybody. I am Preeti. Preeti. ಪ್ರೀತಿ. Welcome to Radiant Info Systems. Now, Mr. Babu Rao will explain the procedures to you. ಸ್ಪೀಚ್ ಸಕ್ಕದಾಗಿದೆ ಅಲ್ವಾ? Excuse me? Are you all right? ಇಲ್ಲ ಮೇಡಮ್, ಯಾವಾಗ್ಲೂ ಟೆನ್ಷನ್. ಎಲ್ಲ ಗೊತ್ತಿರುತ್ತೆ, ಈ ಕ್ವಶನ್ ಪೇಪರ್ ನೋಡಿದ್ರೆ ಎಲ್ಲ ಮರ್ತಂಗಾಗತ್ತೆ. ಛೇ, ರಿಲ್ಯಾಕ್ಸ್, ಬಿ ಕೂಲ್, ಓಕೆ? ಇದನ್ನ ಎಕ್ಸಾಮ್ ಹಾಲು ಅನ್ಕೊಳ್ದೆ ನಿಮ್ ಮನೆ ಅಂತ ಅನ್ಕೊಳ್ಳಿ. ಮೈಂಡ್ ಕ್ಲಿಯರ್ ಆಗತ್ತೆ, ಆಮೇಲೆ ಬರೀರಿ, ಓಕೆ? ಹಲೋ ಮೇಡಮ್. ಓಕೆ, ಥ್ಯಾಂಕ್ಸ್. ನನ್ ಪಾಲಿಗೆ ಗಣೇಶ ಇದ್ದಾನೆ. ಎಂತೆಂತ ಮಾತಾಡ್ದೆ ಮೇಷ್ಟ್ರೆ, ನೀನ್ ಹಾಕೊಳ್ಳೋ ಅಂಡರ್ವೇರ್ ಕೂಡ ನಿನ್ ಸ್ವಂತದ್ದಲ್ಲ ಅಂದೆ. ಈಗ ನೋಡು, ರಿಟರ್ನ್ ಎಕ್ಸಾಮ್ ಪಾಸ್. ನನ್ನನ್ನೇನು ಪೆಕರ್ನ್ ಮಾಡ್ಬೇಕು ಅಂತಿದ್ದಾನ? ಏನಂತಪ್ಪ? ನಮ್ಮವನು ರಿಟರ್ನ್ ಟೆಸ್ಟ್ ನಲ್ಲಿ ಪಾಸ್ ಆದ್ನಂತೆ, ಇನ್ನು ಗ್ರೂಪ್ ಡಿಸ್ಕಷನ್ ಇಂಟ್ರೂ ಇದೆಯಂತೆ. ಅದರಲ್ಲಿ ಪಾಸ್ ಆಗ್ಬೇಕಲ್ಲ. ಆಗ್ತಾನೆ ಬಿಡಿ. ಏನ್ ಹೌದೋ ಏನೋ. India is one of the countries providing IT solutions. Rapid growth in Indian economy and infrastructure is because of IT. Majority of freshers are looking out for IT education jobs. ಇದು ಕರ್ನಾಟಕನಪ್ಪ. ಇಂಗ್ಲಿಷ್ ಅಲ್ಲಿ ಮಾತಾಡೋಂದ್ರೆ ಹೇಗೆ? ನನಗ್ ಬರಲ್ವಲ್ಲ. ನಾನು ಕೇಳಿದ್ನಾ? ಯಾರು ಕೇಳದೆ ಇರೋದಕ್ಕೆ ಹಿಂಗಾಗ್ತಿರೋ. Yeah, she is correct. India is the second fastest growing economic country in the world. So, private sector has played big role. Yeah. Our economic planning is more universal. ಯಾ But what about sustainability and environmental Yeah. constants? Our GDP is showing constant. ಯಾ I agree with her. ಯಾ. And appropriate technology holds the... Yes. So, what I'm saying is... One sec. Come on. Speak up. ಯಾ 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 ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳಿ. Quiet everybody. Mr. Shivu, come on. Explain. ನನಗೆ ಇಂಗ್ಲಿಷು ಅಷ್ಟೊಂದು ಫ್ಲೂಯೆಂಟ್ ಆಗಿ ಮಾತಾಡೋದಕ್ಕೆ ಬರಲ್ಲ ಮೇಡಮ್. ಹಾಗಾದ್ರೆ ಕನ್ನಡದಲ್ಲೇ ಮಾತಾಡಿ. ನೀವು 10 ಜನರ ಮುಂದೆ ಎಷ್ಟು ಧೈರ್ಯವಾಗಿ ಮಾತಾಡ್ತೀರಾ ಅನ್ನೋದೇ ಮುಖ್ಯ. ನೀವ್ ಯಾವ ಭಾಷೆಯಲ್ಲಿ ಮಾತಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ. ಯಾಕೆ? ಕನ್ನಡದಲ್ಲಿ ಮಾತಾಡಿದ್ರೆ ಅವಮಾನನ? ನಾವೆಲ್ಲರೂ ಕನ್ನಡದವ್ರೆ ತಾನೆ? ಪರವಾಗಿಲ್ಲ, ಮಾತಾಡಿ. ಡೋಂಟ್ ವೇಸ್ಟ್ ಟೈಮ್. ನಿಮಗ್ ಧೈರ್ಯ ಇದೆ ಅಲ್ವಾ? ನನಗಿಂತ ಮುಂಚೆ ಇಂಡಿಯನ್ ಎಕಾನಮಿ ಬಗ್ಗೆ ಬಹಳಷ್ಟು ಜನ ಕೀಳಾಗಿ ಮಾತಾಡಿದ್ರು. ಈಗೇನಾಯ್ತು? ಗ್ರೂಪ್ ಡಿಸ್ಕಷನ್ ಅಲ್ಲೂ ಪಾಸ್ ಆಗಿದಾನಂತೆ. ಮತ್ತಿನ್ನೇನು? ಸರಿ ಬಿಡ್ರಪ್ಪ. ಇಷ್ಟಕ್ಕೆಲ್ಲ ಕಂಗ್ರಾಟ್ಸಾ? ನನಗಿಲ್ಲಿ ಟೆನ್ಷನ್ ಆಗ್ಬಿಟ್ಟಿದೆ. ನೀನು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಫೋನ್ ಮಾಡಿದಾನೆ. ನಾನು ಹೋದ್ರೆ ಅವನಿಗೆ ಕೆಲಸ ಸಿಕ್ಬಿಡುತ್ತಾ? ಇನ್ನು ಎಷ್ಟು ಇಂಟರ್ವ್ಯೂ ಅಂತ ಅಟೆಂಡ್ ಮಾಡ್ತೀಯೋ? ಲಾಸ್ಟ್ ಪರ್ಸನಲ್ ಇಂಟರ್ವ್ಯೂ. ಅದರಲ್ಲೂ ಟುಸ್ ಆಗ್ತೀಯಾ? ನಂಗೆ ಗೊತ್ತು. ನನ್ನ ಟೈಮ್ ಯಾಕೋ ವೇಸ್ಟ್ ಮಾಡ್ತೀಯಾ? ಬಾ ಹೋಗೋಣ. ನೀನೇನಪ್ಪನ ಅಪೋಸಿಷನ್ ಪಾರ್ಟಿ ಲೀಡರ, ಸ್ವಲ್ಪ ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಮರ್ಯಾದೆ. ನೀನೇ ತಾನೇ ಇಲ್ಲಿಗೆ ಬಾ ಅಂತ ಹೇಳಿದ್ದು. ನಾನೇನ್ ಕರದ್ನಾ? ಅಲ್ವೋ? ಯಾರು ಜೊತೆಲಿದ್ರೆ ಚೆನ್ನಾಗಿರುತ್ತೆ ಅಂತ ನೀನೇ ತಾನೇ ಹೇಳಿದ್ದು. ಯಾರಾದ್ರೂ ಇದ್ರೆ ಒಳ್ಳೇದು ಒಂದೇ, ನಿನ್ನನ್ ಬಾ ಅನ್ನ. ಇರೋ ಕೆಲಸ ಬಿಟ್ಟು ಇಲ್ಲಿಗೆ ಬಂದಲ್ಲ, ನನ್ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಸಾರಿ, ಇವತ್ತು ಶೋ ಹಾಕೊಂಡಿದ್ಯಾ. Okay. ಗುಡ್ ಈವ್ನಿಂಗ್ ಮೇಡಮ್. ಮೈ ಫಾದರ್. ಅಲ್ಲಿ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಇಲ್ಲಿ ಬರ್ತಿದೆ. ಅದು ಹೇಳದ್ನಲ್ಲ, ಹಲೋ ಹೇಳು. ಏನ್ ಹಾಗೆ ನೋಡ್ತಿದ್ಯಾ? ಹಲೋ ಹೇಳು. ಎಕ್ಸ್ಕ್ಯೂಸ್ ಮೀ. ಇವನು ನಿಜವಾಗ್ಲೂ 2 ಟೆಸ್ಟ್ ಅಲ್ಲೂ ಪಾಸ್ ಆದ್ನಾ, ಇಲ್ಲ ಕಾಪಿ ಗಿಪಿ ಹೊಡೆದ್ನಾ? ನೋ, ಪಾಸ್ ಆದ. ನೀವ್ ಹೋಗಿ ಪ್ಲೀಸ್. ನಡಿ ಮೊದ್ಲು, ಆಚೆಗೆ ನಡಿ. ಎಲ್ಲಿಗೆ ಬಂದ್ರು ಮೇಷ್ಟು ಬುದ್ಧಿ ಬಿಡಲ್ಲ. ನಿಜವಾಗ್ಲೂ ನೀನ್ ನಮ್ಮಪ್ಪನೇನಾ? ಹೋಗಿ ನಿಮ್ಮ ಅಮ್ಮನ ಕೇಳ್ಕೊಂಬ, ಹೇಳ್ತಾಳೆ. ಅಲ್ಲ, 50 ಟೆಸ್ಟ್ ಅಲ್ಲಿ ರಿಜೆಕ್ಟ್ ಆದೋನು ಈಗ ಆಲ್ ಆಫ್ ಎ ಸಡನ್ ಇಂತ ದೊಡ್ಡ ಕಂಪನಿ ಟೆಸ್ಟ್ ಅಲ್ಲಿ ಪಾಸ್ ಆದೆ ಅಂತಂದ್ರೆ ಎಲ್ಲ ಅಪ್ಪಂದಿರು ಆಶೀರ್ವಾದ ಮಾಡಕ್ ಬಂದ್ರೆ ನೀನು ಹಳ್ಳ ತೊಡಕ್ ಬಂದಿದ್ಯಾ? ಶಿವಪ್ರಕಾಶ್, ಯಾ ಕಮಿಂಗ್. ಗಣೇಶ,
ನಿನ್ನ ಮುಖ ನೋಡಿದೀನಿ. ಆ ಕೆಲಸ ಸಿಕ್ತಂಗೆನೆ. ಆ ಕೆಲಸ ಸಿಗುತ್ತೋ ಇಲ್ವೋ, ನಾನು ವಾಪಸ್ ಬರೋ ಅಷ್ಟೊತ್ತಿಗೆ ನೀನ್ ಇಲ್ಲಿರ್ಬಾರ್ದು. ಸಾರಿ. What software programs are you familiar with? ಆಕ್ಚುಲಿ Would you explain their operation? ಆಪರೇಷನ್ ಪಾಪ ಉತ್ತರ ಕುಮಾರ, ಆಯ್ತು ತಾನೆ? ಫೇಲ್ ಆಗಿರ್ಬೇಕು. ನಮ್ಮ ದೇವರ ಸತ್ಯ ನಮಗ್ ಗೊತ್ತಿಲ್ವೇ? ಇಲ್ಲಿವರೆಗೂ ಬಂದಿದೆ ದೊಡ್ಡ ವಿಷಯ ನೋಡಿ. ಅಪ್ಪ ಅಪ್ಪ, ಏನಪ್ಪ? ನನಗೆ ಕೆಲಸ ಸಿಕ್ತಪ್ಪ. ಇನ್ಮೇಲಿಂದ ನಾನು ಕೆಲ್ಸಕ್ಕೆ ಬಾರ್ದವನಲ್ಲ, ಗೊತ್ತಾ? ಕಾಫಿ ಕುಡಿಯೋಣ ಬಾ. ಒಳಗೆ. ಓಹೋ. ಅಪ್ಪ, ಏನ? ಸ್ಟಾರ್ಟಿಂಗ್ಗೆ 25,000 ರೂಪಾಯಿ ಸಂಬಳ, ಆಮೇಲೆ 75,000 ತನಕ ಬರ್ಬೋದು. ಟ್ರೈನಿಂಗ್ ಅಂತ ಫಾರಿನ್ಗೂ ಕಳಿಸ್ತಾರಂತೆ. ಅಂತೂ ಒಂದೊಳ್ಳೆ ಕೆಲಸ ಸಿಕ್ತು. ಇನ್ಮೇಲೆ ಯಾವ ಟೆನ್ಷನೂ ಇಲ್ಲ. ನೀನು VRS ತಗೊಂಡು ಹ್ಯಾಪಿಯಾಗಿ ಮನೇಲೇ ಇದ್ಬಿಡು. ಇನ್ನೂ ಎಷ್ಟು ದಿನ ಅಂತ ಕಷ್ಟಪಡ್ತೀಯಾ? ನಿಲ್ಸೋ. ಹಾ, ಗಾಡಿ ನಿಲ್ಸೋ. ಬೇಕೆ ಮುಚ್ಕೊಂಡು ನಿಲ್ಸೋ. ನಾನೇನ್ ಹೇಳ್ದೆ? ನಿನಗೇನು ಹುಚ್ಚಿಡ್ತಿದ್ಯಾ? ಹುಚ್ಚಿಡಿದ್ರೆ ನನಗಲ್ಲ ಕಾಣೋ, ನಿನಗೆ ಕೊಬ್ಬು ಜಾಸ್ತಿ ಆಗಿದೆ. ಕೈಗೆ ಸಂಬಳ ಬರೋದಕ್ಕೆ ಮುಂಚೆನೆ ನನಗೆ ಕೆಲಸ ಬಿಡು ಅಂತ ಹೇಳ್ತಾ ಇದೆಯಲ್ಲ. ನಿನಗೆ ನಿನಗೆ ಹಾಯಾಗಿರ್ಲಿ ಅಂತ ಹಾಗಂದೆ. ಏನು ಹಾಯಾಗಿರೋದು? ನನ್ನ ಮೇಲೆ ರಿವೆಂಜ್ ತಗೋಬೇಕು ಅಂತಿದ್ಯಾ? 100 ತಾಸು ಕೆಲಸ ಮಾಡ್ತಾ ಇದ್ರು, ಬರೆ ಅದು ಇದು ಸಹಿತ ತೆಗೆದುಕೊಡ್ತಿದ್ದ. ಈಗ ನಾನು ಅದನ್ನೆಲ್ಲ ತೊಳ್ಕೊಂಡು ಬಿದ್ದಿರ್ಬೇಕು ಅಂತಿದ್ಯಾ? ಅಯ್ಯೋ ಏನಪ್ಪ, ಇಷ್ಟು ದಿವಸ ನೀನು ನನ್ನ ಮುಂದೆ ಕಾಸಿಗೆ ಕೈ ಚಾಚಿ ನಿಂತ್ಕೋತಿದ್ದೆ. ಇನ್ಮೇಲೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಬೇಕು ಅಂತ ನಾನು ನಿನ್ನ ಮುಂದೆ ನಿಂತ್ಕೋಬೇಕು ಅಂತ ತಾನೇ? ಕೇಳೋ ಇಲ್ಲಿ, ನಾನು ಮಹಾ ಸ್ವಾಭಿಮಾನಿ, ಯಾರ ಮುಂದೆನೂ ಕೈ ಚಾಚೋನಲ್ಲ. ಹಾಗೊಂದು ವೇಳೆ ಅಂಥ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನೇಣು ಹಾಕೊಂಡು ಸತ್ತೋಗ್ತೀನಿ. ಇವತ್ತಿನಿಂದ ನಾನ್ ನಿನಗೆ ಅಪ್ಪನೂ ಅಲ್ಲ, ನೀನ್ ನನಗೆ ಮಗನೂ ಅಲ್ಲ. ನನ್ನ ನಿನ್ನ ಮಧ್ಯೆ ಯಾವುದೇ ಸಂಬಂಧನೂ ಇಲ್ಲ. ಈಗಂತ ಏನ್ ಹೇಳ್ದೆ? ನೀ ಹೇಳ್ದೆ ಹೋದ್ರು ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಟೋಗೋ. ಈಗ ಮನೆಗೆ ಹೆಂಗ್ ಬರ್ತೀಯಾ? ಈ ಸ್ಕೂಟ್ರು ನಿಮ್ ತಾತಂದಲ್ಲಪ್ಪ, ನಂದು. ಆಗ ನೀನ್ ಮನೆಗೆ ಹೇಗೆ ಬರೋದು ಅಂತ ಅದನ್ನ ಯೋಚನೆ ಮಾಡು. ಏನ್ ದೊಡ್ಡ ಸ್ವಾಭಿಮಾನಿ. ಏ ಶಿವು, ಇಲ್ಲೇನ್ ಮಾಡ್ತಾ ಇದ್ಯೋ? ಕೆಲ್ಸ ಸಿಕ್ತಮ್ಮ, 25,000 ಸ್ಯಾಲ್ರಿ, ಸಾಫ್ಟ್ವೇರ್. ಜಾಕ್ ಪಾಟು ಇಲ್ಲೇ ಸೆಲೆಬ್ರೇಟ್ ಮಾಡೋಣ. ಭಿಕ್ಷುಕರ ಕಾಟ ಜಾಸ್ತಿ ಆಗೋಯ್ತು. ತಗೋ ತಗೋ, ಇದು ಮೊಬೈಲು ನಿನಗೋಸ್ಕರ ತಂದಿದ್ದೀನಿ. ನೀನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ, ಅದಕ್ಕೆ ಇಟ್ಕ. ಅಪ್ಪ ಸ್ಮೈಲ್. ಗುಡ್ ಮಾರ್ನಿಂಗ್ ಮೈ ಸನ್. ಕೆಲ್ಸ ಸಿಕ್ತು. ಪ್ರೀತಿ ಸಿಕ್ಕಿದ್ರೆ ನಿಂಗೊಂದು ದೊಡ್ಡ ಗುಡಿ ಇಲ್ಲೇ ಕಟ್ಟಿಸ್ತೀನಿ. ಓಕೆ? ಯಾವನ? ಗುಡ್ ಮಾರ್ನಿಂಗ್ ಸರ್. ಯೋ, ಇದೇನ ಆಫೀಸಾ ಇಲ್ಲ ಮಠಾನ? ನಮ್ ಗಣೇಶಂದು ಸರ್. ಕೆಲಸ ಮಾಡೋದು ನೀನಾ ಆ ಗಣೇಶನ? ಅಯ್ಯೋ, ಮೊದ್ಲು ಅಳಿಸೋದನ್ನ ಅಳಿಸ್. ಮೊದ್ಲು ವೈಟ್ ಪೀಟಾಯಿಸಿ ಬೊಟ್ಟಿಟ್ಕೊಂಡ್ಬಂದು ಬುಟ್ಟಿಗೆ ಹಾಕೋಬಹುದು ಅನ್ಕೊಂಡಿದ್ಯಾ? ಏನಯ್ಯ ಮೊದಲನೇ ದಿವಸ ಕೆಲ್ಸಕ್ಕೆ ಬರ್ತಾ ಇದ್ಯಾ?
ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಕುಂಕುಮ ಇಟ್ಕೊಂಡ್ ಬರ್ಬಾರ್ದ? ನಾನು ಅದನ್ನೇ ಹೇಳಿದೆ ಸರ್. ಸಾಫ್ಟ್ವೇರ್ ಅಂದ್ರೆ ದೇವ್ರು ಯಾಕೆ ಅಂತ ಕೇರ್ಲೆಸ್ ಈಗಿನ ಯೂತ್ಗೆ. ದೇವ್ರು ಅಂದ್ರೆ ಭಯ ಭಕ್ತಿನೇ ಇಲ್ಲ ಸರ್. ಸರಿ, ಪ್ರೀತಿ ಹತ್ರ ಕರ್ಕೊಂಡು ಹೋಗಿ. ಸರ್ ಪ್ರೀತಿನ ಯು ಆರ್ ರಿಯಲಿ ಗ್ರೇಟ್ ಸರ್. ಯು ಗಾಟ್ ಸರ್. ಆಯ್ತು, ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸರ್. ಹಾಯ್ ರೋಸಿ, ನಿನ್ನೆ ಬರ್ತ್ಡೇ ಮಾಡ್ಕೊಂಡಂತೆ ನನ್ನ ಕರೀಲೇ ಇಲ್ಲ. ನಿನಗೋಸ್ಕರ ಒಂದು ಬ್ಯೂಟಿಫುಲ್ ಗಿಫ್ಟ್ ತಂದಿದ್ದೀನಿ. ವಾವ್, ಥ್ಯಾಂಕ್ ಯು ಹ್ಯಾಂಡ್ಸಮ್. ಇದೇನು ಮಾಡ್ದೆ? ಈಗಿನ ಯೂತ್ ತುಂಬಾ ಫಾಸ್ಟ್. ಬಾರೋ ಬಾಬಿ. ಏಯ್ ಬಾರೋ ಬಾಬಿನ. ಇರ್ಲಿ ಬಾರಲ್ಲ. ಪ್ರೀತಿ, ಯೋರ್ ಟ್ರೈನಿಂಗ್. ಹಾಯ್ ಮೇಡಮ್. ವಾಟ್ಸ್ ಯೋರ್ ನೇಮ್? ವಾಟ್ಸ್ ಯೋರ್ ನೇಮ್? ಹಲೋ, ನಿಮ್ಮನ್ನೇ. ವಾಟ್ಸ್ ಯೋರ್ ನೇಮ್? ಮೇಡಮ್ ನನ್ನೇ ಮರ್ತೋದ್ರಾ? ಅದೇ ಇಂಟರ್ವ್ಯೂ ಅಲ್ಲಿ. ಜಸ್ಟ್ ಆನ್ಸರ್ ಮೈ ಕ್ವೆಶ್ಚನ್ಸ್, ಓಕೆ? ವಾಟ್ಸ್ ಯೋರ್ ನೇಮ್? ಶಿವಪ್ರಕಾಶ್. ಶಿವ್ ಪ್ರಕಾಶ್. ಐ ಸಿ. ಓ, ನೀನೇ ಅಲ್ವಾ ಅವತ್ ಗ್ರೂಪ್ ಡಿಸ್ಕಷನ್ ಅಲ್ಲಿ ಕನ್ನಡದಲ್ಲಿ ಮಾತಾಡಿದ್ದು? ಅಬ್ಬಾ, ಈಗ್ಲಾದ್ರೂ ಜ್ಞಾಪಕ ಬಂತಲ್ಲ. ಅವತ್ ನೀನ್ ಎನ್ಕರೇಜ್ ಮಾಡಕ್ಕೆ ಹಾಗೆ ಹೇಳ್ದೆ. ಇಲ್ಲೆಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು. ಸೊ ಲರ್ನ್ ಕ್ವಿಕ್ಲಿ, ಓಕೆ? ದೀಸ್ ಆರ್ ಯೋರ್ ಪ್ರಾಜೆಕ್ಟ್ ಫೈಲ್ಸ್. ಏನಾದ್ರು ಡೌಟ್ ಬಂದ್ರೆ ನನ್ನ ಕೇಳಿ. ಹಲೋ, ಯಾಕೆ ಹಾಗೆ ನಿಂತಿದ್ದೀರಾ? ನಿಮ್ಗೆ ಹೇಳ್ತಾ ಇರೋದು. ಹಲೋ, ಇದು ಸ್ಕೂಲ್ ಅಲ್ಲ, ಬೆರಳು ಹಿಡ್ಕೊಂತಿದ್ದೋಕೆ. ಪ್ಲೀಸ್. ಹಲೋ, ಟೇಕ್ ಯೋರ್ ಫೈಲ್ ಅಂಡ್ ಗೋ. ವಾಟ್ ಆರ್ ಯು ಮ್ಯಾನ್? ಇವ್ರನ್ನ ಎಲ್ಲಿಂದ ಕರ್ಕೊಂಡು ಬರ್ತಾರೋ? ಗೋ. ಯಾಕೋ ಬೇಜಾರಾಗಿದ್ಯಾ? ನನಗೇನೋ ಒಂದು ಅರ್ಥ ಆಗ್ತಾ ಇಲ್ಲ. ಸರಿಯಾಗೂ ಎಕ್ಸ್ಪ್ಲೈನ್ ಮಾಡಲ್ಲ ಅವಳು. ನೋಡಿದ್ರೆ ಹೊಡಿಯೋ ತರ ಇದ್ದಾಳೆ. ಈ ಆಫೀಸ್ನಲ್ಲಿ ಅವಳು ತುಂಬಾ ಸ್ಟ್ರಿಕ್ಟ್ ಅಂತೆ. ನೀನ್ ಹೋಗಿ ಹೋಗಿ ಅವಳು ಕೆಲ್ಸಕ್ಕೆ ಹಾಕೊಂಡಿದ್ಯಲ್ಲ. ಹಲೋ, ಇದ್ರಲ್ಲಿ ಬೇಸಿಕ್ಸ್ ಇದೆ. ಇದನ್ನ ಓದಿ ಫಸ್ಟ್ ನಿಮ್ ತಲೆ ತುಂಬಿಕೊಡಿ. ಯಾಕೆ, ಏನು ತಿಂದಿಲ್ವಾ? 1 2 3 4 ಬುಕ್ಸ್. ನೆಕ್ಸ್ಟ್ ವೀಕ್ ನನಗೆ ವಾಪಸ್ ಕೊಡ್ಬೇಕು. ದೀಸ್ ಆರ್ ಮೈ ಪರ್ಸನಲ್ ಬುಕ್ಸ್. ಬುಕ್ಸಿಗೆ ಏನಾದ್ರೂ ಆದ್ರೆ ಹುಷಾರ್. ಹೊರಡಿ. ಮೇಡಮ್, ಏನಿಲ್ಲ, ನೀವ್ ಯಾವಾಗ್ಲೂ ಹೀಗೇನಾ ಅಂತ ಆಗಾಗ ಸ್ವಲ್ಪ ನಗ್ಬೋದಲ್ಲ. What do you mean? What do you think of yourself? I'm your senior at work, okay? You should learn to behave yourself. You know otherwise what I mean? ಹಲೋ ಮೇಡಮ್, ಇದು ಆಫೀಸ್ ಅಲ್ಲ, ಜನರಲ್ ಪ್ಲೇಸು. ಇಲ್ಲಿ ನೀವು ನನ್ನ ಟ್ರೈನರು ಅಲ್ಲ. ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ನಾನು. ಏನ್ ಬೇಕಾದ್ರೂ ಮಾತಾಡ್ಬೋದು. You know what I can? ರಿಲ್ಯಾಕ್ಸ್. ಮುಖ ಗಂಟಿಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಆಗಾಗ ಸ್ವಲ್ಪ ನಗ್ರಿ. ದೊಡ್ಡವ್ರು ಏನ್ ಹೇಳಿದಾರೆ ಗೊತ್ತಾ? ದ್ವೇಷ ಅನ್ಬಿಡಿ, ಪ್ರೀತಿಸೋದ್ ಕಲೀರಿ, ಹಸ್ಬನ್ ಹೊತ್ತು ಕೆಲಸ ಮಾಡ್ರಿ, ನಗ್ನಗ್ತಾ 100 ಕಾಲ ಬಾಳಿ ಅಂತ. ಗೊತ್ತು. ವರ್ಕ್ ಅಂಡ್ ಲೀವ್ ಹಂಗರ್, ಲವ್ ಅಂಡ್ ಲೀವ್ ಆಂಗರ್, ಲಾಫ್ ಅಂಡ್ ಲಿವ್ ಲಾಂಗರ್ ಅಂತ. ಗೊತ್ತಿದ್ದು ಹೀಗಿದ್ದೀರಾ? ವೇಸ್ಟ್. ದಯವಿಟ್ಟು ಬದಲಾಗ್ರಿ. ನಾನೀಗ ಬಾಯ್ ಅಂತೀನಿ, ನೀವು ನಗ್ನಗ್ತಾ ಬಾಯ್ ಅನ್ನಿ. ಓಕೆ? ಬಾಯ್. ಸ್ಟುಪಿಡ್. ಸ್ಟುಪಿಡ್ ಅದನ್ನೇ ನಗ್ತಾ ಹೇಳ್ಬೋದಲ್ಲ. ಯಾವಾಗ್ಲೂ ಕೋಪ ನಿನಗೆ. ನೀವ್ ಯಾವಾಗ್ಲೂ ಹೀಗೇನಾ ಅಂತ? ನೋಡ್ತಾಳ. ಏಯ್, ಅವಳು ನನ್ನ ನೋಡಿದ್ಲಾ? ಐ ಡೋಂಟ್ ನೋ. ಧ್ಯಾನ್, ಪ್ರೀತಿ ನನ್ನ ನೋಡಿದ್ಲಾ? ನನಗ್ ಗೊತ್ತಿಲ್ಲಪ್ಪ. ನೀನೇನ್ ಕೆಲಸ ಮಾಡ್ತಿದ್ಯಾ? ಏನು ಅರ್ಥನೇ ಆಗ್ತಿಲ್ವಲ್ಲ. ಅಂದ್ಮೇಲೆ ಈ ಕೆಲಸನಾದ್ರೂ ಮಾಡತ್ತಾನೆ. ಸುಮ್ಮನೆ ಟೆನ್ಷನ್. ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಿದೆ. ಅವಳು ಯಾವಾಗ ನೋಡ್ತಾಳೋ ಏನು ಕತೆ. ಎಷ್ಟು ಟ್ರೈ ಮಾಡಿದ್ರು ಇದು ಅರ್ಥ ಆಗ್ತಾ ಇಲ್ಲ. ಓಹ್, I don't know what's wrong with the system. What happened? I don't know what happened. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಚೆಕ್ ಇಟ್. Something has gone wrong to the system. ಏನಾಯ್ತು? What happened? What happened? What happened? Will somebody tell me for God's sake? He crashed the entire system. What?
Who are you? New trainee, sir. Who's your trainer? I'm asking you, stupid. It's me, sir. You. This is entirely your fault. ಅವನಿಗೆ ಪ್ರಾಪರ್ ಟ್ರೈನಿಂಗ್ ಕೊಡದೆ ಯಾಕೆ ಕೂರಿಸಿದೆ? ಸರ್, Shut up. You stupid careless woman. ಇದೇನ್ ಪ್ಲೇ ಗ್ರೌಂಡ್ ಅನ್ಕೊಂಡ್ಯಾ? ಕೆಲಸ ಮಾಡೋಕೆ ಇಷ್ಟು ಇಲ್ದಿದ್ರೆ ಮನೆಯಲ್ಲಿ ಮುಚ್ಚರೆ ತಿಕ್ಕೊಂಡು ಬಿದ್ದಿರೋ ತಾನೆ. Baburao, what's the damage? Service engineers have to come, sir. It will take 24 hours time. Oh my God! ಇವಾಗ ಏನ್ ಮಾಡೋಣ? Can you give me back those 24 hours? ಸರ್, ಇಟ್ಸ್ ಮೈ ಫಾಲ್ಟ್ ಸರ್. You! Stupid idiot scoundrel! I'll talk only to your trainer. It's her responsibility. Careless people. Out! ಮೇಡಮ್, what's happening? Huh? What are you doing? Listen, you're not supposed to work. Sir, the project CD. I can't believe this. Who did it? Shiv Prakash. Where is he? Shivu? Shivu? ಸರ್, Fantastic, Shiv Prakash. You've done a great job. ಏನ್ ಸರ್, ಬಯಸ್ಕೊಳ್ಳೋದಕ್ಕೆ ಅವರು, ಹೊಗಳಿಸ್ಕೊಳ್ಳೋದಕ್ಕೆ ನಾನಾ? ಈ ಕ್ರೆಡಿಟ್ ಎಲ್ಲ ನನ್ನ ಟ್ರೈನರ್ಗೆ ಸೇರ್ಬೇಕು ಸರ್. Uh-huh. Good going. Keep it up. Thank you, sir. ಮೇಡಮ್, ಕಂಪ್ಯೂಟರ್ ಇಂದ ಮನುಷ್ಯ ಬರಲಿಲ್ಲ, ಮನುಷ್ಯ ಕಂಡಿಡ್ದಿದ್ದೆ ಕಂಪ್ಯೂಟರ್. ನಾವು ಹೇಳ್ದಂಗೆ ಕೇಳುತ್ತೆ. ಈಗೆಲ್ಲ ಸಾಲ್ವ್ ಆಯ್ತಲ್ಲ, ಸುಮ್ಮನೆ ಕಣ್ಣೀರು ವೇಸ್ಟ್ ಮಾಡ್ಬಿಟ್ರಿ. ಹೋಗ್ಲಿ, ಈಗ್ಲಾದ್ರೂ ನಗ್ಬೋದಲ್ವಾ? ನಿಮ್ಮನ್ನೇ ನಗ್ರಿ. ಸ್ವಲ್ಪನೇ ನಗು ಬರ್ತಿದೆ, ನಗು ಬರ್ತಿದೆ. ಬಂತು ಬಂತು. ಎಸ್, ಝೀರೋ ಆಗಿದ್ದವನು ಇವತ್ತು ಹೀರೋ ಆಗೋದೆ. ಅವಳ ದೃಷ್ಟಿಲೂ ಅಷ್ಟೇ ಟಾಪಲ್ಲಿ ಇದ್ದೀನಿ. ಅವಳೇನಾದ್ರೂ ನನ್ನ ಹೆಂಡತಿ ಆಗೋದ್ರೆ ಐ ಆಮ್ ಸೋ ಹ್ಯಾಪಿ. ನೀನೇನಾದ್ರೂ ಅವಳನ್ನ ನೋಡಿದ್ರೆ ಹೊಟ್ಟೆ ಹೊಡ್ಕೊಂಡು ಸಾಯ್ತೀಯ. ಹಂಗಾರೆ ನೋಡೋದೇ ಬೇಡ ಬಿಡು. ಹಾಗಲ್ವೋ? ಇಲ್ಲಿ ನೋಡು, ಇದು ಅವಳ ಹಾಸ್ಟೆಲ್ ನಂಬರ್. ಅವಳಿಗೆ ಫೋನ್ ಮಾಡಿ ಶಿವು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ ಅಂತ ಹೇಳು. ಆಮೇಲೆ ತನ್ನ ಹೃದಯದ ಮೇಲೆ ನಿಮ್ ಹೆಸರನ್ನ ಬರ್ಕೊಂಡಿದ್ದಾನೆ ಅಂತಾನೂ ಹೇಳೋ. ಬ್ಯಾಡ್ವೋ, ಆಮೇಲೆ ತೋರ್ಸೋದ್ರೆ ಬೈಪಾಸ್ ಸರ್ಜರಿನೇ ಆಗ್ಬೇಕು. ಜೋಕಾ? ಅವ್ನ ರೂಮ್ ತುಂಬಾ ನಿಮ್ ಹೆಸರು ಬರ್ಕೊಂಡಿದ್ದಾನೆ. ಅವನು ನೀವಿಲ್ದೆ ಬದುಕೋದೇ ಇಲ್ಲ, ನೀವು ಅವನ್ನ ಪ್ರೀತಿಸ್ಲೇಬೇಕು ಅನ್ನು. ಆಗಲ್ಲ ಅಂದ್ರೆ? ಅಯ್ಯೋ, ಮೊದ್ಲು ಅವಳು ಹಾಗೆ ಹೇಳ್ತಾಳೆ. ಆದ್ರೂ ನೀನು ಅವಳನ್ನ ಒಪ್ಸಿ ನನ್ನನ್ನ ಐ ಲವ್ ಯು ಅಂತ ಹೇಳೋವರೆಗೂ ಬಿಡ್ಬೇಡ. ಆಮೇಲೆ ನೀನ್ ಫೋನ್ ಮಾಡೋ ವಿಷಯ ನನಗೆ ಗೊತ್ತಿಲ್ಲ. ಆಮೇಲೆ ಪೊಲೀಸರು ಅದ್ ಹೇಳ್ಕೊಂಡು ಹೋದ್ರೆ? ಹೇ, ನೀನೇ ಪೊಲೀಸ್ ಅಲ್ವೇನಾ? ಏನೋ ಕಷ್ಟಪಟ್ಟು ಸಿಕ್ಕಿದೆ, ಅದ್ನು ಕಳ್ಕೊಂತೀಯ. ಹಾಯ್ ಗೈಸ್. ಹಾಯ್. ಹರೀಶ್, ಇವನ್ ತುಂಬಾ ಕ್ಲಾಸ್ ಆಗಿ ಮಾತಾಡ್ತಾನೆ. ನಿಮ್ ಹುಡುಗಿಗೆ ಇವನೇ ಸರಿ. ಏನೋ ಹುಡುಗಿ ಗಿಡ್ಗಿ ಅಂತ ಇದ್ಯಾ?
ಏನು ಏನಿಲ್ಲಮ್ಮ, ಇವನು ಒಂದ್ ಹುಡುಗಿ ಲವ್ ಮಾಡ್ತಾ ಇದ್ದಾನೆ. ನೀನು ಆ ಹುಡುಗಿಗೆ ಫೋನ್ ಮಾಡಿ ಆ ವಿಷಯನ ತಿಳಿಸ್ಬೇಕು ಅಷ್ಟೇ. So simple. ಅಯ್ಯೋ ನಾನಾ ನಾನ್ ನಿಮ್ಮಿಬ್ರು ನೋಡ್ದಲ್ಲ, ಹಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬಾಯ್. ಆಕ್ಚುಲಿ ನನಗೆ ಆಫೀಸಲ್ಲಿ ಅರ್ಜೆಂಟ್ ಆಡಿಟಿಂಗ್ ಕೆಲಸ ಇದೆ, ನಾನು ಬರ್ತೀನಿ. ಬಾಯ್ 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 ಬಾಯ್. ಎಲ್ಲಿ ಹೋಗ್ತೀಯಾ? ಬೆಳಗ್ಗೆಯಿಂದ ಚೆನ್ನಾಗಿ ತಿನ್ಬಿಟ್ಟು ಬೇದಿ ಜಾಸ್ತಿ ಆಗ್ಬಿಟ್ಟೆ, ತುದಿಲೈತೆ ಬಿಟ್ಬಿಟ್ಟು ಹೊಟ್ಟಾಯ್ತೀನಿ ಅಮ್ಮ. ದೋಸ್ತು ಅಂತೀಯಲ್ಲ, ನೀನ್ ಈಗ ಏನಾದ್ರೂ ಫೋನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಇಲ್ಲೆಲ್ಲ ರೋಲ್ ಕಾಲ್ ಮಾಡ್ತಿದ್ಯಾ ಅಂತ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಏನ್ ಬ್ಲಾಕ್ ಮೇಲ್? ಹಲೋ ಮೇಡಮ್, ನಾವು ICICI ಬ್ಯಾಂಕಿಂದ ಮಾತಾಡ್ತಿದೀವಿ. ನಿಮ್ಗೆ ಏನಾದ್ರೂ ಪರ್ಸನಲ್ ಲೋನ್ ಬೇಕಾಗಿತ್ತಾ? ಬೇಡ ಥ್ಯಾಂಕ್ಸ್. ಥ್ಯಾಂಕ್ಸ್ ಬ್ಯಾಡ್ ಮತ್ತೆ ನಡಿ ಊಟ ಮಾಡಿಲ್ಲ. ಅಲ್ಲ ಕಣೋ, ನಾನೇ ಒಬ್ಬ ಪೊಲೀಸನಾಗಿ ಕ್ರಿಮಿನಲ್ ತರ ಬಿಹೇವ್ ಮಾಡಿದ್ರೆ ಕ್ರೈಮ್ ಸ್ಟೋರಿ ನಮ್ ಜನ್ಮ ಜಾಲ ಆಡ್ಬಿಡ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನನ್ ತಲೆ ಸಿಡ್ದೋಗ್ತದೆ. ನೋಡು, ನೀನೇನೋ ಫೋನ್ ಮಾಡ್ಲಿಲ್ಲ ಅಂದ್ರೆ ನಾನಿನ್ನ ಮಾಡ್ಬಿಡ್ತೀನಿ. ಪ್ರೀತಿ, ಮತ್ತೆ ನಿನ್ಗೆ ಫೋನು. ಹಲೋ, ನಾನು ಶಿವು ಮಾತಾಡ್ತಿರೋದು. ಅಲ್ಲ, ನಾನು ಶಿವು ಫ್ರೆಂಡು ವೆಂಕಿ ಮಾತಾಡ್ತಿರೋದು. ಅಯ್ಯೋ, ಹೆಸರು ಬೇರೆ ಹೇಳ್ಬಿಟ್ನೆ. ಅದು ಅವನು ನನ್ನನ್ನ ಅಯ್ಯೋ ಅಲ್ಲಲ್ಲ ನಿಮ್ಮನ್ನ ತುಂಬಾ ಲವ್ ಮಾಡ್ತಿದ್ದೇನ್ರಿ. ನೀವಿಲ್ಲ ಅಂದ್ರೆ ಸತ್ತೇ ಹೋಗ್ಬಿಡ್ತೇನ್ರಿ. ರೂಮ್ ತುಂಬಾ ನಿಮ್ ಹೆಸರು ಬರ್ಕೊಂಡಿದ್ದೇನ್ರಿ. ನೆಕ್ಸ್ಟ್ ಫೋನ್ ಗೊತ್ತಿಲ್ಲ. ನಾನ್ ಫೋನ್ ಮಾಡಿರೋ ವಿಷಯ ನನಗೆ ಗೊತ್ತಿಲ್ಲ ರೀ. ನಿಮ್ಗೆ ಗೊತ್ತಿಲ್ಲ ರೀ. ಅಯ್ಯೋ ಕರ್ಮ, ಅವನಿಗೆ ಗೊತ್ತಿಲ್ಲ ರೀ. ಅವ್ನು ನನಗೆ ಸಿಕ್ಕಿ ತುಂಬಾ ದಿನ ಆಯ್ತ್ರಿ. ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ರೀ. ನೀವು ಅವ್ನು ಲವ್ ಮಾಡ್ತಿರೋ ಹೇಳ್ರಿ. ನಾನು ಪೊಲೀಸು. ಅಲ್ಲ, ರೈಲ್ವೆ ಗಾರ್ಡು. ಅದು ಅಲ್ಲ, ಕಾಕಿ ಹಾಕೊಂಡಿರೋ ಭಿಕ್ಷುಕ ಅನ್ಕೊಳ್ರಿ. ಆದ್ರೆ ನೀವು ಅವನ್ನ ಅಲ್ಲ ಅವನು ನಿಮ್ಮನ್ನ ಲವ್ ಮಾಡ್ತಿದ್ದಾನ್ರಿ. ಲವ್ ಮಾಡ್ತಾ ಇದ್ದಾನ? ಹೌದು ರೀ. ಅಬ್ಬಾ, ದಯವಿಟ್ಟು ನೀವು ಅವನ್ನ ಲವ್ ಮಾಡ್ರಿ. ಅಷ್ಟೇ ರೀ ಮ್ಯಾಟ್ರು. ಶಿವು ಅರ್ಥ ಮಾಡ್ಕೊಂಡ್ಲು. ಶಿವು ನನ್ನನ್ ಪ್ರೀತಿಸೋಷ್ಟು ಧೈರ್ಯ ಇದ್ರೆ ಆ ಶಿವ್ ಪ್ರಕಾಶ್ಗೆ ನನಗ್ ಫೋನ್ ಮಾಡಕ್ ಹೇಳಿ. ಇವತ್ತು ಹೇಳ್ಬಿಡ್ತೀನಿ. ಸಾಹಸಿ ಪ್ರೀತಿ. ಐ ಲವ್. ನಿಮ್ಗೆ ವೆಂಕಿ ಅಂತ ಯಾರಾದ್ರೂ ಫ್ರೆಂಡ್ ಇದಾರಾ? ವೆಂಕಿ ಅಂತನಾ? ವೆಂಕಿ ಮಂಕಿ ಅನ್ನೋರ್ನ ಯಾರಾದ್ರೂ ಫ್ರೆಂಡ್ ಮಾಡ್ಕೋತಾರ? ನೋ ಚಾನ್ಸ್. ಐ ಸಿ. ನಿಮ್ ಹೆಸರು ಹೇಳ್ಕೊಂಡು ಯಾರೋ ಫೋನ್ ಮಾಡಿದ್ರು, ಹುಷಾರು. ಯಾರು ಅವನು? ಸಾಯಿಸ್ಬಿಡ್ತೀನಿ. ಸರಿ, ಹೇಳಿದ್ರಲ್ಲ, ನಾನು ನೋಡ್ಕೋತೀನಿ ಬಿಡಿ. ಹೌದು, ಫೋನ್ನಲ್ಲಿ ಏನಂತ ಹೇಳ್ದ? ಶಿವುಗೆ ಮೊದ್ಲು ಹುಚ್ಚಿಡ್ದಿತ್ತು, ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸಿದ್ವಿ ಅಂತ ಹೇಳ್ದ. ಓ, ಹಂಗೇಳದ್ನಾ? ಹಾ. ಆಮೇಲೆ ನ್ಯೂ ಪ್ರಾಜೆಕ್ಟ್ಗೆ ಬಾಬು ಸರ್, ಧ್ಯಾನ್ ಮತ್ತೆ ನಿನ್ನ ಪ್ಯಾರಿಸ್ ಕಳಿಸ್ಬೇಕು ಅಂತ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದೆ. ಸಾರಿ ಮೇಡಮ್, ನಾನು ಹೋಗಲ್ಲ. ಯಾಕೆ? ನಿಮ್ಮನ್ ಬಿಟ್ಟು ಹೇಗೆ ಹೋಗೋದು? ನನಗಾಗಲ್ಲ. ನೋ. ಓಕೆ, ನಾವೆಲ್ಲ ವಾಪಸ್ ಬರೋವರೆಗೂ ಇಲ್ಲಿನ ಪ್ರಾಜೆಕ್ಟ್ ನೀನ್ ನೋಡ್ಕೊ. ಅಂದ್ರೆ ನೀವು ಹೋಗ್ತಿದ್ದೀರಾ? ಆಫ್ ಕೋರ್ಸ್, ಐ ಆಮ್ ದ ಪ್ರಾಜೆಕ್ಟ್ ಮ್ಯಾನೇಜರ್. ಯಾ ರೊಮ್ಯಾಂಟಿಕ್. ಯಾವ ಸಿಟಿ ಅಂದ್ರೆ? ಪ್ಯಾರಿಸ್. ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ. ನಾನು ಬರ್ತೀನಿ. ಪ್ಲೀಸ್ ಟೇಕ್ ಮೀ ಆಲ್ಸೋ. ಪ್ಲೀಸ್ ಮೇಡಮ್, ಪ್ಲೀಸ್. ಓಕೆ, ವಿ ಆರ್ ಲೀವಿಂಗ್ ಇನ್ ಅ ಕಪಲ್ ಆಫ್ ಡೇಸ್. ಲೇ, ಒಳ್ಳೆ ಕ್ವಾವೆ ರೋಗ ಬಂದಂತರ ಆಡ್ತಿದ್ಯಲ್ಲೋ. ಫಿಟ್ಸ್ ಏನಾದ್ರು ಅಟ್ಯಾಕ್ ಆಯ್ತಾ? ಫಾರಿನ್ ಮ್ಯಾನ್, ಫಾರಿನ್. ಪ್ಯಾರಿಸ್. ಜಾಸ್ತಿ ಮೆರಿಬೇಡ್ವೋ, ಮುಗ್ಗರ್ಸ್ ಬಿದ್ದಿದ್ಯಾ? ಪ್ಯಾರಿಸ್ ಅಂತೆ. ಹೊಟ್ಟೆವ್ರಿ ಮಿಸ್ಟ್ರೆ, ಹೊಟ್ಟೆವ್ರಿ. ಜೀವನ ಇಡೀ ಮ್ಯಾಪ್ ಅಲ್ಲೇ ನೀವು ಪ್ಯಾರಿಸ್ ನೋಡಿದ್ರೆ, ನಾವು ಲೈವ್ ಡೈರೆಕ್ಟ್ ಪ್ಯಾರಿಸ್. My underwear, my money. 275 rupees. ಲೇ, ಈ ಕಾಚಾ ಪುಟ್ಕೋಸಿ ಡ್ಯಾನ್ಸ್ ಎಲ್ಲ ಫ್ಲೈಟ್ ಅಲ್ಲಿ ಮಾಡ್ಬಿಟ್ಟಿಯಾ? ಆಮೇಲೆ ಹುಚ್ಚ ಅನ್ಕೊಂಡ್ಬಿಡ್ತಾರೆ. ಏನ್ ದೊಡ್ಡ ಶಮ್ಮಿ ಕಪೂರ್ ಇವನು. Jealousy. Enjoy. ಅರೆ, ನೀವು ನನ್ನ ಪಕ್ಕದಲ್ಲಿ. ವಾಟ್ ಅ ಸರ್ಪ್ರೈಸ್. ಮೊದಲು ನಿಮ್ ಬೆಲ್ಟ್ ಹಾಕೊಳ್ಳಿ. ನಾ ಆಲ್ರೆಡಿ ಮನೇಲಿ ಹಾಕೊಂಡ್ಬಂದೆ, ಬೇಕಾದ್ರೆ ನೋಡಿ. ಓಹ್ ಗಾಡ್, ನಿಮ್ ಪ್ಯಾಂಟ್ ಬೆಲ್ಟ್ ಅಲ್ಲ, ಸೀಟ್ ಬೆಲ್ಟ್. ಸೀಟ್ ಬೆಲ್ಟಾ? ಇದೇ
ಇದೇನಾ ಫಸ್ಟ್ ಟೈಮ್ ನೀವು ಪ್ಲೇನಲ್ಲಿ ಬರ್ತಾ ಇರೋದು? ಫ್ಲೈಟ್ ಒಳಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ದೇವ್ರೆ ಮುಂತಾಯಿ ಮಾರಮ್ಮ ಮುನ್ಸ್ಕೋಬೇಡಮ್ಮ. ನೀವು ರೆಗ್ಯುಲರ್ drinks, sir? ಡ್ರಿಂಕ್ಸ್ ಪೆಗ್ ಸಿಸ್ಟಮಾ ಕ್ವಾರ್ಟರ್ ಸಿಸ್ಟಮಾ? As you wish. ಪೆಗ್ ಒನ್ ಹೌ ಮಚ್? It's free, sir. ಫ್ರೀ. ಒನ್ ಪೆಗ್ ವಿಸ್ಕಿ, ಸೋಡಾ, ಐಸ್, ಮಿಕ್ಸ್ ಗುಡ್. ಓಕೆ Okay, sir. ಅಯ್ಯೋ ದೇವ್ರೆ, ಇದನ್ನೆಲ್ಲ ಹೇಗೆ ಕುಡಿತಾರೋ ಮನುಷ್ಯರು. ಈ ಬಾಬಿಗೋಸ್ಕರ ಏನೆಲ್ಲ ಮಾಡ್ಬೇಕು. ಬಾಬಿ ತಗೋ ತಗೋ, ಏಸು ನನಗೆ ಒಳ್ಳೆ ವಯಸ್ಸಿನಲ್ಲಿ ಇರ್ಬೇಕಾರೆ ನಾಚಿಕೆ ಪಟ್ಕೊಂಡ್ರೆ ಹೇಗೆ? ತಗೋ, ಎಂಜಾಯ್. ಗಾಡ್, ದೀಸ್ ಪೀಪಲ್. ಐ ಡೋಂಟ್ ಡ್ರಿಂಕ್. ಹಾ. Hey, how is doing? Your people are too good. ನನಗೆ ಮಾಮೂಲಿ ಇಂಗ್ಲೀಷೇ ಸರಿಗೆ ಅರ್ಥ ಆಗಲ್ಲ, ನೀನ್ ಬೇರೆ. ಗುಡ್ ಗುಡ್. Okay, nice to meet you. Same here. See you. Bye. Hi, Yes. how are you doing? Good. Are you comfortable? Yes, I am. All right. Yeah. Ciao. Thank you. Bye. She's gorgeous. ಎಲ್ಲಿ ಹೋದ್ರು ಅದೇ ಜೊಲ್ಲು, ಅದೇ ನಾಯಿ ಬುದ್ಧಿ. ಹೇ ಬಿಳಿಜಳ್ಳೆ, ಬಾಯ್ಲಿ. ಶಿ ಮೈ ಗರ್ಲ್ ಫ್ರೆಂಡ್. ಓಕೆ, ಯು ನೋ ಲುಕ್. You, hair, no matching. ಏ ಡವ್ ಹೊಡಿತಿದ್ಯಲ್ಲ, ಕೇಳು. ಅವಳ ಹತ್ರನ ಬೇಕಾದ್ರೆ ನೀನೇ ಕೇಳು. ನೀನ್ ಕೇಳಲಿಲ್ಲ ಅಂದ್ರೆ ಇವನು ಕೇಳ. ಮೇಡಮ್, ಯಾ? ಇಷ್ಟು ಬೇಗ ರೂಮ್ಗೆ ಹೋಗ್ಬೇಕಾ? ಹಾ, ಇನ್ನೆಲ್ಲಿ ಹೋಗ್ತೀರಾ? ಅಲ್ಲ, ಫಾರಿನಿಗೆ ಬಂದಿದ್ದೀವಿ, ಸ್ವಲ್ಪ ಸುತ್ತಾಡ್ಕೊಂಡ್ ಬರೋಣ ಅಂತ. ಓಕೆ, ಎಲ್ಲಿಗೆ ಹೋಗೋಣ? ಅಯ್ಯೋ, ನಿಮ್ಗೆ ಯಾಕೆ ಸ್ಟ್ರೈನು? ನೀವು ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. ನಿಜ ಹೇಳಿ, ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಬಾಬುರಾವ್ ಸರ್ ಸ್ಟ್ರಿಪ್ಟೀಸ್ಗೆ ಹೋಗೋಣ ಅಂದ್ರು. ಸ್ಟ್ರಿಪ್ಟೀಸಾ? ಅದು ಏನಿಲ್ಲ ಪ್ರೀತಿ, ವಯಸ್ಸಿನ ಹುಡುಗರಲ್ವಾ, ಎಲ್ಲಾದ್ರೂ ಜಾಲಿಯಾಗಿರ್ಬೇಕು ಅಂದ್ರು, ಅದಕ್ಕೆ ಯಾವ್ದಾದ್ರು ಕ್ಲಬ್ಗೆ. ಸರಿ, ನಾನು ಬರ್ತೀನಿ.
ಥ್ಯಾಂಕ್ ಯು. ಪ್ರೀತಿ, ಹೇ ಪ್ರೀತಿ. ದೋಸೆ ಆಗ್ದಾ? ಏನಿದು? ಬಾ ಆಟ ಆಡೋಣ. ಏನಮ್ಮ ಫುಲ್ ಟೈಟಾ? ರಾಸ್ಕಲ್ ಬಾಬುರಾವ್ ನನ್ ಮುಂದೆನೆ ಆ ಬಿಳಿ ಜೋಳ ಜೊತೆ ಡಾನ್ಸ್ ಮಾಡ್ತಾನೆ. ಕರ್ಯ ಎಲ್ಲಿಗೆ? ಸಾಯ್ಸೋಣ ಸಾಯ್ಸೋಣ, ನಾಳೆ ಸಾಯ್ಸೋಣ. ನೀನ್ ಯಾರೋ? ಸರಿ ಹೋಯ್ತು ಬಿಡು, ನಾನು ಕೂಡ ಜ್ಞಾಪಕ ಇಲ್ವಾ? ಸಾಯಿಸ್ಬಿಡ್ತೀನಿ. ಯು ಬ್ಲಾಕ್ ಬೇರ್ ಬಾಬುರಾವ್, ನಿನ್ನ ಅಮ್ಮ ತಾಯಿ ಸಾಯಿಸ್ಬಿಡ್ತೀನಿ. ನೋಡು, ಏನೋ? ನಾನು ಹೋಗ್ತೀನಿ, ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೋತ್ಯಾ? ನಾನ್ ಹೊರಗ್ ಹೋಗ್ತೀನಿ. ಈಗ ನಾನು ಏನ್ ಮಾಡ್ಲಿ? ಇಲ್ಲೇ ಮಲ್ಕೋ. ಅಲ್ಲಿ ಇಲ್ಲಿಗೆ ಬರ್ಬಾರ್ದು, ಸಾಯಿಸ್ಬಿಡ್ತೀನಿ. ಇದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ನಾನ್ ತಾಚಿ ಮಾಡ್ಬೇಕು. ಗುಡ್ ನೈಟ್. ಶಿವು, ನೀನ್ ಇಲ್ಲೇ ಇರ್ಬೇಕು. ನಿಂಗೆ ನೋಡಿದ್ರೆ ನಂಗೇನೋ ಒಂಥರ ಖುಷಿ. ನೀನ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು. ಶಿವು, ನೀನಂದ್ರೆ ಪ್ರೀತಿ, 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 ಯಾಕೆ ಏನಾಯ್ತು? ಏನೋ ಎಮೋಷನ್ ಅಲ್ಲಿ ನನ್ಗೆ ಗೊತ್ತಾಗ್ಲಿಲ್ಲ. ಐ ಆಮ್ ಸಾರಿ. ಐ ಲವ್ ಯು ಪ್ರೀತಿ. ಇನ್ನು ನೆಕ್ಸ್ಟ್ ಮಂತ್ ಅಲ್ಲಿ ನನ್ ಮದ್ವೆ. ತಮಾಷೆ ಮಾಡ್ಬೇಡ ಪ್ರೀತಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನೀಗಾಗ್ಲೇ ಎಂಗೇಜ್ ಆಗಿದ್ದೀನಿ. ಹಾಗನ್ಬೇಡ ಪ್ರೀತಿ. ಈಗ ತಾನೇ ಲೈಫಲ್ಲಿ ನನಗೆಲ್ಲ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಈಗ ನಿನ್ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ನಾ ಹುಚ್ಚನೇ ಆಗೋಗ್ತೀನಿ. ನೀನ್ ನನ್ನ ಲವ್ ಮಾಡ್ಲೇಬೇಕು. ಹುಚ್ಚಿನ ತರ ಮಾತಾಡ್ಬೇಡ ಶಿವು. ನಿನ್ನ ನನ್ನ ಬಗ್ಗೆ ಏನ್ ಗೊತ್ತಿದೆ? ನನ್ ಸ್ಟೈಲು, ಗೆಟಪ್, ಬಿಹೇವಿಯರ್ ನೋಡ್ಬಿಟ್ಟು ನೀನ್ ಏನೋ ಅನ್ಕೊಂಡ್ಬಿಟ್ಟಿದ್ಯಾ. ಇದೆಲ್ಲ ಸುಮ್ನೆ, ಜಸ್ಟ್ ಫಾರ್ ಮೈ ಜಾಬ್ ಸಿ. ಆದ್ರೆ ನನ್ನ ಫ್ಯಾಮಿಲಿ ಪರಿಸ್ಥಿತಿನೇ ಬೇರೆ, ತುಂಬಾನೇ ಸ್ಟ್ರಿಕ್ಟು. ನಾನ್ ಹೀಗಿರೋ ವಿಷಯ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಅಂಥದ್ರಲ್ಲಿ ನಾನೇನ್ ಲವ್? ಹೌದು, ನಾನು ಇದನ್ನೆಲ್ಲ ನಿಂಗೆ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ? ದಯವಿಟ್ಟು ಬಿಟ್ಬಿಡಿ ಶಿವು. ಪ್ರೀತಿ, ನೀ ಸುಳ್ಳು ಹೇಳ್ತಿದ್ಯಾ. ನನ್ ಮುಖ ನೋಡಿ ಹೇಳು, ನೀ ನನ್ನ ಲವ್ ಮಾಡ್ತಿಲ್ಲ ಅಂತ. ಕೈ ಬಿಡು. ಕೈ ಬಿಟ್ರೆ ಸರಿ. ಸರ್, he is harassing me. Leave her hand. Why are you harassing her like this? Shall I call the cops? ಓ ಬಾಪ ಕುಮಾರ್ ಕಂಠೀರವ, ಹೇಗಿದೆ ಪ್ಯಾರಿಸ್? ಪ್ಯಾರಿಸ್, ಪ್ಯಾರಿಸ್. ಇದೇನಿದು? ಆಜಾ ಆಜಾ ಅಂತ ಬಾಜಾ ಭಜಂತ್ರಿ ಬಾರಿಸ್ಕೊಂಡು ಹೋದ. ಈಗ ಪೆಚ್ಚುಮೊರೆ ಹಾಕೊಂಡು ಬಿಚ್ಚೋಲೆ ಗೌರಮ್ಮ ತರ ಬಂದ್ಬಿಟ್ನಲ್ಲ. ಊಟ ಮಾಡಬಾರು? ನನಗ್ ಬೇಡ. ಯಾಕೆ? ನನಗ್ ಬೇಡ ಅಂತ ಹೇಳ್ದೆ ತಾನೆ. ಲೈಟ್ ಆಫ್ ಮಾಡು. ಬೇಡ ಅಂದ್ರೆ ಹೇಗೋ? ಮಾಡಿದ್ದೆಲ್ಲ ವೇಸ್ಟ್ ಆಗಲ್ವಾ? ತಗೋ, ಈಗ ನನ್ನ ಡಿಸ್ಟರ್ಬ್ ಮಾಡ್ದೆ ಹೋಗು. ಏನಾಯ್ತು? ಅದನ್ನ ಕಟ್ಕೊಂಡು ನಿನಗೇನ ಬೇಕು? ಅದೇನ್ ಹೇಳೋ? ಏನ್ ಪ್ರಪಂಚ ಮುಳುಗೋಯ್ತಾ? ಹಾ, ಮುಳುಗೋಯ್ತು.
ಒಂದು ಹುಡುಗಿಗೋಸ್ಕರ ಇಲ್ಲಿ ಕನ್ಸು ಕಟ್ಕೊಂಡಿದ್ದೆ. ಅವಳೇ ನನ್ನ ಜೀವನ ಅಂತ ಅನ್ಕೊಂಡೆ. ಆದ್ರೆ ಅವಳಿಗೆ ನಾನು ಬೇಕಾಗಿಲ್ಲ. ರಿಜೆಕ್ಟ್ ಮಾಡಿದ್ಲು. ನಿನ್ನ ಮಗನ್ನ ರಿಜೆಕ್ಟ್ ಮಾಡಿ ಬೇರೆಯವ್ರನ್ನ ಮದ್ವೆ ಆಗ್ತಿದ್ದಾಳೆ. ಅದನ್ನ ನೆನೆಸ್ಕೊಂಡು ಸಂತೋಷವಾಗಿರಕ್ಕಾಗತ್ತಾ? ಏನು ಹೇಳ್ತಾ ಇದೀಯ ನೀನು? ಚಿಕ್ಕಂದಿನಿಂದ ಅಮ್ಮನ್ ನೋಡ್ಲಿಲ್ಲ. ಅವಳ ಪ್ರೀತಿನೂ ಸಿಗ್ಲಿಲ್ಲ. ಕೆಲಸ ಸಿಗೋವರೆಗೂ ಆದ ಅವಮಾನ ಎಲ್ಲ ತಡ್ಕೊಂಡೆ. ಈಗ ನಾನು ಇಷ್ಟಪಡೋ ಹುಡುಗಿ ನನಗ್ ಸಿಗ್ತಾಳೆ ಅನ್ಕೊಂಡ್ರೆ ಅವಳನ್ನು ಬೇಡ ಅಂತಿದ್ದಾಳೆ. ಯಾಕಪ್ಪ ನನಗೆ ಹೀಗಾಗತ್ತೆ? ನಾನು ಯಾರನ್ನ ಇಷ್ಟಪಟ್ರು ನನಗ್ ಸಿಗದೇ ಇಲ್ವಲ್ಲಪ್ಪ. ಮುಗೀತಪ್ಪ, ನನ್ನ ಲೈಫ್ ಮುಗೀತು. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೋ. ಎಸ್, ನಮಸ್ಕಾರಮ್ಮ. ನಾನು ಶಿವು, ಅದೇ ಶಿವಪ್ರಕಾಶ್ ಫಾದರ್. ಗೊತ್ತು, ಹೇಳಿ. ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತಮ್ಮ. ಪ್ರೀತಿ, MD ಕರೀತಿದ್ದಾರೆ. 1 minute. ಶಿವು, ನಿಮ್ಮಪ್ಪ ಆಫೀಸಿಗೆ ಬಂದಿದ್ದಾರೆ. ಗೊತ್ತಿಲ್ಲ, ಪ್ರೀತಿ ಹತ್ರ ಮಾತಾಡ್ತಿದ್ದಾರೆ. ನೋಡಮ್ಮ, ನನ್ನ ಮಗನ ಬಗ್ಗೆ ಹೊಗಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಅವನು ತುಂಬಾ ಒಳ್ಳೆ ಹುಡುಗ. ಮೊನ್ನೆ ಫಾರಿನ್ನಿಂದ ಬಂದ ಮೇಲೆ ತುಂಬಾ ಡಲ್ ಆಗ್ಬಿಟ್ಟಿದ್ದಾನೆ. ನಿಮ್ಮಿಬ್ಬರ ಮಧ್ಯೆ ಅದು ಏನ್ ನಡೀತೋ ನನಗಂತೂ ಗೊತ್ತಿಲ್ಲ. ನಿನ್ ಕಂಡ್ರೆ ಅವ್ರಿಗೆ ತುಂಬಾ ಪ್ರಾಣ ಕಣಮ್ಮ. ಬಹಳ ಪ್ರೀತಿಸ್ತಾ ಇದ್ದಾನೆ. ನಿಂದೆ ಧ್ಯಾನದಲ್ಲಿ ಮುಳುಗೋಗಿದ್ದಾನಮ್ಮ. ಯಾವಾಗಲೂ ಅಳ್ತಾನೆ ಇರ್ತಾನೆ. ಅದಕ್ಕೆ ಅವನು ನೋಡಿ ಸಹಿಸಕ್ಕಾಗದೆ ನಿನ್ನ ಹತ್ರ ಬಂದು ನಿನಗೆ ಈ ವಿಷಯ ಹೇಳಿ ನಿನ್ನ ಒಪ್ಪಿಗೆ ತಗೊಂಡು ಹೋಗೋಣ ಅಂತ ಬಂದೆ ಕಣಮ್ಮ. ಅಲ್ರಿ, ಹಿಂದೆ ಮುಂದೆ ತಿಳ್ಕೊಳ್ದೆ ಒಂದ್ ಹುಡುಗಿ ಹತ್ರ ಬಂದ್ ಹೀಗ್ ಮಾತಾಡ್ತಿದ್ದೀರಲ್ಲ, ನಿಮ್ ತಲೆಲೇನ್ ಬುದ್ಧಿ ಇಲ್ವಾ? ಹಾಗಲ್ಲಮ್ಮ. ನಿಮ್ ಮಗ ಒಂದ್ಸತಿ ಹೇಳಿದ್ ಸಾಲ್ದು ಅಂತ ಈಗ ನೀವು ಬಂದಿದ್ದೀರಾ ಟಾರ್ಚರ್ ಮಾಡಕ್ಕೆ? ನೀವು ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಈಗಾಗ್ಲೇ ನಿಮ್ ಮಗ ನನ್ನ ಎಲ್ರೂ ಮುಂದೆ ತಪ್ಕೊಂಡಿದ್ದು ಇಡೀ ಆಫೀಸ್ ಮಾತಾಡ್ತಾ ಇದೆ. ನೆಕ್ಸ್ಟ್ ಮಂತ್ ನನ್ ಮದ್ವೆ ಅಂತ ಗೊತ್ತಿದ್ರು ಸಹ ನೀವ್ ನಂಗೆ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದೀರಲ್ಲ, ನೀವೇನ್ ಮನುಷ್ಯರಾ? ಏನ್ರಿ, ಏನ್ ಹಾಗೆ ಮಾತಾಡ್ತಾ ಇದ್ದೀರಾ? ಅವ್ರಿಗೇನೋ ಮಗನ ಮೇಲೆ ಪ್ರೀತಿ, ಹಾಗೆ ಮಾತಾಡ್ತಾ ಇದಾರೆ. ನೀವಾದ್ರೂ ಸ್ವಲ್ಪ ಸಮಾಧಾನವಾಗಿ ಹೇಳ್ಬಾರ್ದಾ? ನೀವ್ ಇಷ್ಟ ಬಂದಾಗ ನೀವು ಬಿಹೇವ್ ಮಾಡ್ತಾ ಇದ್ರೆ ನಾನ್ ಸುಮ್ನಿರ್ಬೇಕಾ? ನಿನಗಂತೂ ಬುದ್ಧಿ ಇಲ್ಲ, ನಿಮ್ ಅಪ್ಪಂಗಾದ್ರೂ ಬೇಡ್ವಾ? ಏಯ್, ಅವ್ರ ಬಗ್ಗೆ ಇನ್ನೊಂದ್ ಮಾತಾಡಿದ್ರು ನಾನು ಮನುಷ್ಯನಾಗಿರೋಲ್ಲ. ನೀವು ಮನುಷ್ಯರಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಏಯ್, ಸ್ಟಾಪ್ ಇಟ್. ಏನ್ ಗೊತ್ತಾಗಿದೆ? ಒಂದ್ ಗಂಡು ಒಂದ್ ಹೆಣ್ಣನ್ನ ಕದ್ ನೋಡಿದ್ರು ಗೊತ್ತಾಗುತ್ತೆ. ಅಂತದ್ರಲ್ಲಿ ನಿನ್ನ ಡೇ ಅಂಡ್ ನೈಟ್ ಫಾಲೋ ಮಾಡ್ತಿದ್ರು ನಿಂಗ್ ಗೊತ್ತಾಗ್ಲಿಲ್ವಾ? ನಿನ್ ಮನ್ಸು ಪೂರ್ತಿಯಾಗಿ ಹೇಳು. ಇಷ್ಟ ಇಲ್ದಿದ್ರೆ ನನ್ ಸ್ಟೇಟಸ್ಗೆ ಅಮೆರಿಕಾದವನೇ ಬೇಕು, ನೀನ್ ಲೋಕಲ್ ಅಂತ ಸ್ಟ್ರೈಟ್ ಆಗಿ ಹೇಳು. ಅದ್ಬಿಟ್ಟು ಈ ನಾಟಕ ಎಲ್ಲ ಯಾಕೆ? ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ನೀನೇ ಮೋಸ ಮಾಡ್ಕೋತಿದ್ಯಾ. ಏನು ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಅಂತಿದ್ಯಾ? ಹೆಂಗಸರು ಏನ್ ಹೇಳಿದ್ರು ನಂಬೋಕೆ ಕಾನೂನಿದೆ ಅಂತ ಕೊಬ್ಬ. ನಿನ್ನ ವಿಷಯ ಇಲ್ಲಿಗೆ ಮುಗೀತು. ಮೊದಲು ನಮ್ ತಂದೆನ ಸಾರಿ ಕೇಳು. ನಾನ್ ಯಾಕೆ ಸಾರಿ ಕೇಳಿ? ಅವ್ರನ್ನ ಅವಮಾನ ಮಾಡಿದಕ್ಕೆ ಸಾರಿ ಕೇಳು. ನೋ, ಐ ವಿಲ್ ಕಾಲ್ ದ ಸೆಕ್ಯೂರಿಟಿ. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಸಾರಿ ಕೇಳು. ನಮ್ ತಂದೆಗೆ ಹೊಡಿತೇನೆ, ನಿನ್ನ ಬಿಡಲ್ಲ, ನಿನ್ನ ಸಾಯಿಸ್ಬಿಡ್ತೀನಿ. ಎಷ್ಟೇ ಕೊಬ್ಬು ನಿನ್ಗೆ? ಅಳ್ಬೇಡ ಪ್ರೀತಿ, ಸಮಾಧಾನ ಮಾಡ್ಕೋ. ಚೇರ್ಸ್ ಹೇಳಿ ನನ್ನ ಮರ್ಯಾದೆ ಕಳೆಬೇಡ್ವೋ? 20 ವರ್ಷ ಆಗಿತ್ತು ಕುಡಿದು. ನಿಮ್ಮಮ್ಮ ಸತ್ತ ಕುಡ್ದಿದ್ದು. ತುಂಬಾ ಸ್ಟ್ರಾಂಗ್ ಆಗಿದೆ ಕಣ. ಸ್ವಲ್ಪ ಸೋಡಾ ಹಾಕ್ಲಾ? ಬೇಡ ಬೇಡ. ನೀನು ರೆಗ್ಯುಲರ್ ಆಗಿ ಕುಡಿತೀಯಾ? ಯಾವಾಗ್ಲಾದ್ರೂ ಒಂದೊಂದ್ಸಲ, ಹೀಗೆ ಅಪ್ಸೆಟ್ ಆದಾಗ. ಅಡಿಕ್ಟ್ ಆಗಬೇಡ, ಜೀವಕ್ಕೆ ಅಪಾಯ. ನೀನ್ ಯಾಕೆ ಅವಳ ಹತ್ರ ಹೋಗಿದ್ದೆ? ಏನ್ ಊರ್ಗ್ ಒಬ್ಳೇನಾ ಪದ್ಮಾವತಿ? ಬಿಟ್ಟಾಕ. ನಿನ್ ಮೇಲೆ ಕೈ ಮಾಡಿದ್ಲಲ್ಲ, ಅವಳನ್ನ ಕತ್ರಸಾಕಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಏಯ್ ಛೀ, ಅವಳು ನನ್ನ ಹೊಡೆಯೋದ? ಏನೋ ಮಾತಾಡೋ ಕೋಪದಲ್ಲಿ ಕೈ ತಾಕ್ತು ಅಷ್ಟೇ. ಅವಳ ಜಾಗದಲ್ಲಿ ನೀನಿದ್ದು ಯೋಚನೆ ಮಾಡು. ನನ್ನ ಮಗ ಇವತ್ ತಂದೆ ಲವ್ ಮಾಡು ಅಂತ ಬೆನ್ನು ಹತ್ತಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ? ಇದೇನು ನೀನ್ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ? ನೋಡಿದ್ರೆ ಹುಡುಗಿ ತುಂಬಾ ಒಳ್ಳೆವಳು ಅಂತ ಅನ್ಸುತ್ತೆ ಕಣ. ಇರ್ಲಿ, ಹೋಗಿ ಮಲಕ್ಕೋ.
ಯಾಕೆ ಮೇಷ್ಟ್ರೆ ಏನು ತಿನ್ನಲ್ವಾ? ಬೇಡ ಕಣ, ಬಹಳ ದಿವಸದ ಮೇಲೆ ಕುಡಿದ್ನಲ್ಲ, ತಲೆ ಸುತ್ತದಾಗ ಆಗ್ತಾ ಇದೆ. ಕಲಿಸ್ಕೊಂಡ್ ತರ್ಲಾ? ನನಗ್ ಕೈ ತುತ್ತು ತಿನ್ನಿಸ್ತೀಯ ಮಗನೇ? ಹೋಗ ಹೋಗ. ಅಪ್ಪ ಏಯ್ ಬಿಡ, ನಂಗೇನು ವಯಸ್ಸಾಗೋಯ್ತು ಅಂತ ತಿಳ್ಕೊಂಬಿಟ್ಯಾ? ಕೇಳೋ ಇಲ್ಲಿ ಮಗನೇ, ನನ್ನ ಕ್ಲಾಸ್ಮೇಟ್ಸ್ ಹುಡುಗಿರಲ್ಲ ನನಗ್ ಲೈನ್ ಹೊಡಿತಾ ಇದ್ರು, ನನ್ ಸಿಗ್ಲಿಲ್ವಲ್ಲ, ಅದಕ್ಕೆ ಅವ್ರ ಮಗಳನ್ನಾದ್ರೂ ಮದುವೆ ಮಾಡ್ಕೊಳ್ಳಿ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ. ಓಹೋ, ಗುಂಡ್ ಹಾಕಿದ್ರೆ ಗಂಡ ಆಗ್ಬಿಡ್ತೀಯ. ಮತ್ತೆ ಒಳಗೆ ಸೇರಿದರೆ ಗುಂಡು, ಮುದುಕ ಆಗುವನು ಗಂಡು. ಶಿವ, ಏನಪ್ಪ ನೀನಿನ್ನು ಅದನ್ನೇ ಯೋಚನೆ ಮಾಡ್ತಾ ಇದೀಯಾ? ಅದಲ್ಲಪ್ಪ, ನನ್ನಿಂದ ನೀನ್ ಹೇಳ್ತೀನಂಗಾಯ್ತಲ್ಲ ಅಂತ. ಅಲ್ಲ ಕಣೋ, ಅವಳು ನನ್ನ ಹೊಡೆದ ತಕ್ಷಣ ಕೋಪ ಮಾಡ್ಕೊಂಡ್ಬಿಟ್ಟಿಲ್ಲ. ನನ್ ಕಂಡ್ರೆ ಅಷ್ಟೊಂದು ಪ್ರೀತಿಯೇನು ನಿನಗೆ? ಮತ್ತಿನ್ನೇನಪ್ಪ? ಸರಿ, ಅದನ್ನೇ ಯೋಚನೆ ಮಾಡಬೇಡ, ಹೋಗು ಮಲಕು. ಯಾಕೋ ಬೆಳಗ್ಗೆನೆ ಬರಕ್ ಹೇಳ್ದಿಯಲ್ಲ? ಏನಾಯ್ತು? ಏನಾಯ್ತು ಹೇಳೋ? ಅಪ್ಪ ತೀರ್ಕೊಂಡ್ರು. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಗಾಯ್ತು? ಗೊತ್ತಿಲ್ವೋ, ನಿದ್ರಲ್ಲೇ. ನೆನ್ನೆ ತಾನೇ ಸಿಕ್ಕಿ ಬಾಯಿ ತುಂಬಾ ಮಾತಾಡ್ತಾ ಊಟ ಆಯ್ತೇನಪ್ಪ ಅಂತ, ಇವತ್ ನೋಡಿದ್ರೆ ಹಿಂಗಾಗೋಗಿದೆ. ಎಲ್ಲಿಗೆ ಇನ್ಫಾರ್ಮ್ ಮಾಡಿದ್ಯಾ? ಹ್ಞೂ ಮಾಡಿದ್ದೀನಿ. ಬೇಡ ಶಿವ, ನಮ್ಮ ಹತ್ರ ಇದೆ, ಇಟ್ಕೋ. ನಮ್ಮಪ್ಪ ಯಾರ ಹತ್ರನೂ ಕೈ ನೀಡಿದವರಲ್ಲ, ಅದಕ್ಕೆ ಅವ್ರ ದುಡ್ಡಲ್ಲೇ. ಬದುಕಿನ್ನು ಬರಿಗಾಲಿನ ಪಯಣ, ಅಪ್ಪ ಅಡ್ಗೆ ಮಾಡಿದ್ಯಾ? ಈ ಸಂತಾಪ ಯಾರ ಶಾಪ? ಸರ್, ನಾವು LIC ಇಂದ ಬಂದಿದ್ದೀವಿ. ನಿಮ್ಮ ತಂದೆ ನಿಮ್ಮ ಹೆಸರಿಗೆ 10 ಲಕ್ಷ ರೂಪಾಯಿ ಪಾಲಿಸಿ ಮಾಡಿಸಿದ್ದಾರೆ. ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ. ಎಕ್ಸ್ಕ್ಯೂಸ್ ಮಿ ಸರ್, ನಾವು ಸ್ಟೇಟ್ ಬ್ಯಾಂಕಿಂದ ಬಂದಿದ್ದೀವಿ. ನಿಮ್ಮ ತಂದೆ ಪ್ರಾವಿಡೆಂಟ್ ಫಂಡ್ ಎಲ್ಲ FD ಅಲ್ಲಿ ಹಾಕಿದ್ದೀವಿ. ಕರುಣೆಯೇ ಇಲ್ಲದ ದುರುಳ ವಿಧಾತನ ನಿಯಮವ ನೀದಿನ ಪಾಲಿಸಬೇಕೆ? ಸುತ್ತಲೂ ಸಾವಿರ ಜನ ನೆರೆದಿದ್ದರು ಹೆತ್ತವರಿಲ್ಲದೆ ಬದುಕುವುದೇಕೆ? ಅಂತೂ ಇಂತೂ ನಿಜವಾಯಿತೆ, ತುಂಬು ಬದುಕು ಬರಡಾಯಿತೆ. ನಿನ್ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಪ್ಪ. ನನ್ನ ಲವ್ ವಿಷಯನ ನಿನ್ನ ಹತ್ರ ಹೇಳ್ದೆ ಹೋಗಿದ್ದಿದ್ರೆ ನೀನು ಬದುಕಿರ್ತಿದ್ದೆ ಅಪ್ಪ, ಬದುಕಿರ್ತಿದ್ದೆ ಅಪ್ಪ. ಶಿವು, ಏನೋ ಇವನು ಹೀಗಾಗ್ಬಿಟ್ಟಿದ್ದಾನೆ? ಶಿವು, 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 ಹೇ ಶಿವು, ಏನೋ ಇದೆಲ್ಲ? ನಿನ್ಗೇನು ಹುಚ್ಚಿಡ್ದಿದ್ಯಾ? ಇಲ್ಲ ಕಂಡ್ರು, ನಮ್ಮಪ್ಪ ಸಹಾಯ ಕಾರಣ ನಾನೇ. ನನ್ನಿಂದನೇ ನಮ್ಮಪ್ಪ. ಕಮಾನ್ ಶಿವು, ಗ್ರೋ ಔಟ್ ಆಫ್ ಇಟ್. ಅಲ್ಲ, ಅವ್ರ ಟೈಮ್ ಬಂತು, ಅವ್ರು ಹೊರಟೋದ್ರು. ಹಾಗಂತ ಅವ್ರನ್ನೇ ನೆನ್ಸ್ಕೊಂಡು ಕೊರಗ್ತಾ ಕೂತ್ಕೊಂಡ್ರೆ ಹೇಗೆ? ಹಾ, ಹೋಗ್ಲಿ, ಏನಾದ್ರು ತಿಂದಿದ್ಯಾ? ಹಾ, ತಗೋ ಶಿವು, ತಿನ್ನು. ತಿನ್ನು ಶಿವು, ಪ್ಲೀಸ್ ತಿನ್ನು ಶಿವು. ತಿನ್ನು ಶಿವು. ನಮಗೋಸ್ಕರ ಏನಾದ್ರು ತಿನ್ನು. ನಾನು ಹೇಳ್ತಾ ಇದ್ದೀನಲ್ಲ, ತಿನ್ನು.
ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ನೀನು ಸಾಯ್ತೀಯ ಅಷ್ಟೇ. ಏ ಕೊಡ ಅವನಿಗೆ. ಶಿವು ತಿನ್ನೋ ಪ್ಲೀಸ್ ಕಣ, ತಿನ್ನೋ, ತಿನ್ ಶಿವು. ಊರಲ್ಲಿ ನನಗೆ ಮದುವೆ ಫಿಕ್ಸ್ ಆಗಿದೆ. ಇವನೊಬ್ಬನೇ ಇಲ್ಲಿ ಹೇಗೋ ಬಿಟ್ಟು ಹೋಗೋದು? ನಮ್ಮನೆ ಕರ್ಕೊಂಡು ಹೋಗ್ತೀನಿ ಕಣ. ಬೇಡ ಸುಮ್ಮನಿರೋ. ಇವನು ಇಲ್ಲೇ ಇದ್ರೆ ಮತ್ತೆ ಇವ್ರ ತಂದೆ ನೆನಪಾಗಿ ಇಲ್ಲಿಗೆ ಬರ್ತಾನೆ, ಅಪ್ಸೆಟ್ ಆಗ್ತಾನೆ. ಲೆಟ್ಸ್ ಡೂ ಒನ್ ಥಿಂಗ್. ಶಿವು, ನನ್ನ ಜೊತೆ ನಮ್ಮ ಊರಿಗೆ ಬರ್ತೀಯಾ? ಜಾಗ ಬದಲಾದ್ರೆ ಮನಸ್ಸು ಬದಲಾಗುತ್ತೆ. ಇಲ್ಲೇ ಇದ್ರೆ ನಿಮ್ ತಂದೆನ ನೆನೆಸ್ಕೊಂಡು ಸುಮ್ಮನೆ ಕೊರಗ್ತಾ ಇರ್ತೀಯ. ಹೌದು ಶಿವು, ನಿನಗೂ ಒಂದ್ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನಾನು ಮದುವೆ ಟೈಮಿಗೆ ಬಂದು ಜಾಯ್ನ್ ಆಗ್ತೀನಿ. ಒಪ್ಕೊಳ್ಳೋ. ಶಿವು, ಏನ್ ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ ಆಯ್ತಾ? ಹುಷಾರು. ಹರೀಶಾ, ತುಂಬ ಚೆನ್ನಾಗಿ ನೋಡ್ಕೊ. ನಾನು ಆದಷ್ಟು ಬೇಗ ಬಂದು ಜಾಯ್ನ್ ಆಗ್ಬಿಡ್ತೀನಿ. ಸರಿ ಆಯ್ತಾ? ಇನ್ನೂ ಬರಲೇ ಇಲ್ಲ. ಏಯ್, ಟ್ರೈನ್ ನೋಡ್ತು ಹತ್ರ ಹತ್ರ. ಊರಿಗೋದ್ಮೇಲೆ ಫೋನ್ ಮಾಡಿ. ಹ್ಯಾಪಿ ಜರ್ನಿ. ಬಾಯ್. ಒಂದ್ ನಿಮಿಷ ಹುಷಾರು. ಅಬ್ಬಾ, ಅಂತೂ ಬಂದಿಲ್ಲ. ಸ್ವಲ್ಪ ಬೇಗ ಬರಕ್ಕಾಗ್ತಾ ಇರ್ಲಿಲ್ವಾ? ಯಾವಾಗ್ಲೂ ಲೇಟೇನಾ? ಟ್ರಾಫಿಕ್. ಹಾ, ಬೆಂಗಳೂರಲ್ಲಿ ಇದೊಂದು ರೀಸನ್ ಕೊಡ್ಬೋದು. ಬಾ ಒಳಗೆ. ಓ ಪ್ರೀತಿ, ದಿಸ್ ಇಸ್ ಶಿವು, ಮೈ ಕ್ಲೋಸ್ ಫ್ರೆಂಡ್. ಪ್ರೀತು ನಮ್ಮ ಅತ್ತೆ ಮಗಳು, ನಾನು ಮದುವೆ ಆಗ್ತಿರೋ ಹುಡುಗಿ. ಏನ್ ಹೀಗೆ ನಿಂತ್ಬಿಟ್ರಿ? ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಕಮ್ 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 ಕಮ್. ಸರ್, ನನ್ನ ತಲೆ ಕೂಡ ತುಂಬ ಡ್ರೈ ಆಗೋಗಿದೆ. ಸ್ವಲ್ಪ ಎಣ್ಣೆ ಹಾಕ್ತೀರಾ? ಇದು ಸ್ವಲ್ಪ. ನಿನ್ನ ನೋಡಿದ್ರೆ ನಂಗೇನೋ ಒಂಥರ ಖುಷಿ. ನೀನ್ ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕು ಶಿವು. ನೀನಂದ್ರೆ ಏ ಶಿವು, ಎಲ್ಲಿಗೋ? ಏನಾಯ್ತು? ಇಲ್ಲ, ನಾನು ಹೋಗ್ತೀನಿ. ನಿನ್ಗೆ ಹುಚ್ಚಿಗೆ ಚಿಡ್ತಿದ್ಯಾ? ರನ್ನಿಂಗ್ ಟ್ರೈನಿಂದ ಜಂಪ್ ಮಾಡ್ತೀಯನೋ? ಇಲ್ಲ, ನನಗಾಗ್ತಿಲ್ಲ, ನಾನು ಹೋಗ್ತೀನಿ. ಪ್ಲೇಸ್ ಚೇಂಜ್ ಆದ್ರೆ ಮಾಮೂಲಿ ಮನುಷ್ಯ ಆಗ್ತೀಯ ಅಂತ ಅನ್ಕೊಂಡ್ರೆ ನೋಡೋ, ನಾನು ಮದುವೆ ಆಗೋವರೆಗೂ ಹೋಗ್ತೀನಿ ಗೀಗ್ತೀನಿ ಅಂತಂದ್ರೆ ಫ್ರೆಂಡ್ ಅನ್ನೋದನ್ನು ನೋಡಲ್ಲ. ನಡಿ. ಹರೀಶ್, ಏನು? ಬಾಯ್ಲಿ. ಬಂದೇ ಇರು. ಹರೀಶ್, ಬಾಯ್ಲಿ. ಮುಚ್ಕೊಂಡು ಬಾರೋ. ಯಾಕೆ ಕೊಡು. ಇವನೇನಿಲ್ಲಿ? ಅವ್ನು ನಿನಗೆ ಮೊದಲೇ ಗೊತ್ತಾ? ಇಲ್ಲ, ಬಟ್ ಅವ್ನು ರನ್ನಿಂಗ್ ಟ್ರೈನಿಂದ ಜಂಪ್ ಮಾಡ್ತೀನಿ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ನಿಂಗೆ ತಾತನ ಬಗ್ಗೆ ಗೊತ್ತಲ್ವಾ? ಅವನ ಬಗ್ಗೆ ನಿನ್ಗೇನು ಗೊತ್ತು ಪ್ರೀತಿ? ಪಾಪ, ಅವ್ರ ತಂದೆ ಆಲ್ ಆಫ್ ಎ ಸಡನ್ ತೀರ್ಕೊಂಡಿದ್ದಾರೆ. ಅವನಿಗಿದ್ದ ಆಸರೆ ಅಂತಂದ್ರೆ ಅವ್ರ ಅಪ್ಪನೇ. ಈಗ ನಾವು ಅವ್ನ ಕೈ ಬಿಟ್ಬಿಟ್ರೆ ಅವನು ಹುಚ್ಚ ಆಗ್ಬಿಡ್ತಾನೆ. ಹೇ ಪ್ರೀತಿ, ಪ್ರೀತಿ ಏನಾಯ್ತು? ಅವರಪ್ಪ ಯಾವಾಗ ಸತ್ತೋದ್ರು? 2 ವಾರ ಆಯ್ತು. ಪಾಪ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಅತ್ತಿ, ಯಾರು ಬರ್ತಿದಾರೆ ನೋಡಿ. ಹೇಗಿದ್ದೀರಾ? ಹೇಗಿದ್ದೀರಾ ಎಲ್ರು? ಅಪ್ಪ ಬರ್ತಿದ್ದಾರೆ. ಏನೋ ನಿಮ್ ಮಾತಿಗೆ ಮರ್ಯಾದೆ ಕೊಟ್ಟು ಚಾನೆಲ್ಗೆ ನೀರ್ ಬಿಟ್ಟವ್ರೆ ಸ್ವಾಮಿ. ಇಲ್ಲಾಂದ್ರೆ ನಾವು ಬಿಡ್ಬೇಕೆ? ರೈತರ ಗತಿ ಏನಾಗ್ಬೇಕು? ನಿನ್ ಬಾ, ನಿನ್ ಬಾ. ತಾತ ನಮಸ್ಕಾರ. ಓ, ಬೆಂಗಳೂರಿನವರು? ಪರವಾಗಿಲ್ಲಪ್ಪ, ನಮ್ಮನೆಗೂ ದೊಡ್ಡ ಮನುಷ್ಯರು ಬರ್ತಾರೆ ಅಂದಾಗ ಆಯ್ತಲ್ಲ. ಇಬ್ರು ಕಾಲಿಗೆ ನಮಸ್ಕಾರ ಮಾಡಿ. ಚೇಚೆ, ನನ್ನ ಕಾಲಿಗೆ ಯಾಕೆ ನಮಸ್ಕಾರ ಮಾಡ್ತೀರಾ? ಇವ್ರ ಪಾಲಿಗೆ ಆ ಪ್ರೀತಿ ತಾತ ಯಾವತ್ತೋ ಸತ್ತೋದ ಅಂತ ಹೇಳ್ಬಿಡಮ್ಮ. ಯಾರೋ ಇವನು?
ರೌಡಿ ತರ ಇದ್ದಾನೆ. ತಾತ ಇವ್ ನನ್ನ ಫ್ರೆಂಡು ಶಿವು ಅಂತ. ಓ, ಬೆಂಗಳೂರಿಗೆ ಹೋಗಿ ರೌಡಿ ಸವಾಸ ಮಾಡಿದ್ಯಾ? ಹಾ. ಏನೋ ನಾನು ರೌಡಿ ತರ ಕಾಣ್ತೀನಾ? ಅವ್ರ ಮಾತು ಯಾವಾಗ್ಲೂ ಹೀಗೇನೆ, ಕಡ್ಡಿ ಮುರಿದ ಹಾಗೆ, ಮನಸ್ಸಲ್ಲಿ ಏನೂ ಇರಲ್ಲ. ಈಗ್ಲಾದ್ರೂ ಆಗ್ತಿದೆಯಲ್ಲ. ಅಕ್ಕ ಅಕ್ಕ ಜ್ಯೂಸ್ ಕುಡಿ. ಬೇಡ, ನೀನೇ ಕುಡಿ ನೀಲು. ಕುಡಿ ಪ್ಲೀಸ್ ನೀಲು. ಕುಡಿಯಮ್ಮ ಪ್ಲೀಸ್ ಸ್ವಲ್ಪ ಕುಡಿ. ಸರ್ಕಳಿ ಎಲ್ಲಿ ನನ್ನ ಮುದ್ದಿನ ಸೊಸೆ? ಅಮ್ಮ ನಿನಗೋಸ್ಕರ ಅಂತ ಹೇಳಿ ತೋಟದಿಂದ ಸೀಬೆಹಣ್ಣು ತರಿಸಿದ್ದೀನಿ. ನಿನ್ಗಿಷ್ಟ ಅಲ್ವಾ? ತಿನ್ನು. ಚೆನ್ನಾಗಿದ್ಯಾಪ? ಅಯ್ಯೋ ಅಮ್ಮ ಭ್ರಮರಾಂಬಿಕೆ, ಮುಂದಿನ ವರ್ಷ ಈ ಟೈಮ್ ಒಳಗಡೆ ನಮ್ ಕೈಗೊಂದು ಮುದ್ದಾದ ಮೊಮ್ಮಗುರು ಕೊಡ್ಬೇಕು ನೀನು. ಕೊಡ್ತಾಳೆ, ಮೊದ್ಲು ಅವಳನ್ನ ಒಳಗ್ ಬರಕ್ ಬಿಡಿ. ಭ್ರಮರಾಂಬಿಕೆನಾ? ಹೌದು ಕಣೋ, ಇದು ಮನೆಯವ್ರಿಟ್ ಹೆಸರು. ಎಲ್ರು ಟೀಸ್ ಮಾಡ್ತಾರೆ ಅಂತ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗೆ ಪ್ರೀತಿ ಅನ್ನೋದು ಇವಳು ಕೊಟ್ಟ ಹೆಸರು. ಬಾ ಒಳಗೋಗೋಣ. ಇವಳೇನು ಯಾವತ್ತು ಗಂಡಸ್ರನ್ನೇ ನೋಡಿಲ್ವಾ? ಶಿವು, ಇವಳು ನನ್ನ ನಾದ್ನಿ, ಹೆಸರು ನೀಲಾಂಬಿಕೆ. ನೀಲು. ಓಕೆ, ನೀಲು. ಇವಳು ಎಲ್ರೂ ನಾರ್ಮಲ್ ಆಗಿ ನೋಡಲ್ಲ, ಡೀಪ್ ಆಗಿ ನೋಡ್ತಾಳೆ. ಫ್ಯಾಷನ್ ಡಿಸೈನರ್, ಓದ್ತಾ ಇರೋದು 10th ಕ್ಲಾಸ್. ಬಾ ಹೋಗೋಣ. ಝೂ ಇಂದ ತಪ್ಪಿಸ್ಕೊಂಡ್ ಬಂದಿರೋ ಪ್ರಾಣಿ ಅಂತ ಭಯ ಪಡಬೇಡ. ಇವನು ತಿಮ್ಮ, ನಮ್ಮ ಎಲ್ಲರೂ ಅಚ್ಚುಮೆಚ್ಚಿನ ಸೇವಕ. ಈಗ ಹೋದ್ಲಲ್ಲ ಡಿಸೈನರ್, ಅವಳು ಮಾಡೋ ಹುಲಿ ವೇಷ ಡಿಸೈನ್ಗೆಲ್ಲ ಬಲಿ ಆಗ್ತಿರೋ ಕುರಿ ಇದು. ತಗೊಳ್ಳಿ, ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ. ವೆಯ್ಟೇ ಇಲ್ಲ. ಇವ್ರು ಯಾರು? ಹರ್ಕ್ಯುಲಸ್, ಮಿಸ್ಟರ್ ಯೂನಿವರ್ಸ್ ಆಗ್ಬೇಕು ಅಂತ ಆಸೆ. ಅಯ್ಯೋ ನೋಡು, ಹೊಟ್ಟೆ ಮುಂದೆ ಬಂದಿದೆ, ಎದೆ ತಟ್ಟೆ ಆಗಿದೆ. ಸುಮ್ಮನೆ ಬಾರ. ಓಕೆ. ಏನ್ ಮಾಮ, ಚೆನ್ನಾಗಿದ್ದೀರಾ? ಏನದೆ ಮಾಮ ಚೆನ್ನಾಗಿದ್ದೀರಾ ಅಂದೆ. ಮಾಮ ಅಂದ್ರೆ ಏನ್ ತಪ್ಪು? ನೋಡೋ, ಮಾವ ಅಂದ್ರೆ ಸಂಬಂಧ ಹಂಚ್ಕೊಂಡ್ರೇನು, ಮಾಮ ಅಂದ್ರೆ ಸಂಬಂಧ. ಸರಿ, ಮಾವ ಚೆನ್ನಾಗಿದ್ದೀರಾ? ನಾವ್ ಚೆನ್ನಾಗಿಲ್ವಾ? ಅಥವಾ ಸಿಟಿಯವ್ರು ಮಾತ್ರ ಚೆನ್ನಾಗಿರೋದು? ಏನೋ ಮಾತು ಕೇಳ್ದೆ ಅಂದ್ರೆ ಮನಸ್ಫೂರ್ತಿಯಾಗಿ ಕೇಳಿಲ್ವಾ? ಅಯ್ಯೋ ಏನ್ ಮಾವ, ನಾನು ಒಂದ್ ಹೇಳಿದ್ರೆ ನೀವು ಅದಕ್ಕೆ ಇನ್ನೊಂದು ಅರ್ಥ ಮಾಡ್ಕೊಳ್ತೀರಾ? ಅಂದ್ರೆ ನಾನು ಮೆಂಟು ಅಂತಾರ? ಅಯ್ಯೋ ಅದು ಏನೋ ಡೌಟೇ ಇಲ್ಲ. ಯಾರಿದು ಎಕ್ಸ್ಟ್ರಾ ಪ್ಲೇಯರು 12th ಮ್ಯಾನು? ನನ್ನ ಫ್ರೆಂಡು ಮಾಮ. ಮಾವ ಏನೋ ಬಂದಿದ್ದೀರಾ, ಆಟ ನೋಡ್ಕೊಂಡು ಆಗ ಚೂಸ್ಕೊಂಡಿರಿ, ಟೀಮಲ್ಲಿ ಇರ್ತೀರಾ. ಇಲ್ಲ, ಒಂದೇ ಶಾಟು ಔಟ್. ಯಾಕ್ರಿ? ಲೇ, ನನಗೆ ಏನಾದ್ರು ಪರವಾಗಿಲ್ಲ, ನಿನಗೆ ಬಂಗಾರ ತಾಳಿನೇ ಮುಖ್ಯ ಆಗ್ಬಿಡ್ತೇನೆ. ಯಾಕೆ ಲೇಟು? ನಿಮ್ಗೆ ಒಟ್ಟಿಗೆ 1 ಡಜನ್ಗಿಂತ 12ಕ್ಕಿಂತ ಕಮ್ಮಿ ಆದ್ರೆ ಆಗಲ್ವಲ್ಲ. 2 ಕೊಳ್ತೋಗಿತ್ತು, ಹೊಸ್ದಾಗ್ ಬೇಯಿಸ್ಕೊಂಡ್ ಬರಕ್ ಲೇಟು. ಧನಲಕ್ಷ್ಮಿ ಮಾವ ಬರ್ತಾನೆ. ಬಂದೆಪ್ಪ. ಹೋಗೆ, ಮುಖ್ಯ ಕರಿತಾನ. ಹೋಗೆ ಹೋಗೆ, ಮೊಟ್ಟೆ ಹೊಡೆದು ಮಡ್ರೆ ಮಾಡ್ತೀನಿ. ಹೋಗೆ. ಅಲ್ಲ ಅದ ಏನ್ ಮಾವ, ನೀವೆಲ್ಲ ಯೂತ್ಸ್, ಏನ್ ಪರ್ಸನಾಲಿಟಿ. ಕೊತ್ತಂಬರಿ ಸೊಪ್ಪು ಬರ್ತಾರ ಬಾಡಿ, ನುಗ್ಗೆಕಾಯಿ ತರ ಕೈಕಾಲು. ಹಂಗ ಅಲ್ಲ, ಹೆಂಗಿರ್ಬೇಕು ಕಂಡ. ಯೂತ್ ಬೇಕಾಗಿರೋದು ಕಂಡ ಅಲ್ಲ, ಗುಂಡಿಗೆ. ನಮ್ಮ ಹತ್ರ ಎರಡೆರಡಿದೆ. ಓ ಹರೀಶ್, ನಿಮ್ ಅಂಕಲ್ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ. ಬಾ. ಕನ್ಫ್ಯೂಜಾ? ಸಾಕು ನೀಲಂಬಿಕೆ. ನನ್ನ ಹೆಸರು ನೀಲು. ಅದು ಅರ್ಥ ಆಯ್ತು. ಸ್ವಲ್ಪ ವಿಚಿತ್ರವಾಗಿದೆಯಲ್ಲ. ಏನೋ ಇದು? ಏನು ಏನೋ ಇದು ನಿನ್ನ ಅವತಾರ? ಯಾಕೆ ಸ್ನಾನ ಮಾಡಬಾರ್ದಾ? ಅದಕ್ಕೆ ಇಲ್ಲಿ ಹೀಗೆ ಸ್ನಾನ ಮಾಡ್ಬೇಕು, ಬಾತ್ರೂಮ್ ಇರಲ್ಲ. ನೀನು ಬೇಗ ಬಟ್ಟೆ ಬಿಚ್ಚಿ ಈ ಪುಟ್ಕೋಸಿ ಕಟ್ಕೋ. ಯಾರ್ ಸೈಜು? ಬೇಡ ಬಿಡು, ನಾನ್ ಬೆಳಗ್ಗೆ ಮಾಡ್ತೀನಿ. ಅವಯ್ ದಾನ ಮಾಡದೆ ಮನೆ ಒಳಗೆ ಹೋಗ್ಬೇಡ್ದು, ಅಜ್ಜಿ ಬೋಯ್ತಾರೆ. ವಾಸನೆ ಬರ್ತದೆ. ನಿನ್ನ ಅಜ್ಜಿ ನಾ ಬಿಡಕ್ಕಿಲ್ಲ, ನೀವು ದಾನ ಮಾಡ್ಲೇಬೇಕು. ನೋಡಿದ್ರೆ ಸೊಟ್ಟಗಿರ ಕಣ್ ನೆಟ್ಟಿಗೆ ಆಡ್ಬೇಕು. ಒಳ್ಳೆ ಮೆಂಟ್ಲುಗಳ ತರ ಆಡ್ತಾರಪ್ಪ. ಕರ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಅನಿಷ್ಟ ಮುಟ್ಟಿಗೆ ಯಾವ ಜಾತಿಗೆ ಸೇರಿದವನು ಏನೋ, ನನ್ನ ಮನೆನೆಲ್ಲ ಹಾಳು ಮಾಡಿದ್ಯಲ್ಲ ಪಾಪಿ. ಇಷ್ಟು ದರಿದ್ರದವನೇ, ಯಾರಾದ್ರೂ ಬೇಗ ಗೋಮೂತ್ರ ತಗೊಂಬಾರು. ಅಜ್ಜಿ ಬಂದೆ. ತಿಮ್ಮ, ಹಾಳಾದವನೇ, ಗೋಮೂತ್ರ ತಗೊಂಬಾರು. ತಂದೆ 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 ತಾನು ಶುದ್ಧಿ ಮಾಡ್ಬೇಕು.
ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಕುರು. ಬಾರೋ ಒಳಗೆ ಹೋಗೋಣ. ಐ ಬಿಡ, ಮುತ್ಕಿ ಹೆಂಗ್ ಹೊಡೆದ್ಲು? ನನ್ನನ್ನು ಸಾಯಿಸ್ಬೇಕು ಅಂತ ಕರ್ಕೊಂಬಂದ? ನೀವೆಷ್ಟೇ ದೊಡ್ಡವರಾದ್ರೆ ನನ್ಗೇನು, ನಾನು ಹೋಗ್ತೀನಿ. ಪ್ಲೀಸ್ ಕಣೋ, ಅವರು ನಮ್ಮ ಅಜ್ಜಿ ಕಣೋ, ವಯಸ್ಸಾಗಿದ್ಯಲ್ಲ ಅದಕ್ಕೆ ಸ್ವಲ್ಪ ಹಠ ಮಾಡ್ತಾರೆ. ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋ. ಯಾಕೆ ಅಷ್ಟ್ರಲ್ಲಿ ಅವ್ರು ಬದಲಾಗ್ತಾರಾ? ನಿನಗೆ ಅಭ್ಯಾಸ ಆಗ್ಬಿಡುತ್ತೆ. ಬಾರೋ. ಹೌದು, ನಿಮ್ ತಾತಂಗ್ ನಿಮ್ ಮೇಲೆ ಯಾಕೆ ಇಷ್ಟು ಕೋಪ? ಅದೊಂದು ದೊಡ್ಡ ಕತೆ ಬಿಡು. ಏನ್ ಸಸ್ಪೆನ್ಸಾ? ಹೇಳ. ಪ್ರೀತಿ ತುಂಬಾ ಚಿಕ್ಕವಳಿದ್ದಾಗ ಅವಳ ಅಪ್ಪ ಅಮ್ಮ ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಅವತ್ತಿಂದ ಅವಳನ್ನೆಲ್ಲರೂ ತುಂಬಾ ಮುದ್ದಾಗಿ ಬೆಳೆಸಿದ್ರು. ನಮ್ಮ ಎಜುಕೇಶನ್ ಮುಗಿದ ತಕ್ಷಣ ನಮ್ಮಿಬ್ಬರಿಗೂ ಮದುವೆ ಮಾಡ್ಬಿಡ್ಬೇಕು ಅಂತ ನಮ್ಮ ತಾತನಿಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಆದ್ರೆ ನಾವು ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಒಂದೊಳ್ಳೆ ಪೊಸಿಷನ್ ಬಂದ್ಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಸಿಟಿಗೆ ಬಂದ್ಬಿಟ್ವಿ. ಅದಕ್ಕೆ ನಮ್ಮ ತಾತಂಗೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ. ಆಮೇಲೆ ನಾವು ಎಷ್ಟು ಸಲ ಊರಿಗೆ ಬಂದ್ರು ನಮ್ಮ ಮೇಲಿನ ಕೋಪಕ್ಕೆ ನಮ್ಮ ತಾತ ನಮ್ಮ ಜೊತೆ ಮಾತಾಡದೇ ಬಿಟ್ಬಿಟ್ರಪ್ಪ. ಈಗ ಆ ಕೋಪನ ಕಡಿಮೆ ಮಾಡೋದಕ್ಕೆ ನಾವಿಬ್ರು ಮದುವೆ ಆಗಕ್ಕೆ ಒಪ್ಕೊಂಡಿದ್ದು. ಅಲ್ವೋ, ನೀನ್ ಮದುವೆ ಆಗೋ ಹುಡುಗಿ ಬೆಂಗಳೂರಲ್ಲೇ ಇದ್ರು ಒಂದಿನೂ ಪರಿಚಯನೇ ಮಾಡ್ಕೊಡ್ಲಿಲ್ಲ. ಅದನ್ನ ಯಾಕೆ ಕೇಳ್ತೀಯ? ಬೆಂಗಳೂರಲ್ಲಿ ಇದ್ದಾಗ ಅವಳನ್ನ ನೋಡೋಣ ಅಂತ ಹಾಸ್ಟೆಲ್ ಹತ್ರ ಹೋದ್ರೆ, ಹೇ ಇಲ್ಲಿಗೆ ಬರ್ಬೇಡ, ನನ್ನ ಫ್ರೆಂಡ್ಸ್ ನೋಡಿದ್ರೆ ರೇಗಿಸ್ಬಿಡ್ತಾರೆ, ಹೋಗು ಅಂತ ಓಡಿಸ್ಬಿಡವಳಪ್ಪ. ಬರೀ ಫೋನಲ್ಲೇ ಹಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತಿದ್ದೆ. ಅಷ್ಟೇ ಗೊತ್ತಾ? ಗೊತ್ತಿರಲಿಲ್ಲ, ಈಗ ಒಂದೊಂದೇ ಗೊತ್ತಾಗ್ತಾ ಇದೆ. ಓಕೆ, ಗುಡ್ ನೈಟ್, ಬಾಯ್. ಸಾರಿ, ನಾನು ನೋಡಿದೆ. It's okay, no problem. It's okay, no problem. ಆಟ ಆಡಿದ್ ಸಾಕು, ಸ್ನಾನ ಮಾಡಿ ಬನ್ನಿ. ಬನ್ನಿ ಬನ್ನಿ. ಹೋಗಿ ಎಲ್ಲ ಹೋಗಿ. ಐಮ್ ಸಾರಿ ಶಿವು. ಏಕೆ? ನಿಮ್ ತಂದೆ ಹೋಗ್ಬಿಟ್ರಂತೆ. ನಾನು ಅವತ್ ಮಾತಾಡಿದ್ರಿಂದ ನಿಮ್ ಅಯ್ಯೋ, ತಂದೆ. ನೀವ್ಯಾಕೆ ಫೀಲ್ ಮಾಡ್ಕೋತೀರಾ? ನಾವಪ್ಪ ಸ್ಕೂಲ್ ಮಾಸ್ಟರ್ ಅಲ್ವಾ, ಯಾವಾಗಲೂ ಬೆಲ್ ಹೊಡೆಯಕ್ಕೆ ಮುಂಚೆ ಹೋಗೋರು. ಈ ಸಲ ಬೆಲ್ ಹೊಡೆದ ಮೇಲೆ ಹೋದ್ರು. ಒಳ್ಳೆ ಸಾವು. ಇದಕ್ಕೆ ಮುಂಚೆ 2 ಸಲ ಬೆಲ್ ಹೊಡೆದಿತ್ತು. ಅಲ್ಲ, ಗಲಾಟೆ ಆಗಿದ್ದೀನ ಸತ್ರೆ ಅದಕ್ಕೆ ನೀವು ಕಾರಣ, ಇಲ್ಲದೆ ಹೋದ್ರೆ ಬೇರೆಯವ್ರ ಕಾರಣನಾ? ಎಲ್ಲ ಹಣೆ ಬರಹ. ಅವ್ರ ಜೊತೆ ಬಾಳೋ ಯೋಗ್ಯತೆ ಅದೃಷ್ಟ ನನಗಿರ್ಲಿಲ್ಲ ಅಷ್ಟೇ. ನೀವು ಆರಾಮಾಗಿರಿ. ಅವ್ರಿಗಾಗ್ಲೇ ನಾವು ಅಮ್ಮನ ಜೊತೆ ಹಾಯಾಗಿ ಡ್ಯೂಯೆಟ್ ಆಡ್ಕೊಂಡಿದ್ದಾರೆ. ಬ್ರಹ್ಮಿ, ಏನ್ ಮಾತು? ಏನೂ ಇಲ್ಲ. ಏನೇನಿಲ್ಲ, ಬರೀ ಸುಳ್ಳಮ್ಮ. ಮದ್ವೆ ಆಗೋ ಹುಡುಗ ನಿಮ್ ಕ್ಲೋಸ್ ಫ್ರೆಂಡ್ ಅಲ್ವಾ, ಹೇಗೆ ಏನಾರ ಕೆಟ್ಟ ಅಭ್ಯಾಸ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ತಾ ಇದಾರೆ. ಯಾಕೆ ನಿಂಗ್ ಹರೀಶನ್ ಬಗ್ಗೆ ಗೊತ್ತಿಲ್ವೇನೆ? ಇದೇ ಟೋನ್ ನಲ್ಲಿ ಸ್ಟೈಲ್ ಅಲ್ಲಿ ನಾನು ಕೇಳ್ದೆ. ಎಷ್ಟೇ ಆಗ್ಲಿ ಲೈಫ್ ಪ್ರಶ್ನೆ ಅಲ್ವಾ, ಅದಕ್ಕೆ ಎಕ್ಸ್ಟ್ರಾ ಕೇರು. ಮದ್ವೆ ಆಗೋ ಎಲ್ಲ ಗೊತ್ತಾಗತ್ತೆ. ಅಯ್ಯೋ, ಇಲ್ಲೇ ಇದ್ರೆ ಹೇಗೆ? ನೀವೇನೋ ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀರಾ, ನಾನು ಫ್ರೆಶ್ ಆಗ್ಬೇಕಲ್ಲ. ಸ್ನಾನ ಮಾಡ್ಕೊಂಡ್ಬಂದ ತಮಿಳ್ನಾಡು ನೀರು ಸಿಗಲ್ಲ. ನಿಮ್ಮೂರು ಏನ್ ಬ್ಯೂಟಿಫುಲ್ ಆಗಿದ್ಯೋ. ಏನ್ ದೊಡ್ಡ ಲಾಡು ಪಕ್ಲಾಡಿ ಇವನ್ನೆಲ್ಲ ಸ್ವಾಗತ ಮಾಡಕ್ ಹೋಗ್ಬಿಟ್ರು. ಓಕೆ, ತಲೆ ತೆಂಗಿನಕಾಯಿ, ಹೊಟ್ಟೆ ಕುಂಬಳಕಾಯಿ, ಕೈ ಸೋರೆಕಾಯಿ, ಕಾಲು ಪಡುಲ್ಕಾಯಿ, ಕಣ್ಣು ಈರುಳ್ಳಿ, ಹಲ್ಲು ಬೆಳ್ಳುಳ್ಳಿ. ಇಂಥ ವ್ಯಕ್ತಿನ ಏನಂತ ಕರಿಬೋದು? ಏನೋ ನನ್ ಬಗ್ಗೆ ಹೇಳ್ತಾ ಇದ್ಯಾ? ಅಯ್ಯೋ, ನಿಮ್ ಬಗ್ಗೆ ಅಲ್ಲ ಮಾವ, ಬೆದ್ರು ಬೊಂಬೆ ಬಗ್ಗೆ ಹೇಳ್ತಿದ್ದೆ. ಮಕ್ಕಳು ತಪ್ಪು ತಿಳ್ಕೊಂಡಿದಾರ ಅಷ್ಟೇ. ಬೆದ್ರು ಬೊಂಬೆ. ಯಜಮಾನ್ರೆ, ಏನು ಇದು? ಏನಾಯ್ತು? ಗದ್ದೆಗೆ ನೀರ್ ಕಟ್ತಾ ಇದ್ದೆ. ಆ ನೀರ್ ಕಟ್ಟ ಬಂದು ಬದು ಕಟ್ಟಿ ಅವನ ಗದ್ದೆಗೆ ನೀರ್ ತಿರ್ಸ್ಕೊಂಡ. ಯಾಕೆ ಅಂತ ಕೇಳಿದಕ್ಕೆ ಹೊಡೆದ್ ಕಳಿಸ್ತಾ ಯಜಮಾನ್ರೆ. ಅಪ್ಪ, ಅಂತವ್ರ ಹತ್ರ ನೀವ್ಯಾಕೆ? ನಾವಿದೀವಲ್ಲ. ಜಾಸ್ತಿ ಆಗೋಚ್ಕೊಂಡ ಅವನು. ವೀರಭದ್ರ ಇದಾರ ಮಾವ. ಫಾಲೋ ಮೀ. ಆಡ ನೀಲ್ಕಂಠ, ನಮ್ಮವ್ನ ಯಾಕೆ ಹೊಡ್ದೆ? ಬಂದ್ರ ಹೇಳಿಲ್ವೇನ? ಕರಿಯೋಸನ್ ಕೆತ್ತಲ ಕೈ ಹಾಕಿದ್ರೆ ಓರಿ ತಾನಾಗಿ ಹುಡ್ಕೊಂಬತ್ತದೆ ಅಂತ. ಬಂದವ್ರು ನೋಡು ಎಲ್ಲ ಗೊಡ್ಡೆ ಮೇ. ನಮ್ ತಾತನ ಸುಮ್ನೆ ಇರು ನೀನು. ನೀಲ್ಕಂಠ, ಸರ್ಕಾರದವ್ರು ಚಾನಲ್ ನೀರ್ ಬಿಡೋದು ಎಲ್ಲ ರೈತರಿಗೂ ಅನುಕೂಲ ಆಗ್ಲಿ ಅಂತ. ಗೊತ್ತು, ಮೊದ್ಲು ನಾನ್ ಕಟ್ಕೋತೀನಿ, ಆಮೇಲೆ ನೀವು ಕಟ್ಕೊಳ್ಳಿ. ಇವತ್ತು ನಮ್ ಪಾಲು. ನಿಮ್ ಪಾಲು ನನ್ ಪಾಲು ಗೊತ್ತಿಲ್ಲ, ನಂಗ್ ನೀರ್ ಬೇಕಷ್ಟೇ. ನಿನ್ನ ಇಷ್ಟು ದಿನ ನಿಮ್ಮ ಅಪ್ಪನ ಮುಖ ನೋಡಿ ಸುಮ್ನಿದ್ವಿ. ನಾನ್ ಹಂಗಲ್ಲ,
ನಿಮ್ ಗೊಡ್ಡೆಮ್ಮೆ ಬಂದ್ರು ಬಿಡಕ್ಕಿಲ್ಲ. ಸರಿ ಮಾತಾಡಿ ಸಾಕು, ನೀರು ಬಿಡು. ತಾವ್ಯಾರಪ್ಪ? ಗೆಸ್ಟ್ ತರ ಇದ್ರೆ ಸರಿ ಹೋಯ್ತದೆ. ಏನ ಹಂಗ್ ನೋಡ್ತೀಯ? ಹೊಡಿತ್ಯಾ? ಹೊಡಿಯ ಹೊಡಿಯ ಹೊಡಿಯಲ್ಲ. ಏನ್ ದೊಡ್ಡ ಹೀರೋ ಆಗ್ಬಿಟ್ಟ, ನಡೆಯೋ ಸ್ಟೈಲೇ ಚೇಂಜ್ ಆಗ್ಬಿಡ್ತು. ಹಾಗಂತ ನಾನ್ ಹೇಳ್ದಮ್ಮ. ಅಲ್ಲ, ಗೋಡೆ ಉಳಿಸಿ ಲುಕ್ ಕೊಟ್ಟಲ್ಲ, ಅದಂಗಿತ್ತು. ಹೌದಮ್ಮ. ಏನೌದಾ? ಅದು ಮೊದ್ಲೇ ಮಳೆಲೆಂದು ಜೋರ ಗಾಳಿ ಬೀಸಿದ್ರೆ ಬಿದವಂಗಿತ್ತು. ಅದನ್ನ ಬೀಳ್ಸಿ ಹೀರೋ ತರ ಪೋಸು. ಅದೇ ನಮ್ ಬಾಡಿ ಬಿಲ್ಡರ್ ಮಾಮ ಆಗಿದ್ರೆ ಬರೀ ಬಾಯಲ್ಲಿ ಉಫ್ ಅಂತ ಊದ್ಬಿಟ್ಟು ಬೀಳಿಸ್ಬಿಟ್ರು ಅವ್ರು, ಗೊತ್ತಾ? ಸರಿಯಾಗಿ ಹೇಳ್ದೆ. ಅಲ್ಲಿದ್ದವರೆಲ್ಲ ವೇಸ್ಟ್ ಬಾಡಿಗಳು ಚೆನ್ನಾಗಿ ಪೋಚ್ಕೊಂಡ್ಬಿಟ್ಟಿದ್ರು, ಓಡೋಗ್ಬಿಟ್ರು. ನಮ್ ಮಾಮ ಬೆಳಗಿನಿಂದ ಸಂಜೆವರೆಗೂ ಬರೀ ಕಸರತ್ತೆ, ಬೇರೆ ಏನು ಮಾಡಲ್ಲ, ಗೊತ್ತಾ? ಅದು ಅವನ್ಗೇನೋ ಗೊತ್ತು. ನಿಮ್ ಕೈಲಿ ನಿಜವಾಗ್ಲೂ ತಾಕತ್ತಿದ್ರೆ ಅದನ್ನ ಇವ್ರ ಮೇಲೆ ತೋರಿಸ್ರಿ. ಅದೆಲ್ಲ ಯಾಕೆ ಬಿಡೋ, ಗೆಸ್ಟ್ ಕಣ ಗೆಸ್ಟ್. ನೀವು ಸುಮ್ಮನೆ ಮಾಮ. ಬೆಂಗಳೂರಿನಲ್ಲಿ ಬ್ರೆಡ್ ಜಾಮು ತಿನ್ನೋ ಅವನೇ ಅಷ್ಟು ತಾಕತ್ತಿದೆ ಅನ್ನೋ ಪೋಸ್ ಕೊಟ್ರೆ, ಇನ್ನು ಪ್ರತಿ ದಿವಸ 12 ಕೋಳಿ ಮೊಟ್ಟೆ ತಿನ್ನೋ ನಿಮ್ಗೆ ಎಷ್ಟಿರ್ಬೇಕು ಕೊಬ್ಬು? ನಮ್ಗೆ ಸೋಕೊಡೋ ಸೋಕಿ ಇಲ್ಲ ಕಣ. ಅಯ್ಯೋ ನೀವು ಸುಮ್ಮನೆ ರೀ ಮಾವ, ನನ್ನ ಫ್ರೆಂಡ್ ಅಂತ ನೋಡ್ಬಿಡಿ. ಈ ಬಾಡಿ ಟಚ್ ಮಾಡಿ ನೋಡ್ಲಿ. ಬನ್ರಿ ತೋರಿಸ್ರಿ, ತೋರಿಸ್ರಿ, ಹೊಡಿರಿ, ಹೊಡೆದ್ ನೋಡ್ರಿ. ಯಾಕೋ ತೋರಿಸ್ರಿ. ಹೊಡಿಯ, ಏನ್ ನೋಡ್ತಾ ಇದ್ಯಾ? ತೋರಿಸ್ರಿ, ಟಚ್ ಮಾಡು. ತಾಕತ್ತಿದ್ರೆ ಭಯನ ರೈಟ್ ಹೇಳ್ತಾ ಇರು. ಬನ್ರಿ, ತಾಕತ್ತಿದ್ರೆ ಹೊಡೆದ್ ತೋರಿಸ್ರಿ, ಇಲ್ಲ ಅಂದ್ರೆ ಸೋಲ್ ಒಪ್ಕೊಳ್ರಿ. ನೀನ್ ನನ್ನ ಫ್ರೆಂಡ್ ಆದ್ರೆ ಇಲ್ಲಿ ಹೊಡಿಯ. ಹೆಂಗೆ ನಮ್ಮ ಮಾಮ ಅಲ್ಲಾಡ್ಲೇ ಇಲ್ಲ? ಹರ್ಕ್ಯುಲಸ್ ಬಾಡಿ ಶೇಕ್ ಆಗೋದೇ ಇಲ್ಲ. ರೀ, ನಿಮ್ ಡಜನ್ ಮೊಟ್ಟೆ ರೆಡಿ. ಇನ್ಮೇಲೆ ಬೇಕಾಗಿಲ್ಲ, ಅವರೇ ಇಡ್ತಾರೆ. ಉಪಕಾರ ಸರಿಯಾಗಿ ಹಾಕಿದ್ದೀರೇನೋ? ಬೇಗ ಮಾಡಿ. ರಕ್ತದ ಬಾಗಿಲು ತೆರೆದ ಮುತ್ತು ಮಾದಪ್ಪ. ಆದಷ್ಟು ಬೇಗ ನಿಮ್ ಮದುವೆ ಆಗಿ ನಿಮ್ ಬಾಳ್ ಬಂಗಾರವಾಗ್ಲಿ ಕಣಮ್ಮ. ಗಲಾಟೆ ಮಾಡಬಾರ್ದು, ಯಾರು ಕಿತ್ತಾಡಬಾರ್ದು. ಒಂದೊಂದೇ ಕೊಡಪ್ಪ ಎಲ್ರಿಗೂ. ಬುಡ್ಡ ನನ್ ಮಗನೇ, ಇವತ್ತು ನಿಮ್ ವಂಶಕ್ಕೊಂದು ಗತಿ ಕಾಣಿಸ್ತೀನಿ. ಹರೀಶ್, ನಡೀರಿ ನಡೀರಿ ಮಕ್ಕಳೆಲ್ಲ ಬನ್ನಿ ಬನ್ನಿ ಬನ್ನಿ. ಎಲ್ಲ ಅವನು ಬೆಂಗಳೂರ್ದಾದ. ಬರ ಇರ ಬಾ. ಅಂದ್ರೆ ನೀನ್ ವಿಲನ್ ಏನ್ ಅರ್ಕೆ ಹೊತ್ತಿದ್ಯಾ? ಕುರಿಗಳನ್ನೆಲ್ಲ ಬಲಿ ಕೊಡ್ತೀನಿ ಅಂತ. ಕುರಿಗಳನ್ನೆಲ್ಲ ಕೊಬ್ಬಿರೋ ಕೋಣನ ಬಲಿ ಕೊಡ್ತೀನಿ ಅಂತ. ನೆನ್ನೆ ನನ್ನ ಗ್ಯಾಂಗ್ ಎಲ್ಲ ಔಟ್ ಆಫ್ ಸ್ಟೇಷನ್, ಅದಕ್ಕೆ ಸುಮ್ಮನಿದ್ದೆ. ಇವತ್ತು ತೋರ್ಸ ನಿನ್ ತಾಕತ್ನ. ಮಗನೇ, ನಿನಗೆ ತಿಕ್ಸು ಕಣ ಸನ್ಮಾನ. ಹೆಂಗೋಡ್ದ ಇವನು? ಸುಮ್ಮನಿರ.
ಹತ್ರ ಬರ್ಬೇಡ. ಅಲ್ಲೇ ನಿಂತ್ಕೋ, ಕೊಲ್ದು ಬಿಡ್ತೀನಿ ನೋಡ. ಸಾಯ್ಸೋ, ಅಲ್ಲೇ ನಿಂತ್ಕೋ, ಸಾಯ್ಸೋ. ತಿರ್ಗ ಬರ್ತ್ಯಾ? ಇಲ್ಲ. ಹೆಣ್ಮಕ್ಳನ್ನ ಮುಟ್ತ್ಯಾ? ಅಕ್ಕ ತಂಗಿದಿರ ಸಮಾನ. ತಾತನ ಬೈತ್ಯಾ? ಓ ದೇವ್ರ ಸಮಾನ. ದೇವ್ರು ಅಂದ್ಮೇಲೆ ಏನ್ ಮಾಡ್ಬೇಕು? ಇನ್ಯಾವತ್ತು ನಿಮ್ ತಂದೆ ಬರಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ. ತಂದೆ ಬರಲ್ಲ. ಅಯ್ಯೋ ಕೈ ತುಂಬಾ ಪೆಟ್ಟಾಗಿದೆಯಲ್ಲ, ಏನಾದ್ರೂ ಔಷಧಿ ಬನ್ನಿ. ಹೇಳಿ ಕೇಳಿಸ್ಲಿಲ್ವಾ? ಒಂದ್ ಖರ್ಚು ಆದ್ರೂ ಕಟ್ಟಮ್ಮ. ಅಯ್ಯೋ ಇಲ್ಲೂ ಗೇಟ್ ಬಿದ್ದ ನೋಡಿ ಶಿವು, ಇಲ್ಲಿ ನೋಡಿ ಶಿವು, ನೋಡಿ ಅಂತ ಕೇಳ್ತಾನೆ ಇಲ್ಲ. ಸಾಕಮ್ಮ, ಸಾಕಮ್ಮ, ನಾನು ಇಷ್ಟ ತಿನ್ನಲ್ಲ. ಸಾಕು. ನಾನು ಇಷ್ಟೊಂದು ತಿನ್ನಕ್ಕಾಗಲ್ಲ. ಏಯ್ ಏನು ಮಾತಾಡದೆ ತಿನ್ಬೇಕು. ನಿನ್ ಕೈಲಿ ತಿನ್ನಕ್ ಆಗ್ತಿಲ್ಲ ಅಲ್ವಾ? ನಾನ್ ತಿನ್ನಿಸ್ತೀನಿ ಆಯ್ತಾ? ತಗೋ. ಚೆನ್ನಾಗಿದ್ಯಾ? ಯಾಕಪ್ಪ ಏನಾಯ್ತು? ಖಾರ ಜಾಸ್ತಿ ಆಯ್ತು ಅನ್ಸುತ್ತೆ ಅತ್ಗೆ. ಅಯ್ಯಯ್ಯೋ, ಅದಕ್ಕಲ್ಲ. ನನಗೆ ಅಮ್ಮನ ಕೈ ತುತ್ತು ಹೇಗಿರುತ್ತೆ ಅಂತ ಇದುವರೆಗೂ ಗೊತ್ತಿರಲಿಲ್ಲ. ಇವತ್ತು ಇಷ್ಟು ಅಮ್ಮಂದಿರ ಕೈ ತುತ್ತು ನನಗೆ ಒಟ್ಟಿಗೆ ಸಿಕ್ತು. ಈ ಪ್ರೀತಿ ಬೇಗ ಮುಗಿದೋಗುತ್ತೇನೋ ಅಂತ ಭಯ ಆಗ್ತಾ ಇದೆ. ಅದ್ ಹೆಂಗ್ ಮುಗ್ದೋಗತ್ತೆ? ಮದ್ವೆ ಮುಗಿದ್ಮೇಲೆ ನಾನು ಊರಿಗೆ ಹೋಗ್ತೀನಲ್ಲ. ಹೋಗು, ಯಾರ್ ಬೇಡ ಅಂದ್ರು? ನೀನ್ ಬೇರೆ ಅಲ್ಲ, ಹರೀಶ್ ಬೇರೆ ಅಲ್ಲ. ಈಗ್ಲಿಂದ ಇದು ನಿನ್ ಮನೆ. ಇನ್ಮೇಲೆ ಪ್ರತಿ ಒಂದ್ ಹಬ್ಬಕ್ಕೂ ನಮ್ ಬ್ರಹ್ಮಿ ಹರೀಶ್ ಜೊತೆ ನೀನ್ ಇಲ್ಲಿಗ್ ಬರ್ಲೇಬೇಕು. ತಿನ್ನು. ಉಳ್ದಿರೋನು ಮುದುಕ ಒಬ್ಬನೇ. ಅವನು ಇವನ್ ಫ್ಯಾನ್ ಆಗ್ಬಿಟ್ರೆ ನನ್ನ ಕತೆ ಅಷ್ಟೇ. ಅಳಿಯ ಮನೆ ತೊಳಿಯ ಏನಾದರೂ ಮಾಡ್ಬೇಕಲ್ಲ. ಲೋ ತಿಮ್ಮ, ಇಲ್ಲೇನೋ ಮಾಡ್ತಿದ್ಯಾ? ಕೆಳಗಡೆ ಕರೀತಿದ್ದಾರೆ, ಹೋಗು. ಬಾರಮ್ಮ ನೀಲಾಂಬಿಕೆ. ನೀಲು. ನೀಲು. ಏನಮ್ಮ ಸಮಾಚಾರ? ನಾನ್ ತುಂಬಾ ಓಪನ್, ಬಹಳ ಮಾಡರ್ನ್. ಸರಿ. ನಾನೇನು ಮುಚ್ಚಿಡಲ್ಲ. ಸರಿ. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಇಷ್ಟ ಆಯ್ತು. ನಿಮ್ಮನ್ನ ಫಸ್ಟ್ ಟೈಮ್ ಟಚ್ ಮಾಡಿದಾಗ ನನ್ನ ಹಾರ್ಟ್ ಬೀಟ್ ಚೇಂಜ್ ಆಯ್ತು. ಇವತ್ತು ನೀವ್ ನಮ್ ಫ್ಯಾಮಿಲಿಗೋಸ್ಕರ ಫೈಟ್ ಮಾಡಿದಾಗ ನಿಮ್ ಹೀರೋಯಿಸಮ್ಗೆ ಬಿದ್ದೋದೆ. ನಮ್ ಮನೆಯವ್ರ ಹತ್ರ ಪ್ರೀತಿ ಬಗ್ಗೆ ಹೇಳ್ದಾಗ ನಿಮ್ ಸೆಂಟಿಮೆಂಟ್ ನಂಗ್ ಟಚ್ ಆಯ್ತು. ದೆನ್ ಐ ಕೇಮ್ ಟು ನೋ. ಏನು ಅದು ಅದೇ ಅಂತ. ಅದೇ ಅಂದ್ರೆ? ಐ ಥಿಂಕ್. ಯು ಥಿಂಕ್? ಓಕೆ, ನಾನೇ ಹೇಳ್ಬಿಡ್ತೀನಿ. ನೀವೇ ನಂಗೆ ಪರ್ಫೆಕ್ಟ್ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ನಮ್ಮನೇಲೂ ನೀವು ಎಲ್ರಿಗೂ ಇಷ್ಟ ಆಗಿರೋದ್ರಿಂದ ಐ ಲವ್ ಯು. ಏಯ್ ಏನೇ? ಅಕ್ಕ. ಏಯ್ ಏನೇ ಆಯ್ತು? ಅಕ್ಕ, ನನಗೆ ನೀನೇ ಹೆಲ್ಪ್ ಮಾಡ್ಬೇಕು. ಬೇರೆ ಯಾರ ಹತ್ರ ಹೇಳ್ಕೊಳ್ಳಿ? ಯು ಆರ್ ಮೈ ಓನ್ಲಿ ಹೋಪ್. ಅದೇನ್ ಹೇಳೆ? ಅಕ್ಕ, ಐ ಥಿಂಕ್. ಯು ಥಿಂಕ್? ಐ ಮೀನ್ ಲವ್ ವಿತ್ ಶಿವು ಅಕ್ಕ. ವಾಟ್? ಹೌದಕ್ಕ, ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದಾರಲ್ಲ,
ಅವ್ರೆ ಏಯ್ ಸಿಂಪ್ಟಮ್ಸ್ ಎಲ್ಲ ಹಾಗೆ ಕಾಣಿಸ್ತಿದ್ದೆ ಅಕ್ಕ. ನೀನೇ ಹೇಗಾರು ತಾತಂಗ್ ಕನ್ವಿನ್ಸ್ ಮಾಡಿ ನಮ್ ಮದ್ವೆಗೆ ಒಪ್ಪಿಸ್ಬೇಕು. ಅರ್ಜೆಂಟ್ ಏನಿಲ್ಲ, ನೀವ್ ಮ್ಯಾರೇಜ್ ಆಗಿ 2-3 months ಅಲ್ಲಿ. ಮ್ಯಾರೇಜಾ? ಏನ್ ಮಾತಾಡ್ತಾ ಇದೀಯ ನೀನು? ಓ ಗಾಡ್, ಅದು ತುಂಬಾ ತಪ್ಪು. ನೋ. ಏನ್ ತಪ್ಪು? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನು ಅವನ್ನ ಲವ್ ಮಾಡ್ಬಾರ್ದಷ್ಟೇ. ಯಾಕೆ? ನೋ ಅಂದ್ರೆ ನೋ, ನಂಗೆ ಇಷ್ಟ ಇಲ್ಲ. ನಿನಗೆ ಯಾಕೆ ಇಷ್ಟ ಆಗ್ಬೇಕು? ನನಗಿಷ್ಟ ಆಗಿದಾನಲ್ಲ. ಪ್ಲೀಸ್ 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 ಅಕ್ಕ, ನೀನ್ ನನ್ ಪ್ರೀತಿ ಅಕ್ಕ ಅಲ್ವಾ? ನೀನ್ ನಂಗೆ ಹೆಲ್ಪ್ ಮಾಡ್ತಿದ್ಯಾ, ನಾನು ಅವ್ರನ್ನೇ ಮದ್ವೆ ಆಗ್ತಿದ್ದೀನಿ. ಓಕೆ, ಥ್ಯಾಂಕ್ ಯು. ಹುಡುಗ ಹುಡುಗ, ಓ ನನ್ನ ಮುದ್ದಿನ ಹುಡುಗ, ಮುದ್ದು ಮಾಡೋಕು ಕಂಜೂಸು ಬುದ್ಧಿ ಬೇಕಾ? ನೀನು ಅವಳಿನ್ನೂ ಚಿಕ್ಕವಳು. ಗೊತ್ತು ರೀ, ಏನೋ ಅಟ್ರಾಕ್ಷನ್. ಸ್ವಲ್ಪ ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ಸ್. ಛೇ, ಇಷ್ಟಕ್ಕೆಲ್ಲ ಯಾಕೆ? ಓಕೆ. ಗುಡ್ ನೈಟ್ ಹೇಳೋಣ ಅಂತ. ಗುಡ್ ನೈಟ್. ಗುಡ್ ನೈಟ್. ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು. ಬೆಂಗಳೂರಿಗೆ ಹೋದ್ರು ನಮ್ ಸಂಪ್ರದಾಯನ ಮರ್ತಿಲ್ವಲ್ಲ. ಏನ್ ತಾತ, ನಿನಗಿಷ್ಟವಾದ ದೇವ್ರ ನಾಮ ಹಾಡಿದ್ದೀನಿ, ಇನ್ನು ನನ್ ಮೇಲ್ ಕೋಪನಾ? ನನ್ ಮಾತ್ ಮೀರ್ ಹೋದ್ಯಲ್ಲ. ಪ್ಲೀಸ್ ತಾತ, ಇನ್ಮೇಲೆ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿನ್ ಮೇಲೆ ಆಣೆ. ನಿಜವಾಗ್ಲು ತಾತ. ರುಚಿ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಿನ್ನ ಬಿಟ್ರೆ ನನಗೆ ಇನ್ಯಾರಿದಾರ್ಯ? ಇಲ್ಲ ನನ್ ಕಂದ, ನಿನ್ ಮೇಲೆ ನನ್ ಕೋಪ ಇಲ್ಲ ಕಣೆ. ಅಯ್ಯೋ ತಾತ, ನನ್ ಮುದ್ದು ತಾತ, ಥ್ಯಾಂಕ್ ಯು. ಮದ್ವೆ ಹೆಣ್ ಹಾಡಾಯ್ತು, ಈಗ ಗಂಡ್ ಹಾಡ್ಬೇಕು. ಹಾಡು ಬಾವಾ. ಏಯ್ ಹಾಡೋ. ಏ ಹರೀಶ ಹಾಡೋ. ಅಯ್ಯೋ ನಾನಾ? ನನಗ್ ಹಾಡಕ್ ಬರಲ್ಲಪ್ಪ. ನನಗ್ ಹಾಡಕ್ ಬರಲ್ಲ ಅಂತ ಹೇಳಿದ್ನಲ್ಲ. ಹರೀಶ್, ಎಲ್ರು ಕೇಳ್ತಿದ್ದಾರೆ, ಹಾಡು. ಹೌದು, ನಿನ್ ಹೆಂಡತಿ ಕೇಳ್ತಿದ್ದಾಳೆ, ಹಾಡು. ಅಯ್ಯೋ ಭಾವ ನಾಚ್ಕೋತಿದ್ದಾರೆ. ಏನ್ರಿ ಹಾಡ್ರಿ. ಏನಿದೆಲ್ಲ? ಬಾಯ್ ಮುಚ್ಚು. ಹಾಡು ಹಾಡು ಅಂದ್ರೆ ಏನ್ ಹಾಡ್ಲಿ? ನಿಮ್ ಹೆಂಡತಿ ನೆನ್ಸ್ಕೊಂಡ್ ಹಾಡಿ. ನನ್ ಕೈಲಾಗಲ್ಲಪ್ಪ. ಹಾ, ನನ್ ಬದ್ಲು ಇವನ್ ಹಾಡ್ತಾನೆ. ನಾನು ಹೋಗ್ತೀನಿ. ಪ್ಲೀಸ್ ಕಣೋ ಶಿವು, ಪ್ಲೀಸ್ ಶಿವು, ನನ್ಗೋಸ್ಕರ ಹಾಡೋ ಪ್ಲೀಸ್ ಕಣೋ. ಬಾ. ಅದ್ಯಾಕತ್ತೆ ಅಂತಂದು ಕಚೇರಿ ಮಾಡಕ್ ಕೂಡಿಸ್ದಂಗ ಆಯ್ತು. ನೋಡು ನೋಡು ಹೇಗಿದ್ದಾಳೆ, ದೇವತೆ ತರ ಇದ್ದಾಳಲ್ವಾ? ಪ್ರಪಂಚದಲ್ಲಿ ನನ್ಗಿಂತ ಲಕ್ಕಿ ಫೆಲೋ ಯಾರೂ ಇರಲ್ಲ. ನಾನ್ ಪ್ರೀತಿ ಬಗ್ಗೆ ಏನ್ ಅನ್ಕೊಂಡಿದ್ದೀನೋ ಅದನ್ನ ನೀನ್ ಹಾಡ್ ತೋರ್ಸೋ. ಹಾಡ್ ಕೇಳಿ ಅವಳು ಫ್ಲಾಟ್ ಆಗ್ಬಿಡ್ಬೇಕು. ಪ್ಲೀಸ್ ಶಿವು. ಯಾರೋ ನಾಯಿಗೆ ಹೇಳಿದ್ರೆ ನಾಯಿ ಬಾಲ ಕೇಳ್ತಂತೆ. ಕೋತಿ ಹೆಂಗ್ ಹಾರೋದು, ಕತ್ತೆ ಹೆಂಗ್ ಒದೆಯೋದು ಸುಲಭ ಅಲ್ಲ. ಅಪ್ಪ ನೀವು ಬೇಬೆ ಕಟ್ರೋ, ಅಲ್ಲಿ ಸೂರ್ಯ ಮುಳುಗ್ತಾವನೆ. ಹೋಗ ನೀನ್ ದಾಸನ್ ಕರ್ಕೊಂಬರಗೋ. ಸರ್ ಮುಂಚೆನೆ ಯಾಕೆ ಸರ್ ಇದೆಲ್ಲ ಮಾಡಿಸ್ತಿದ್ದೀರಾ? ಯೋ ಅಜ್ಜಿ ಮೇಲೆ ಆಣೆ ಕಣೆ, ಹೋಗೋದ್ ಗ್ಯಾರಂಟಿ. ಪಕ್ಕದಳ್ಳಿಲಿ ಒಂದ್ ಸಾವಾಗೈತೆ, ಮೊದ್ಲು ಆ ಕೆಲಸ ಮುಗಿಸ್ಕೊಂಡು ಬರ್ತೀವಿ. ನೋಡ್ರಯ್ಯ, ಆಮೇಲೆ ನೀವು ಬರೋದು ಹೊತ್ತಾಗಿ ಇಲ್ಲಿ ಸೂರ್ಯ ಮುಳುಗಿ ಕಾರ್ಯ ಮುಗಿಸೋದು ಲೇಟ್ ಆದ್ರೆ ಆಮೇಲೆ ನಾವು ಸೂತ್ಕ ತೆಗೆದು ಮದುವೆ ಮಾಡೋದು ಯಾವಾಗ? ಯೋಚನೆ ಮಾಡಿ ಸರ್, ಮೊದ್ಲೇ ಅದು ಹಳೆ ಕಾಲದ ಬಾಡಿ. ಯೋ ಇವತ್ತಿನ ಫುಡ್ ನಲ್ಲಿ ಯಾವ ಬಾಡಿನೋ ಗ್ಯಾರಂಟಿ ಇಲ್ಲ ಕಣಪ್ಪ. ಹೇಳ್ದಷ್ಟು ಮಾಡೋ ನೀನು. ಬೇಬೆ ಮಾಡ್ರೋ. ಏನಾಯ್ತು? ಅಜ್ಜಿ ಗ್ಯಾಲಕ್ಸಿ. ಚೆನ್ನಾಗೇ ಇದ್ರು. ಮಧ್ಯಾಹ್ನ ಊಟಕ್ಕೆ ಕರಿಯಕ್ ಬಂದ್ರೆ ಹೇಳಲೇ ಇಲ್ಲ. ಬ್ರಹ್ಮಿ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಸರ್, ಏನಾದ್ರೂ ಮಾಡಿ. ನಾನೇನು ಮಾಡಕ್ಕಾಗಲ್ಲ, ವಯಸ್ಸಾಯ್ತು. ಅವ್ರ ಕೊನೆ ಆಸೆ ಏನಿದೆಯೋ ಅದನ್ನ ಈಡೇರ್ಸಿ. ಕೈ ತೆಗಿ, ಬಾಯಿ ಮುಚ್ಚಿ, ಬಾಯಿ ಮುಚ್ಚಿ. ಈಗ ಏನಾಯ್ತು ಅಂತ ಬಾಯಿ ಮಾಡ್ಕೊತಾ ಇದೀರಾ?
ಅವ್ರು ಬದುಕೇ ಇದಾರಲ್ಲ. ಡಾಕ್ಟರ್, ಎಲ್ಲರನ್ನೂ ಆಚೆ ಹೋಗಿ ಕೇಳಿ, ಸ್ವಲ್ಪ ಗಾಳಿನಾದ್ರೂ ಆಡ್ಲಿ. ದಯವಿಟ್ಟು ಎಲ್ಲ ಆಚೆ ಹೋಗಿ. ಬನ್ನಿ ಬನ್ನಿ, ಎಲ್ಲ ಆಚೆ ಬನ್ನಿ. ಹೋಗಿ ಬನ್ನಿಮ್ಮ. ಅಜ್ಜಿ, ಅಜ್ಜಿ, ನಾನೀಗ ಡೈರೆಕ್ಟಾಗಿ ನಿನ್ನ ರೂಮ್ಗೆ ಬಂದಿದ್ದೀನಿ. ಎದ್ದು ಹೊಡಿಯಲ್ವಾ? ನೋಡ್ದಾ, ನೀ ಚೆನ್ನಾಗಿದ್ದಾಗ ಯಾರು ಕ್ಯಾರೆ ಅನ್ಲಿಲ್ಲ. ಈಗ ನಿನಗದು ಬೇಕಾ ಇದು ಬೇಕಾ ಅಂತವ್ರೆ. ನಗು ಬರ್ತಿಲ್ವ ನಿಂಗೆ? ಎಲ್ಲ ಅಷ್ಟೇ, ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ. ನನಗೂ ಅಷ್ಟೇ, ನಮ್ಮ ತಂದೆ ಸತ್ತ ಮೇಲೇನೆ ಅವ್ರ ಬೆಲೆ ಏನು ಅಂತ ಗೊತ್ತಾಗಿತ್ತು. ನಿಮ್ಮ ಮನೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನೀನಂದ್ರೇನೆ ನನಗೆ ತುಂಬಾ ಇಷ್ಟ. ನೀನ್ ಕೋಲ್ ಹಿಡ್ಕೊಂಡು ನನಗೆ ಹೊಡಿತಿದ್ದಾಗ ನಮ್ಮ ಅಪ್ಪನಿಗೆ ಜ್ಞಾಪಕಕ್ಕೆ ಬರ್ತಿದ್ರು. ನೀನೊಂಥರ ಈಗಲೂ PT ಉಷಾನೆ, ಚೆನ್ನಾಗಿ ಓಡ್ತೀಯಾ, ಓಡಿಸ್ತೀಯಾ. ಆದ್ರೆ ನಮ್ಮಪ್ಪ ಅದಕ್ಕಿಂತ ಫಾಸ್ಟು. ನನ್ನ ಕೈಲಿ ಹಿಡಿಯೋಕ್ಕಾಗ್ಲೇ ಇಲ್ಲ. ಈಗ ನೀನೇ ಇಲ್ಲ ಅಂದ್ರೆ ನನ್ನ ಜೊತೆ ಚೂಟಾಟ ಆಡೋರು ಯಾರು? ನೀನಿಲ್ಲ ಅಂದ್ರೆ ಇನ್ಮೇಲೆ ನಾನು ಯಾವ ಹಬ್ಬಕ್ಕೂ ಬರೋದೇ ಇಲ್ಲ. ಸ್ವಲ್ಪ ಯೋಚನೆ ಮಾಡು, ಆಮೇಲೆ ನಿನ್ನಿಷ್ಟ. ಅಜ್ಜಿ, ಅಜ್ಜಿ, ಚೆನ್ನಾಗಿದ್ದೀರಾ ಅಜ್ಜಿ? ಅಜ್ಜಿ, ಅಕಸ್ಮಾತ್ ನಮ್ಮ ಅಕ್ಕ ಏನಾದರೂ ಹೋಗ್ಬಿಟ್ಟಿದ್ದಿದ್ರೆ ನಾನೇನಾಗ್ತಿದ್ನೋ ನನಗೆ ಗೊತ್ತಿಲ್ಲಪ್ಪ. ನಮ್ಮ ಪಾಲಿಗೆ ದೇವರಾಗಿ ಬಂದು ನೀನು ಸರ್ ನೀವು ನಮ್ಮ ಅಕ್ಕನ್ನ ಕಾಪಾಡ್ಬಿಟ್ಟು. ಸರ್ ಏನ್ ಮಾಡ್ತಾ ಇದೀರಾ ಸರ್? ಪ್ಲೀಸ್ ಪ್ಲೀಸ್, ಆ ನೋವು ಅಪ್ಪನ್ ಕಳ್ಕೊಂಡಿರೋ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ತುಂಬಾ ಕಂಡನಾ? ಅಜ್ಜಿ ಬದುಕ್ಬಿಟ್ರು. ಮತ್ತೆ ಬಡ್ಕೊಂಡೆ, ಅದು ಹಳೆ ಕಾಲದ ಬಾಡಿ ಅಂತ. ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ನೀವು. ಏನ್ ದೊಡ್ಡ ಟಾಟಾ ಬಿರ್ಲಾ ರಿಲಯನ್ಸ್ ಕಂಪನಿ ಒಂದು ಬಿಸ್ನೆಸ್ ಅಂದ್ರೆ ಬಿಸ್ನೆಸ್. ನೋಡಿ ಸಮಯ, ನಮ್ಮನ್ನ ಅಷ್ಟೊಂದು ಕೇವಲ ಅಂತ ತಿಳ್ಕೊಬೇಡಿ ನೀವು. ಈಗ ನಮ್ಗೆ ಆಗಿರೋ ನಷ್ಟನ ತುಂಬ್ಕೊಳ್ಳಿ ಮತ್ತೆ. ನಾರೇ ಚಟದ ಮಲ್ಕಲ್ಲೇನೋ ಇವ್ನು ಯಾವ ನೋಡೋ, ಇವ್ನು ತುಂಬಾ ಚೆನ್ನಾಗಿ ಏನ್ ಮಲಗಿಸ್ಕೊಂಡು ಹೊತ್ಕೊಂಡಾರ ಹೋಗ್ರ. ನಂಗೆ ತುಂಬಾ ಕೆಲಸ ಅದೇ, ಬಿಜಿ. ಕೆಲಸ ಇಲ್ಲದೆ ನಿಂತಿರೋ ನಾವು ಹೊತ್ಕೊಂಡು ಹೋಗಿ. ಅಯ್ಯೋ ನಿನ್ನಲ್ಲಿ, ಓಹೋ ನಿನ್ ಬಿಸ್ನೆಸ್ ಅಲ್ವಾ? ತಗಳ ಹಾಳಾಗದ. ಪಟೇಲ್ರೆ, ಶುರು ಮಾಡ್ಲಾ? ಮಾಡ್ರೆ, ಊಟ ಟೈಮ್ ಆಯ್ತು, ಮಾಡ್ರೆ. ಒಂದ್ ನಿಮಿಷ, ನಮ್ ಕುಟುಂಬದವರೆಲ್ಲ ಬಂದಾಯ್ತಾ? ಮಾವ, ನಾವೆಲ್ಲ ಇಲ್ಲೇ ಇದೀವಲ್ಲ ಮಾವ. ಶಿವು, ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಮತ್ತೆ ಇನ್ನೂ ಅಲ್ಲೇ ನಿಂತಿದ್ಯಲ್ಲ? ಬಾಪ, ಬಾ ಇಲ್ಲಿ. ಲಗ್ನ ಪತ್ರಿಕೆ ಓದೋ ಸಮಯ ಆಯ್ತು, ಬಾ. ಆಯ್ತು ಮಾವ, ನಿಮ್ ತೊಡೆ ಮೇಲೆ ಕುಂಡಿಸ್ಕೊಳ್ಳಿ. ಎಷ್ಟೊಂದು ಪೋರ್ಸ್ ಐತೆ ಅವಳಿಗೆ. ಏಯ್, ಬಣ್ಣ ಚೆನ್ನಾಗಿದೆ ಅಂತ ಬಾವುಟ ಆರಿಸ್ತಿದೀಯಾ? ನಿನ್ನ ಒಗದು ಬಣ್ಣ ಬಿಡಿಸ್ತಿಲ್ಲ ಅಂದ್ರೆ ನಾನು ಮಿಸ್ ಯೂನಿವರ್ಸಿ ಅಲ್ಲ. ಛೀ ಮಿಸ್ಟರ್. ಓಂ ಶ್ರೀ ಗುರುಭ್ಯೋ ನಮಃ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ. ಅಯ್ಯೋ, ಎಲ್ಲ ಹೆಣ್ಣುಲಿಗಳು ಯಪ್ಪ ಹಿಡ್ಕತಾರೆ. ಅಯ್ಯೋ, ಕಾಲ್ಗೆ ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ. ಅಲ್ಲಿ ಕೇಳೋಣ ಬಾ. ಮಲ್ಲಿಕಾ ಶೆರಾವತ್ ನಾಳೆ ಮೈಸೂರಿಗೆ ಬಾಮ್ಮ, ಬಾ. ನೀನೊಬ್ಬಳು ಕಮ್ಮಿ ಇದ್ದೆ, ಬಾ.
ರೀ ನೀವಾದ್ರೂ ನಮ್ ಜೊತೆ ಬನ್ರಿ. ನಾನಾ ನಿಮ್ ಜೊತೆನ? ನಾನೇನು ವಾಚ್ಮನ, ಬಾಡಿ ಗಾರ್ಡ, ಸೆಕ್ಯೂರಿಟಿ ಗಾರ್ಡ? ನೀವು ಬಂದ್ರೆ ನಮಗ್ ಸ್ವಲ್ಪ ಧೈರ್ಯ ಇರುತ್ತೆ. ಓಹೋ, ಏನು ಹೋಗ್ತಿರೋದು ಸುಸ್ಮಿತಾ ಸೇನು, ಐಶ್ವರ್ಯ ರಾವು. ಧೈರ್ಯ ಬಂದ್ಬಿಡ್ತಂದೆ ಧೈರ್ಯ. ಹೋಗಿ ಹೋಗಿ, ಬೇರೆ ಯಾರನ್ನ ಕರ್ಕೊಂಡು ಹೋಗಿ. ಅಲ್ಲೋಡಿ ಅವ್ನು ಮದ್ವೆ ಗಂಡು ಬರ್ತಾ ಇದ್ದಾನೆ, ಅವ್ನು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ, ಅವನ್ನ ಕರ್ಕೊಂಡು ಹೋಗಿ. ಹೋಗಿ ಹೋಗಿ ಹೋಗಿ. ಓ ಹರ್ಕ್ಯುಲೆಸ್, ನಂಗೆ ಫಿಟ್ಟಿಂಗಾ? ಏ ಹರೀಶ, ಬಾರೋ ಇಲ್ಲಿ. ಅಮ್ಮ ಒಂದ್ ನಿಮಿಷ. ಏ ತಿಮ್ಮ, ನಾನು ಲ್ಯಾಪ್ಟಾಪ್ ತಗೊಂಬಾರೋ. ಪ್ರಾಜೆಕ್ಟ್ ರಿಪೋರ್ಟ್ ಕಂಪ್ಲೀಟ್ ಮಾಡಿ ಅರ್ಜೆಂಟ್ ಆಗಿ ಆಫೀಸ್ಗೆ ಇಮೇಲ್ ಮಾಡ್ಬೇಕು. ಬೇಗ ತಗೊಂಬಾರೋ. ಯಾರು ಬರ್ಲಿಲ್ಲ ಅಂದ್ರೆ ಬರೀ ಹೆಂಗಸ್ರೆ ಹೆಂಗ ಹೋಗೋದು? ಅದು ಏನಮ್ಮ, ಏನಾಯ್ತು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೋಡು ಶಿವು, ಶಾಪಿಂಗ್ ಹೋಗೋಣ ಅಂದ್ರೆ ಯಾರು ಬರೋದಿಲ್ಲ ಅಂತಾರೆ. ಬನ್ನಿ ಅಮ್ಮ, ನಾನ್ ಬರ್ತೀನಿ. ಅಯ್ಯೋ ನನ್ ಮುದ್ದು ಬಂಗಾರ, ನೀನಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ. ಬಾ. ಏನೋದು? ತಿಮ್ಮ ಬರ್ಲಿಲ್ಲ ಅಂತ. ಬಾ ರಾಜ, ಬನ್ನಿ ಎಲ್ಲರೂ ಹೋಗೋಣ. ರಿವೆಂಜ್ ಸ್ತ್ರೀ ದೋಸ. ಸರಿ ಬೇಗ ಹಾಕೊಳ್ಳಿ. ಎಷ್ಟೊತ್ರೆ? ಬೇಗ ಬನ್ನಿ. ಹೆಂಗಸರ ಜೊತೆ ಸೀರೆ ತಗೊಳಕ್ ಬಂದ್ರ ಸರ್? ಹಾಗಾದ್ರೆ ಆ ರೂಮಲ್ಲಿ ವೇಟ್ ಮಾಡಿ. ಏನ್ ಸೀರೆ ತಗೊಳೋದಕ್ಕೆ ಹೆಂಗಸರ ಜೊತೆ ಬಂದ್ರ? ಕೂತ್ಕೊಳ್ಳಿ ಸರ್, ಇನ್ನೂ ಟೈಮ್ ಆಗುತ್ತೆ. ಅವ್ರು ಯಾವಾಗ ಬರ್ತಾರೋ ಅವ್ರಿಗೆ ಗೊತ್ತಿಲ್ಲ. ನಾನು ಬಂದು 2 ದಿನ ಆಯ್ತು ಸರ್. ಬರ್ತಿದ್ದೀನಮ್ಮ. ಎಲ್ಲಿ ಹೋಗಿದ್ದೆ? ನೋಡು, ಬ್ರಹ್ಮಿ ಈ ಸೀರೆ ಉಟ್ರೆ ಚೆನ್ನಾಗಿರುತ್ತಲ್ವಾ? ಪ್ರೀತಿಗಿದ ಚಚ ಇದಲ್ಲ. ಪ್ರೀತಿ ಮರೂನ್ ಕಲರ್ ಗೋಲ್ಡನ್ ಬಾರ್ಡರ್ ಸೀರೆ ಉಟ್ಕೊಂಡು ಲೂಸ್ ಹೇರ್ನಲ್ಲಿ ಹಾಗೆ ಬರ್ತಿದ್ರೆ ದೇವತೆ ತರ ಕಾಣ್ತಾಳೆ. ಅತ್ತೆ ಅಲ್ಲೋಡಿ. ಅತ್ತೆ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ಯಮ್ಮ. ಅಕ್ಕ ಚೆನ್ನಾಗಿ ಕಾಣ್ತಿದ್ದಾಳಲ್ಲ? ಶಿವು ಈಗ ತಾನೇ ಹೇಳ್ತಿದ್ದ, ಪ್ರೀತಿ ಮರೂನ್ ಸ್ಯಾರಿಲಿ ತುಂಬಾ ಚೆನ್ನಾಗಿ ಕಾಣ್ತಾಳೆ ಅಂತ. ನೀನ್ ಅದನ್ನೇ ಉಟ್ಕೊಂಡು ಬಂದಿದ್ಯಾ? ತುಂಬಾ ಚೆನ್ನಾಗಿದೆ. ಬಾ ಬಾ. ಏಯ್, ಇದೇನೋ ಇಲ್ಲ. ಶಿವು, ಅಮ್ಮ ಇವಳನ್ನ ಸ್ವಲ್ಪ ಟಾಯ್ಲೆಟ್ ಕರ್ಕೊಂಡು ಹೋಗ್ತೀಯಾ? ಸರಿ ನಾವು. ಆಯ್ತಾ ಪುಟ್ಟ? ಸರಿ, ಪ್ರೊಸೀಡ್. ಇದು ಮಾಡ್ಬೇಕಾ? ಶಿವು, ಶಿವು. ಅಮ್ಮ ತುಂಬಾ ಚೆನ್ನಾಗಿದೆ ಅಲ್ವಾ? ಬೆಲೆ ಚೆನ್ನಾಗಿಲ್ಲ. ಶಿವು, ಅದು ಅತ್ತೆ ಹಾಲ್ ಕೊಡಕ್ ಹೇಳಿದ್ರು. ಅದು ಹಳೆ ಜ್ಞಾಪಕ ಅಷ್ಟೇ. ಪ್ರೀತಿ ಇನ್ನು ಮನಸ್ಸಿನಲ್ಲಿದೆ ಏನು? ಇಲ್ಲ, ಇಲ್ವಲ್ಲ. ನೀವು ನೋವು ಅನುಭವಿಸೋದನ್ನ ನೋಡಿದ್ರೆ ನನ್ನಿಂದ ಏನೋ ತಪ್ಪಾಗಿದೆ ಅನ್ಸುತ್ತೆ. ಪ್ಲೀಸ್ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೇಡಿ. ಖಂಡಿತ ಇಲ್ಲ ರೀ. ನಾನು ಹೇಳ್ದಂಗೆ ಕೇಳ್ಬೇಕೆಲ್ಲರೂ. ನೋ 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 ನೋ, ನಾನೀಗ ಟೀಮ್ ಮಾಡ್ತೀನಿ, ಅದ್ರ
ಕಿಟ್ ತಗೋಬೇಕು, ಪಟ್ನಕ್ ಹೋಗೋಣ ಬನ್ನಿ. ನಾನಾ ಬರಲ್ಲ. ನೀವ್ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತೀರಲ್ಲ, ಬನ್ನಿ ಪ್ಲೀಸ್ ಪ್ಲೀಸ್. ಏನಮ್ಮ ನೀಲು? ನೋಡಿ ಅಪ್ಪ, ನಾನ್ ಮೇಕಪ್ ಕಿಟ್ ತಗೋಬೇಕು, ಪಟ್ನಕ್ ಹೋಗೋಣ, ನನ್ ಜೊತೆ ಬನ್ನಿ ಅಂದ್ರೆ ಬರಲ್ಲ ಅಂತಿದ್ದಾರೆ. ಹೋಗಪ್ಪ ಶಿವು, ನಮಗೆ ಮದುವೆ ಕೆಲಸ ಇದೆ, ಇಲ್ಲ ಅಂದ್ರೆ ನಾವೇ ಹೋಗ್ತಿದ್ವಿ. ಅಲ್ಲ ಮಕ್ಕಳನ್ನ ಮಕ್ಳು ಆಡ್ಕೋತಾರೆ ಬಿಡು, ನೀನ್ ಕರ್ಕೊಂಡು ಹೋಗಪ್ಪ. ಬನ್ನಿ ಶಿವು. ಎಲ್ಲಿಗೆ ಹೋಗ್ತಿದ್ಯಾ? ಮೇಕಪ್ ಕಿಟ್ ತಗೊಳಕ್ಕೆ ಪಟ್ನಕ್ ಹೋಗ್ತಿದೀನಿ. ಓಕೆ, ಅದಕ್ಕೆ ಇವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ಯಾ? ಜೊತೆಲಿ ಹೋಗಕ್ ಬಿಡಲ್ವಲ್ಲ ನೀನು, ಅಪ್ಪನೇ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ನೀವ್ ಬನ್ನಿ ಶಿವು. ನಾನು ಬರ್ತೀನಿ. ನೀನ್ ಯಾಕೆ? ನಾನ್ ನನ್ ಮೇಲ್ ಚೆಕ್ ಮಾಡ್ಬೇಕು. ಸಪ್ರೇಟ್ ಆಗಿ ಹೋಗು ಪ್ಲೀಸ್ ಅಕ್ಕ. ನಾನು ಬರ್ತೀನಿ. ನಾನ್ ಫ್ರಂಟು. ಏನಾಯ್ತು? ನೀನ್ ಸ್ವಲ್ಪ ಕೆಳಗಿಳಿ, ನಾನ್ ಶಿವು ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಕೆಳಗಿಳಿ ಅಂತ ಹೇಳ್ತಾ ಇಲ್ಲ ನಿಂಗೆ? ನನ್ ವಿಷಯನಾ? ಹಾ, ಇಳಿ. ಥ್ಯಾಂಕ್ ಯು. ಹೇಳು. ದೂರ ಹೋಗು. ಇನ್ನೂ ಸ್ವಲ್ಪ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ಹೌದು ರೀ, ಹೊಸ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ನೀವೇ ಅವಳ ಹತ್ರ ಮಾತಾಡಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಿ. ಪಾಪ ರೀ, ಅಳ್ತಾಳೆ, ಬಿಟ್ಬಿಡಿ. ಸ್ವಲ್ಪ ದಿನ ಹೋದ್ರೆ ಅವಳೇ ಸರಿ ಹೋಗ್ತಾಳೆ. ನಿಮಗ್ ನೀಲು ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವಳು ಅನ್ಕೊಂಡಿರೋದನ್ನ ಸಾಧಿಸೋವರೆಗೂ ಅವಳು ಬಿಡಲ್ಲ. ನಮ್ಮ ಮನೇಲಿ ಗೊತ್ತಾದ್ರೆ ಜಗಳ ಆಗುತ್ತೆ. ಪ್ಲೀಸ್ ನೀವು ಅವಳ ಹತ್ರ ಹೋಗಿ ಮಾತಾಡಿ. ಸರಿ, ನಿಮ್ಮಿಷ್ಟ. ನೀಲು ನಿಂತ್ಕೋ. ನೀಲು ನಿಂತ್ಕೋ. ನೀಲು ನೀಲು ನಿಂತ್ಕೋ. ನೀಲು ನೀಲು. ಅಯ್ಯೋ, somebody help. ಕಾಪಾಡಿ. ನೀಲು ನೀಲು ನೀಲು. ಅಯ್ಯೋ ನೀಲು ನೀಲು, ಹೇಳು ನೀಲು. ನೀಲು ಹಾಸ್ಪಿಟಲ್ಗೆ. ನೀಲು ಡಾಕ್ಟರ್. ನೀಲು. ಇಲ್ಲ ಇಲ್ಲ, ನಾನೇ ಸಾಯಿಸ್ಬಿಟ್ಟೆ ಇವಳನ್ನ. ನಿಮ್ ತಂದೆ ಸಾಯಿಸ್ದೆ, ಇವತ್ತು ನನ್ನ ತಂದೆ ಸಾಯಿಸ್ಬಿಟ್ಟೆ. ಪಾಪಿ ನಾನು. ಸ್ಟಾಪ್. ನನ್ ತಂಗಿ. ಮುಚ್ಚು, ಬಾಯಿ ಮುಚ್ಕೊಂಡು ಕೂತ್ಕೋ. ಕೂತ್ಕೋ. ಮೆಂಟಲ್. ನೀಲು. ಸೈಲೆಂಟ್ ಆಗಿರ್ಬೇಕು. ಮುಚ್ಚು ಮುಚ್ಚು ಬಾಯ್. ಕೈ ಕೊಡಿಲಿ, ಕೈ ಕೊಡಿಲಿ. ಇನ್ನೊಂದ್ಸಲ ಕಿರ್ಚಿದ್ರೆ ಸಾಯಿಸ್ಬಿಡ್ತೀನಿ. ಅದು ಅದು ಯಾಕೆ ಹೊಡಿತಾ ಇದ್ಯಾ? ನೀಲು ನೀಲು, ಆರ್ ಯು ಆಲ್ ರೈಟ್? ಯಾಕೆ ಹೀಗೆ ಮಾಡಿದೆ ನೀನು? ನೀಲು, ಆರ್ ಯು ಓಕೆ? ನೀಲು ನೀ ಸುಮ್ನಿರು. ನೀಲು, ಈಗ್ಲಾದ್ರೂ ನನ್ನ ಲವ್ ಮಾಡ್ತೀಯಾ? ಯಾವ್ದೇ ಲವ್? ನಿನ್ ವಯಸ್ಸೇನು? ಎಷ್ಟು ವಯಸ್ಸು? 15. ಓದ್ತಿರೋದು 10th, ಇನ್ನು ಕಾಲೇಜ್ ಬಿಟ್ಲೆ ಹತ್ತಿಲ್ಲ. ಲವ್ ಅಂತೆ ಲವ್. ಲವ್ ಅಂದ್ರೆ ಏನು ಗೊತ್ತಾ ನಿಂಗೆ? ಇದು ಲವ್ ಅಲ್ವೇ, ಈ ವಯಸ್ಸಲ್ಲಿ ಬರೋ ಅಟ್ರಾಕ್ಷನ್. ಅರ್ಥ ಆಯ್ತಾ? ಏ ಪ್ರೀತಿ, ಇವಳು ಚೆನ್ನಾಗಿದ್ದಾಳ? ಇವಳು ಚೆನ್ನಾಗಿದ್ದಾಳ ಹೇಳು. ನಿನಗಿಂತ ಚೆನ್ನಾಗಿದ್ದಾಳ? ನಿನಗಿಂತ ಚೆನ್ನಾಗಿದ್ದಾಳ? ಹೋಗು, ಹೋಗಿ ಕನ್ನಡಿಲಿ ನೋಡ್ಕೋ. ರೌಂಡ್ ಫೇಸು, ಚೂಪು ಮೂಗು, ಒಳ್ಳೆ ಸ್ಟ್ರಕ್ಚರು, ಮುದ್ದಾದ ಮುಖ, ಒಳ್ಳೆ ಸ್ಮೈಲು. ಇನ್ನು 4 ವರ್ಷ ಹೋದ್ರೆ ಇಡೀ ಊರಲ್ಲಿರೋ ಹುಡುಗರೆಲ್ಲ ನಿನ್ ಹಿಂದೆ ಸುತ್ತುತ್ತಾರೆ. ದಿನಕ್ಕೆ 10 ಲವ್ ಲೆಟರ್ಸು.
ಆಗ ನಾನೇನು ಪವರ್ ಸ್ಟಾರು ಗೋಲ್ಡನ್ ಸ್ಟಾರು ಎಲ್ಲ ನಿನ್ ಹಿಂದೆನೆ. ಅದನ್ನೆಲ್ಲ ನೋಡ್ದೆ ನೀ ಸತ್ತೋಗ್ತೀಯಾ? ಬಾ ಸಾಯಿ, ಬಾ ನಾನೇ ತಳ್ತೀನಿ, ಬಾ ಸಾಯಿ. ಏನು ನಿಜವಾಗ್ಲೂ ನಿನ್ನಂತ ಹುಡುಗ ಸಿಗ್ತಾನ? ನನಗಿಂತ ಒಳ್ಳೆ ಹುಡುಗನೇ ಸಿಗ್ತಾನೆ. ಕೇಳಿದಕ್ ಮಾತ್ರ ಆನ್ಸರ್ ಮಾಡು. ನಿಂತರನೇ ನನ್ನ ನಗಿಸ್ತಾನ? ನಿನ್ನಷ್ಟೇ ಒಳ್ಳೆನಾಗಿರ್ತಾನ? ಹೌದು. ಆಗ ನಾನ್ ನಿನ್ನ ಜ್ಞಾಪಕಕ್ಕೆ ಬರಲ್ಲ. ಹಾಗಾದ್ರೆ ಓಕೆ, ಬನ್ನಿ ಹೋಗೋಣ. ಮುಂದೆ ಕೂತ್ಕೋ. ನಿಜವಾಗ್ಲೂ ಅವಳು ನನಗಿಂತ ಚೆನ್ನಾಗಿದ್ದಾಳ? ಹೇಳು ಶಿವು. ಪ್ಲೀಸ್, ಐ ಫೀಲ್ ಬೆಟರ್. ಲೇ 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 ಏನ್ರಯ್ಯ ದರಿದ್ರ, ಚಟ್ಟ ಕಟ್ಟಕ್ಕೂ ನೀವೇ ಬರ್ತೀರಾ, ಚಪ್ರಾಕಕ್ಕೂ ನೀವೇ ಬರ್ತೀರಲ್ಲ ಲೇ. ಅದ್ರಲ್ಲಿ ಏನೈತೆ ಸರ್ ತಪ್ಪು? ಮದ್ವೆ ಆದ್ರೆ ಹಳ್ಳ ತೋಡಿ ಕಂಬ ನೆಡ್ತೀವಿ, ಸತ್ರೆ ಕಂಬ ಕಟ್ಟಿ ಹಳ್ಳಕ್ಕೆ ಹಾಕ್ತಿವಿ ಅಷ್ಟೇ. ಆಹಾ, ನನಗೆ ಜ್ಞಾನದ ಆಗತ್ ಕಣಯ್ಯ. ಎಂತ ಫಿಲಾಸಫಿ. ಚಪ್ರದ ಮುಂದೆ ಚಟ್ಟ ಕಟ್ಟಂಗಾಯ್ತು, ಎಲ್ಲ ಬರಲ್ಲ. ಹಂಗೆ ಮಲಕಳಿ ಚಟ್ಟ ಬತ್ತದೆ. ಡೆಕೋರೇಷನ್ ಜೋರಾಗಿದೆ. ಹೌದೌದು, ನಾವೆಲ್ಲ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ. ಹಾಯ್ ದೋಸ್ತ್. ನೀನೇನ್ ತಲೆ ಕೆಡ್ಸ್ಕೊಬೇಡ ಹರ್ಷ. ಏ ಹಾಯ್ ವೆಂಕಿ. ಹಲೋ, ಎಷ್ಟೊತ್ತಾಯ್ತಾ ಬಂದು? ಈಗ ಬಂದ್ವಿ. ಹಲೋ ಹಲೋ, ನೀವೇನ ಪ್ರೀತಿ ಆಫೀಸ್ ಫ್ರೆಂಡ್ಸ್? ವೆಲ್ಕಮ್. 3 ದಿನ ಮುಂಚೆನೆ ಬರ್ತೀನಿ ಅಂದಿಲ್ಲ? ಇಲ್ಲಿ ನೋಡಿ, ಇವನೇ ಪ್ರೀತಿನ ಮದ್ವೆ ಆಗ್ತಿರೋನು, ಮೈ ಫ್ರೆಂಡ್ ಹರೀಶ್. ಪ್ರೀತಿನ ಮದ್ವೆ ಆಗ್ತಿರೋನು ಇವನೇ. ಸ್ಮಾರ್ಟ್ ಆಗಿದಾನಲ್ಲ? ಹಲೋ ಹೇಳಿ. ಹಲೋ ಎವ್ರಿಬಡಿ. ಹಲೋ ಹೇಳಿ. ಹಲೋ ಹೇಳಿ. ಹಲೋ. ಏನೋ ಹಾಗೆ ನೋಡ್ತಿದ್ಯಾ? ಇವರೇ ಪ್ರೀತಿ, ನಮ್ಮ ಹರೀಶ್ನ ಮದ್ವೆ ಆಗ್ತಿರೋ ಹುಡುಗಿ. ನೀವೆಲ್ಲ ಜರ್ನಿ ಮಾಡಿ ಸುಸ್ತಾಗಿರ್ತೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಇಲ್ಲೇ ಹಿಂದ್ಗಡೆ ಇನ್ನೊಂದು ಮನೆ ಇದೆ. ತಿಮಾ, ಕರೆದ್ರ ಅಣ್ಣ? ಇವ್ರನ್ನೆಲ್ಲ ಕರ್ಕೊಂಡು ಹೋಗು. ಬನ್ನಿ 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 ಬನ್ನಿ, ಕೊಡಿ ಬರ್ರಿ ಬರ್ರಿ, ಬನ್ನಿ 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 ಪ್ಲೀಸ್. ಹೇ, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಅದು ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಹ್ಯಾಪಿಯಾಗಿ. ನೀನ್ ಇಲ್ಲಿ ಬ್ಯುಸಿ ಆಗಿರ್ತೀಯಲ್ಲೋ? ಸರಿ, ನೈಟ್ ನಾನು ಬಂದು ಜಾಯ್ನ್ ಆಗ್ತೀನಿ. ಶಿವು, ನಿಮ್ ಬಟ್ಟೆ ಎಲ್ಲ ರೂಮ್ ನಲ್ಲೇ ಇದೆ. ಆಮೇಲೆ ತಗೋತೀನಿ, ನೀವೇನ್ ತೊಂದರೆ ತಗೋಬೇಡಿ. ಏನೋ ನಿನ್ ಲವ್ ಸ್ಟೋರಿ ಹೀಗಾಗೋಯ್ತಲ್ಲೋ? ನಾವೆಷ್ಟೇ ಸ್ಟೋರಿ ಬರ್ಕೊಂಡ್ರು ಅವೆಲ್ಲ ನಮ್ಮ ಪ್ರಕಾರ ನಡೆಯಲ್ವ. ಒರಿಜಿನಲ್ ಸ್ಟೋರಿನ ಅವನು ಬರ್ದಿರ್ತಾನೆ ಅಂದಮೇಲೆ ಅದನ್ನು ನಾವು ಒಪ್ಪಲೇಬೇಕು. ದಟ್ಸ್ ಫೇಟ್. ಕೈ ಹಿಡಿಬೇಕಾದ ಪ್ರೀತಿನೇ ಮರೆತು ಎಲ್ಲದಕ್ಕೂ ಹಣೆ ಬರಾನೆ ಹೊಣೆ ಅಂದ್ರೆ ಹೇಗೆ? ದಿಸ್ ಇಸ್ ನಾಟ್ ಫೇರ್ ಯಾರ್. ಕರೆಕ್ಟ್ ಸರ್. ನಾವೆಲ್ಲ ಈಗಲೇ ಹೋಗಿ ಸತ್ಯನ ತಿಳಿಸಿ ಎಲ್ಲರನ್ನು ಕನ್ವಿನ್ಸ್ ಮಾಡೋಣ. ಬನ್ನಿ. ನೋಡಿ, ನೀವೆಲ್ಲ ಬಂದಿರೋದು ಹರೀಶನ್ ಮದ್ವೆ ನೋಡಕ್ಕೆ ಹೊರತು ನನ್ನ ಮದ್ವೆ ಮಾಡ್ಸಕ್ಕಲ್ಲ. ಸುಮ್ಮನೆ ಅಷ್ಟು ಮಾಡಿ. ಆಗಲ್ಲ. ನೀನ್ ಈ ತರ ನೋವು ಅನುಭವಿಸೋದನ್ನ ನಮ್ಮಿಂದ ನೋಡಕ್ಕಾಗಲ್ಲ ಶಿವು. ನೋಡಿ, ಪ್ರೀತಿ ಇಲ್ಲದೆ ಬದುಕೋದನ್ನ ಈಗ ತಾನೇ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಆದ್ರೆ ಪ್ರೀತಿ ಇಲ್ಲದೆ ಬಾಳೋದನ್ನ ಅವ್ರು ಕಲ್ತಿಲ್ಲ. ಒಂದಂತೂ ಸತ್ಯ, ನನ್ನ ಮಾತು ಮೀರಿ ನಿಮ್ಮಿಂದ ಅವಳಿಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತವಾಗ್ಲೂ ನಾನು ಬದುಕಿರಲ್ಲ. ಏ ಬ್ರಹ್ಮಿ, ಬೇಗ ಮಲ್ಕೊಳೆ. ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದು ರೆಡಿ ಆಗ್ಬೇಕು.
ಶಿವು ಶಿವು ಪ್ಲೀಸ್ ಪ್ಲೀಸ್ ಐ ಆಮ್ ಸಾರಿ. ನೀವು ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ನೀವು ಕಾಣದೆ ಹೋದ್ರೆ ಪ್ರಾಣನೇ ಹೋದಾಗ ಅನ್ಸುತ್ತೆ. ಲವ್ ಅಂದ್ರೆ ಇದೇನಾ? ನನಗೆ ಇಷ್ಟ ದಿನ ಗೊತ್ತಾಗ್ಲಿಲ್ಲ. ನೀವು ನನ್ನ ಹಿಂದೆ ಬಂದಾಗ ನಂಗೆ ಯಾಕೆ ಹೀಗೆಲ್ಲ ಅನ್ನಿಸ್ಲಿಲ್ಲ? ಒಂದ್ ವೇಳೆ ಅನ್ಸಿದ್ರು ಭಯದಿಂದ ಹೇಳಿಲ್ವಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಬೆಳಗ್ಗೆ ಮದ್ವೆ ಇಟ್ಕೊಂಡು ನಾನಿಲ್ಲಿ ಬಂದಿದ್ದೀನಿ ಅಂದ್ರೆ ನಂಗೆ ಹುಚ್ಚಿಡ್ದಿದ್ಯಾ? ಹೇಳಿ ಶಿವು. ಇದ್ರಲ್ಲಿ ತಪ್ಪೇನೂ ಇಲ್ಲ ರೀ. ಎಲ್ಲರಿಗೂ ಈ ರೀತಿ ಆಗುತ್ತೆ. ಬಟ್ ನಿಮಗೆ ಸ್ವಲ್ಪ ಲೇಟು. ನೀವು ತುಂಬಿದ ಸಂಸಾರದಲ್ಲಿ ಬೆಳೆದ ಹುಡುಗಿ ಅಲ್ವಾ? ಈಗ ಏನ್ ಮಾಡೋಣ? ನೀವು ಬಂದು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀರಾ? ಏನಂತ ಮಾತಾಡ್ಲಿ? ನನ್ನ ಕಣ್ಮುಂದೆ ಒಂದು ಕುಟುಂಬ ಹಾಳಾಗೋದನ್ನ ನೋಡ್ಬೇಕಾ? ನಮ್ಮ ತಂದೆ ಸತ್ತಾಗ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇನ್ನೇನು ಹುಚ್ಚನೆ ಆಗ್ತೀನಿ ಅನ್ನೋ ಪರಿಸ್ಥಿತಿಲಿ ಇದ್ದಾಗ ನನ್ನನ್ನು ಕರ್ಕೊಂಬಂದು ಒಂದು ಹೊಸ ಜೀವನ ತೋರಿಸ್ತಾ ನನ್ನ ಫ್ರೆಂಡ್ ಹರೀಶ್. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅವನಿಗೆ ದ್ರೋಹ ಮಾಡಿದ್ರೆ ನನಗೆಲ್ಲರೂ ಉಗಿತಾರೆ. ಅಮ್ಮನ ಕೈ ತುತ್ತು ಹೇಗಿರುತ್ತೆ ಅಂತ ಗೊತ್ತಿಲ್ದಿರೋ ನನಗೆ ಕೈ ತುತ್ತು ತಿನ್ನಿಸಿ ಅಮ್ಮನ್ನ ತೋರಿಸಿದ್ರು. ಯಾವತ್ತು ನಿಮ್ಮ ತಾತ ನನ್ನನ್ನು ನೀನು ಸಹ ನಮ್ಮ ಕುಟುಂಬದಲ್ಲಿ ಒಬ್ಬ ಅಂತ ಹೇಳಿದ್ರೋ ಅವತ್ತೇ ನಿರ್ಧಾರ ಮಾಡ್ಕೊಂಡೆ, ಇನ್ಮೇಲೆ ನನಗೆಲ್ಲ ಇವರೇ ಅಂತ. ನನಗೆ ನೀವು ಸಿಗದಿದ್ರು ಪರವಾಗಿಲ್ಲ, ಆದರೆ ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ಲ. ಇದೇ ನಿಮ್ ತೀರ್ಮಾನನಾ? ಇನ್ಮೇಲೆ ನಾನೇನು ಮಾತಾಡಕ್ಕಾಗಲ್ಲ. ನಿನ್ನಂಥವನ್ನ ಮಿಸ್ ಮಾಡ್ಕೊಳ್ಳೋದು ನನ್ ಬ್ಯಾಡ್ ಲಕ್. ನೀವ್ ಯಾರನ್ನಾದ್ರೂ ಮದ್ವೆ ಆಗ್ತಿರಲ್ಲ? ಖಂಡಿತ. ಇಫ್ ಇಟ್ಸ್ ಪಾಸಿಬಲ್ ಇಬ್ರನ್ನ ಆಗ್ತೀನಿ. ಜೀವನ ಪೂರ್ತಿ ಖುಷಿಯಾಗಿರ್ತೀನಿ. ಬೆಳಗ್ಗೆ ಮದುವೆ ಆಗೋ ಹುಡುಗಿ ಈ ರೀತಿ ಅಳ್ತಾ ಇದ್ರೆ ಚೆನ್ನಾಗಿ ಕಾಣಲ್ಲ. ನಿಮಗೆ ಗೊತ್ತಲ್ಲ, ವರ್ಕ್ ಅಂಡ್ ಲೀವ್ ಹಂಗರ್, ಲವ್ ಅಂಡ್ ಲೀವ್ ಆಂಗರ್, ಲಾಫ್ ಅಂಡ್ ಲೀವ್ ಲಾಂಗರ್ ಅಂತ. Please don't drink too much. Okay. ಬಾಯಿ ತಾತ ಅಂತೆ ತಾತ. ನಿನ್ ಮುಖ ನೋಡೋಕ್ಕೂ ಅಸಖ್ಯ ಅನ್ಸುತ್ತೆ ನನಗೆ. ನಿನ್ ಗಾಳಿ ನನಗೆ ಸೋಕಿದ್ರೆ ಮೈಲ್ಗೆ ಆಗುತ್ತೆ. ಹೌದು, ಕೆಡುಕು ಅನ್ನೋದು ನಿನ್ ಮನಸ್ಸಿಗೆ ಸೇರಿದ್ಯೋ ಅಥವಾ ನಿನ್ನ ಮೈಗೂ ಬಂದು ಸೇರ್ಕೊಂಡಿದ್ಯೋ? ಈ ಊರಿನಲ್ಲಿ ಈ ಮನೆಗೆ ಒಂದು ಬೆಲೆ ಇದೆ, ಮನ್ತನಕ್ಕೊಂದು ಗೌರವ ಇದೆ. ಅಷ್ಟೇ ಅಲ್ಲ, ಈ ಮನೆ ಹೆಣ್ಮಕ್ಳು ಅಂತ ಅಂದ್ರೆ ಜನ ಅವರನ್ನ ದೇವರು ಅಂತ ಕೈ ಎತ್ತು ಮುಗೀತಾರೆ. ಅಂಥದ್ರಲ್ಲಿ ನೀನು ಒಬ್ಬ ಗಂಡಸಿನ ಜೊತೆ ಚಕ್ಕಂದ ಆಡ್ತಾ ಕೈ ತಟ್ಟ ಅವನನ್ನು ಕರೆಯೋ ಮಟ್ಟಕ್ಕೆ ಬಂದು ನಿಂತಿದ್ಯಲ್ಲೇ, ನಾಚಿಕೆ ಆಗಲ್ವೇನೆ? ನೀನ್ ಯಾಕೆ ಈ ಮನೇಲಿ ಹುಟ್ಟಿದೆ? ಬೆಂಗಳೂರಿಗೆ ಹೋಗಿದ್ಯಲ್ಲ, ಅಲ್ಲೇ ನೆಗೆದು ಬಿದ್ದು ಹೋಗಿದ್ರೆ ಎಷ್ಟೋ ಚೆನ್ನಾಗಿಟ್ಟಿತ್ತು. 4 ದಿವಸ ನಾವೆಲ್ಲ ಅದು ಸುಮ್ಮನಾಗ್ತಿದ್ವು. ನಿನ್ ಜನ್ಮಕ್ಕಿತ್ತು. ಹೆಂಗಸರ ಬುದ್ಧಿ ಮೊಣಕಾಲಿಂದ ಕೆಳಕ್ಕೆ ಅಂತ ದೊಡ್ಡವ್ರು ಹೇಳ್ತಾರೆ. ಏಯ್, ಗಾಯದ ಮೇಲೆ ಬರೆ ಎಳೆಯೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ? ಮಾವ ಮಾವ, ನಾನೆಲ್ಲಿ ಬರೆ ಎಳಿತಾ ಇದ್ದೀನಿ ಮಾವ? ಆಗಿರೋ ಗಾಯನ ವಾಸಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾವ. ಮಾವ, ನಾನ್ ನಿಮ್ಮನ್ನ ಈ ರೀತಿ ನೋಡಕ್ಕಾಗಲ್ಲ ಮಾವ. ಮಾವ, ನೀವು ಈ ಮನೆ ದೇವ್ರು. ನಿಮಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಅವನ್ನ ಬಿಡಲ್ಲ. ಈ ಸಿಂಹನಾಥೇಶ್ವರನ ಮೇಲೆ ಆಣೆ, ಅವನ್ನ ಡಿಚ್ಚಿ ಹೊಡೆದು ಮರ್ಡರ್ ಮಾಡ್ಬಿಡ್ತೀನಿ. ಅವನ್ ಬರ್ಲಿ. ನೋಡಪ್ಪ, ಇದುವರೆಗೂ ನಮ್ಮ ಕುಟುಂಬದಲ್ಲಿ ನಿನಗೆ ಅಂತ ಒಂದು ಗೌರವ ಇತ್ತು, ಅದು ಮುಗೀತು. ದಯವಿಟ್ಟು ಇಲ್ಲಿಂದ ಹೊರಟು ಬಿಡು, ಇಲ್ಲ ಅಂದ್ರೆ ನಾವ್ಯಾರು ಮನುಷ್ಯರಾಗಿರೋದಿಲ್ಲ. ಏಯ್ ಬಾಬಾ, ಈ ಕಡೆ. ಏಯ್, ಏನ ಅವನ ಹತ್ರ ಮಾತಿಂಗೆ? ಏಯ್ ಹರೀಶ್, ಮುಚ್ಚ ಬಾಯ್ನಾ. ನಿಯತ್ತಿಲ್ದಿರೋ ನಾಯಿ. ನನ್ನ ಪ್ರೀತಿ ಎಷ್ಟು ಒಳ್ಳೆ ಹುಡುಗಿ, ಅಂತವಳ ಮನ್ಸನ್ನೇ ಕೆಡಿಸಿದ್ಯಾ ಅಂದ್ಮೇಲೆ ನೀನೆಂತ ಬಣ್ಣ ಕಟ್ಟಿರ್ಬೇಕು, ಎಂತ ಆಟ ಆಡಿರ್ಬೇಕು. ಹೋಗ ಆಚೆಗೆ. ಹರೀಶ್, ನನ್ನ ಹೆಸರು ಹೇಳೋಕ್ಕೂ ಯೋಗ್ಯತೆ ಇಲ್ಲ ಕಣ ನಿನ್ಗೆ. ಬೆಂಗಳೂರಲ್ಲಿ ಒಂದು ಹುಡುಗಿನ ಪ್ರೀತಿ
ಇಲ್ಲಿ ನಿನ್ ಫ್ರೆಂಡ್ ಹುಡುಗಿ ಮೇಲೆ ಕಣ್ಣು ಹಾಕಿದ್ಯಲ್ಲೋ, ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ನಿನ್ ಮನುಷ್ಯನೇ ಅಲ್ಲ. ಛೇ! ಸರಿ, ಹಾಗೆ ತಿಳ್ಕೊ. ಒಂದಂತೂ ಸತ್ಯ, ನೀನು ನಿಮ್ಮ ತಾಯಿನ ಎಷ್ಟು ಪವಿತ್ರ ಅಂತ ನಂಬ್ತೀಯೋ, ಪ್ರೀತಿನೂ ಅಷ್ಟೇ ಪವಿತ್ರವಾಗಿದ್ದಾಳೆ. ಅಜ್ಜಿ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬರ್ಲಾ? ನಾನು ಬಂದಾಗ ನೀವು ಹೊಡೆದ್ರಿ, ಅವ್ರು ಯಾರೂ ಹೊಡೆದಿರಲಿಲ್ಲ. ಇವತ್ತು ನೀವು ಮಾತ್ರನೇ ಹೊಡಿಲಿಲ್ಲ. ಹೋಗಲೇ, ಹೋಗ. ಭಾರಿ ರಿಸ್ಕಪ್ಪ. ಹೊಲಗ್ದವ್ರೆ ಬಾರಸ್ರಿ, ನಿದ್ದೆ ಮಾಡ್ತಿರಲ್ರಿ. ಹುಡುಗ ಸುಮ್ಮನೆ ಆಮೇಲೆ ಎಲ್ರಿಗೂ ಬೆಲ್ಲ ಕೊಡ್ತೀನಿ. ಪುರಾಯ್ತಾರೆ, ಹೇಳ್ರಿ ಮಾತ್ರ, ಹೇಳ್ರಿ. ಬಾಮ, ಬಾ ಬಾ ಬಾ. ಹಾಕೋ ನಿನ್ನ ಪಾಠ ಗುಣರ್ ಹಾಕೋ ಹಾಕೋ. ಪಟೇಲ್ರೆ, ನಿಮ್ ಮನೆಗ್ ಬಂದಿದ್ದಲ್ಲ ಅದೇ ಬೆಂಗಳೂರು ಹುಡುಗ, ಅವನನ್ನ ಆ ನೀಲ್ಕಂಠನ್ ಕಡೆಯವರು ಹೊಡೆದಾಕಿದ್ದಾರೆ. ತುಂಬಾ ರಕ್ತ ಹೋಗ್ತಾ ಇದೆ. ಆದಷ್ಟು ಬೇಗ ಅವನನ್ನ ಟೌನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲ ಡಾಕ್ಟ್ರೆ, ಶುಭ ಕಾರ್ಯ ನಡೆಯುವಾಗ ಏನ್ ಹೇಳಬೇಕು ಏನು ಹೇಳಬಾರ್ದು ಗೊತ್ತಾಗೋದಿಲ್ಲ. ಮದುವೆ ಎಲ್ಲ ಮುಗಿದ ಮೇಲೆ ಬರ್ತಾರ. ಹೋಗ್ಲಿ, ನಿಮ್ ಕಾರಾದ್ರೂ ಕಳಿಸ್ಕೊಡಿ ಅರ್ಜೆಂಟ್. ಅಜ್ಜಾರೆ, ಅದೇನ್ ನೋಡು. ಪುರೋಹಿತ್ರೆ, ನೀವು ಶುರು ಮಾಡಿ. ಬರ್ರಿ 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 ಬರ್ರಿ, ಎಲ್ಲ ಬರ್ರಿ. ಏ ಹರೀಶ, ನಿನ್ ಫ್ರೆಂಡ್ ಪ್ರಾಣಕ್ಕಿಂತ ನಿನ್ ಮದ್ವೆ ಮುಖ್ಯನೋ? ಅವ್ನು ನನ್ನ ಫ್ರೆಂಡೇ ಅಲ್ಲ. ಏನ್ ಹೇಳ್ದೋ, ಗ್ರೇಟ್. ನಿನ್ನಂತವನ್ನ ನನ್ ಬೆಸ್ಟ್ ಫ್ರೆಂಡು ಅಂತ ಕೊಚ್ಕೋತಿದ್ನಲ್ಲ, ಅವನಿಗೆ ಬುದ್ಧಿ ಇಲ್ಲ. ಏಯ್, ಒಂದ್ ಹೇಳ್ತೀನಿ ತಿಳ್ಕೊ. ನಿನ್ ಹುಡುಗಿ ಮೇಲೆ ಕಣ್ಣಾಗ್ತಾ ಅಂತ ಬೈತಿದ್ದಲ್ಲ, ನೀನು ಕಡೋ ಅವನ ಹುಡುಗಿನ ಮದ್ವೆ ಆಗ್ತಾ ಇರೋದು. ಏಯ್, ಅವನು ಥರ್ಡ್ ಕ್ಲಾಸ್ ಅಲ್ಲ, ಲೋಫರ್ ಅಲ್ಲ, ಜೆಂಟ್ಲ್ಮನ್. ಅದಕ್ಕೆ ನಿನ್ ಫ್ರೆಂಡ್ಶಿಪ್ಗೋಸ್ಕರ ತನ್ನ ಪ್ರೀತಿನೇ ತ್ಯಾಗ ಮಾಡ್ದ. ಲವ್, ಅವ್ನು ಬೆಂಗಳೂರಿನಲ್ಲಿ ಪ್ರೀತಿಸಿದ್ದು ಈ ಪ್ರೀತಿನೇ, ನಿನ್ ಪ್ರೀತಿನೇ. ಇದು ನಿನಗ್ ತಿಳಿಸಿ ಮದ್ವೆನೇ ನಿಲ್ಸ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಅವನಿಗೆ ನಿಮ್ ಬಗ್ಗೆ ಇದ್ದಿದ್ ಕಾಳಜಿ ನಮ್ಮನ್ ಕಟ್ಟಾಕ್ತು. ಇದೆಲ್ಲ ಅರ್ಥ ಆದ್ರೆ ಇಲ್ಲಿಂದ ಬಾ. ಸತ್ರು ಪರವಾಗಿಲ್ಲ ಅನ್ನೋದಾದ್ರೆ ನೀ ಮದುವೆ ಆಗಿ ಸುಖವಾಗಿರು. ಬಾ ಹೋಗೋಣ. ಅಕ್ಕ, ಇಲ್ಲಿ ಮದುವೆ ನಡೀತಾ ಇದೆ. ಆ ಹುಡುಗ ಇಲ್ದೆ ಹೋಗಿದ್ದಿದ್ರೆ ಈ ಮನೇಲಿ ನನ್ ತಿಥಿ ನಡೆದಿರೋದು. ನೀವೆಲ್ಲಿಗೆ? ತಾತ, ನಮ್ ಜೀವನ ಪೂರ್ತಿ ಇಲ್ಲಿವರೆಗೂ ನೀವ್ ಹೇಳಿದ್ದೆಲ್ಲ ಮಾಡಿದ್ವಿ. ಆದ್ರೆ ಒಂದೇ ಒಂದ್ಸಲ ನಾವು ಅಂದ್ಕೊಂಡಿದ್ದನ್ನು ಮಾಡೋದಕ್ ಬಿಡಿ. ಮಾವ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮಗೂ ಅವನ ಮೇಲೆ ಕೋಪ ಇದೆ. ಪಾಪ, ಅವನಿಗೆ ತಾನೇ ಯಾರಿದ್ದಾರೆ ಮಾವ? ನೋಡಿ, ನೀವು ದೇವ್ರಿದ್ದಂಗೆ. ನಮ್ಮೇಲೆ ಕೋಪ ಮಾಡ್ಕೋಬೇಡಿ ಮಾವ. ಎಲ್ಲಿಗೆ ಹೋಗ್ತಾ ಇದ್ದೀಯ? ಎಲ್ಲಿ ಹೋಗ್ತಾ ಇದ್ಯಾ? ಏನು
ಕುತ್ಕ ಕುತ್ಕಡ್ಕೊಬರ್ತಾರ ಹೇಳಿ, ಹೇಳಿ, ಹೇಳಿ. ಮೆಲ್ಲಿಗೆ, ಮೆಲ್ಲಿಗೆ. ನಮ್ಗೆ ಈ ದುರ್ಗತಿ ಬಂದ್ಬಿಡ್ತಾ ಯಾಕೋ ಲೇಟು? 2 ಮೊಟ್ಟೆ ಕೊಳ್ತೋಗಿತ್ತು ನಿಂಗೆ ಫುಲ್ ಪಿಕರ್ ಡಜನ್ ಬೇಕಲ್ವಾ? ಏನ್ ಸೌಂಡು? ಡೌನ್ ಡೌನ್. ಹೆಣ್ಣು ಹೆಂಗಸ್ಗಿದೆಲ್ಲ ಬೇಕಾ? ಏನು ಕುಂಜುರಾಣಿ ಕರ್ಣ ಮಲ್ಲೇಶ್ವರಿ ಹೆಂಗಸ್ರಲ್ವಾ? ನಿನಗೆ ಮಿಸ್ಟರ್ ಯೂನಿವರ್ಸ್ ಆಗೋ ಯೋಗ್ಯತೆ ಇರ್ಲಿಲ್ಲ, ಅದಕ್ಕೆ ನಾನ್ ಅಖಾಡಕ್ಕೆ ಇಳ್ದಿದ್ದು. ಮುಚ್ಕೊಂಡೋಗಿ ಹಾಲು ತಗೊಂಡ್ ಬಾ. ಏಯ್ ಇರಾ. ಹೋಗೋ. ಅದು ನಿನಗೆ, ನನಗೆ ಹಸು ಹಾಲು ತಗೊಂಡ್ ಬಾ. ಹೋಗೋ. ಕುಂಜುರಾಣಿ ಕರ್ಣಮಲ್ಲೇಶ್ವರಿ, ನಿನ್ನ ಮುಂದಿನ ದಿನದಲ್ಲಿ ನೋಡ್ಕೋತೀನಿ. ಏನೋ? ಏನಿಲ್ಲಪ್ಪ, ಪತ್ನಿ ದೇವೋಭವ ಅಂದೆ. ಮುಹೂರ್ತ ಮುಹೂರ್ತ ಅಂತ 2 ತಿಂಗಳು ಕಳೆದೋಯ್ತು. ಅಜ್ಜಿ ಚೆನ್ನಾಗಿದ್ದೀರಾ? ರಾಜ್ಕುಮಾರ ಇದ್ದಂಗಿದ್ದೀಯ. ಯಾಕೆ ತಾತ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನನಗೆ ಯಾಕೆ ಕೋಪ? ನನ್ನ ಮೊಮ್ಮಗನಿಗೂ ನನ್ನ ಮೊಮ್ಮಗಳಿಗೂ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ, ಅದೇ ಆಯ್ತಲ್ಲ. ತಾತ ತಾತ ಐ ಲವ್ ಯು ತಾತ, ಐ ಲವ್ ಯು. ಓ, ನೀ ಆಲ್ರೆಡಿ ಬಂದಿದ್ಯಾ? ನಾನೇ ಲೇಟು. ಹುಟ್ಟಿದ್ದು 10 ಮಂತ್ಸ್ಗೆ, ಅದು ಲೇಟು. ಜಾಬ್ ಸಿಕ್ಕಿದ್ ಲೇಟು, ನೀನ್ ಪ್ರೀತಿ ಸಿಕ್ಕಿದ್ದು ಲೇಟು, ಕೊನೆಗೆ ಮುಹೂರ್ತ ಮುಹೂರ್ತ ಅಂತ ಫಸ್ಟ್ ನೈಟು ಲೇಟು. ಓಕೆ, ಈಗ್ಲಾದ್ರೂ ನಾವಿಬ್ರು ಫಾಸ್ಟ್ ಆಗಿರೋಣ. ನಾಚಿಕೆ ನೋಡು. ಅಯ್ಯೋ, ಈ ನಂದೇನು ತಪ್ಪಿಲ್ಲ, ನೀನ್ ಅನ್ಕೊಂಡು ಕನ್ಫ್ಯೂಷನ್ ಅಷ್ಟೇ. ಬನ್ನಿ ಬಾವಾ, ನೀವ್ ಹೇಳ್ದಾಗೆ ಫಾಸ್ಟ್ ಆಗಿರೋಣ. ಹೋಗೆ. ಈಗ ನೀವೇ ಹೇಳಿ ಶಿವು, ನಮ್ಮಿಬ್ರಲ್ಲಿ ಯಾರು ಚೆನ್ನಾಗಿದ್ದಾರೆ ಅಂತ. ಹೇಳಿ ಬಾವಾ, ಯಾರು ಚೆನ್ನಾಗಿದ್ದಾರೆ? ಇಲ್ಲ ಅಂದ್ರೆ ಹೇಳಿ ಶಿವು. ಹೇಳಿ ಬಾವಾ. ಸರಿ 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 ಹೇಳಿ ಸರಿ, ಬಾವಾ. ಕಿವಿಲ್ ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಓಕೆ, ನನ್ಗೆ ಫಸ್ಟ್. ಅಬ್ಬಾ,